ಹಾಯ್ ಹಲೋ ನಮಸ್ತೆ 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 ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಹಾಗಿದ್ದೀನಿ ಊಟ ನಾಷ್ಟ ಚಾ ಪಾನಿ ಎಲ್ಲ ಆಗ್ಯದ ಅನ್ಕೋತೀನಿ ಆಗ್ಯದ್ರಿ ಮತ್ತೆ ನಿದ್ದಿದ 10% ಇಲ್ಲಲ್ರಿ ಹಾ ಎಸದಲ್ವಾ ಬರ್ರಿ ನಿನ್ನೆ ಕ್ಲಾಸ್ನಾಗ ಹೇಳಿದ್ವಿ ಅನ್ಕೋತೀನಿ ಭಾರತ ರತ್ನ ಯಾವಾಗ ಸ್ಥಾಪನೆ ಐತೆ ಅಂತ ಹೇಳಿದ್ವಿ ಅನ್ಕೋತೀನಿ ಅದಲ್ವಾ ಯಾವಾಗ ಸ್ಥಾಪನೆ ಐತಿ ಭಾರತ ರತ್ನ ರೀ 1954 ಜನವರಿ 2 ಅದಲ್ವಾ ಇಂತ ಭಾರತ ರತ್ನ ಪ್ರಶಸ್ತಿಯ ಸ್ಥಾಪಕ ಯಾರದಾರಿ ಓ ವೆರಿ ಗುಡ್ ಅದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತಕ್ಕಂಥದ್ದಲ್ವಾ ಅವ್ರಿಗೆ ಯಾವಾಗ ಗಾಂಧಿ ಅಂತ ಕರಿತಾ ಹೇಳ್ರಿ ಬಿಹಾರದ ಗಾಂಧಿ ಯಾವ ಗಾಂಧಿ ಹಾ ನೋಡ್ರಿ ಬಿಹಾರದ ಗಾಂಧಿ ಬಂದಾಗ ಯಾರ ಗೊತ್ತೇನ್ರಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿದಾರ ನಮ್ಮ ಪ್ರೀತಿಯ ಭಾರತ ದೇಶದ ಗಾಂಧಿ ಯಾರದಾರಿ ಮಹಾತ್ಮ ಗಾಂಧಿ ಯಾವ ಗಾಂಧಿ ಮಹಾತ್ಮ ಗಾಂಧಿ ಗಡಿನಾಡು ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್ ಅಬ್ದುಲ್ ಗಫರ್ ಖಾನ್ ಅಬ್ದುಲ್ ಗಫರ್ ಖಾನ್ ಅದಲ್ವಾ ದಕ್ಷಿಣ ಆಫ್ರಿಕಾದ ಗಾಂಧಿ ಓ ನೆಲ್ಸನ್ ಮಂಡೇಲಾ ಯಾವ ಮಂಡೇಲಾ ನೆಲ್ಸನ್ ಮಂಡೇಲಾ ಕರ್ನಾಟಕದ ಗಾಂಧಿ ಓ ಹರ್ಡೇಕರ್ ಮಂಜಪ್ಪ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ನಿಮ್ಮ ಪ್ರೀತಿಯ ಕನಸಿನ ಜಿಪೆಸ್ಟ್ ಆಗಿರ್ಬೋದು ಪಿಎಸ್ಟ್ ಆಗಿರ್ಬೋದು ಎಚ್ ಆಗಿರ್ಬೋದು ಅದಲ್ವಾ ಕ್ವಶನ್ ಕೇಳಬಹುದು ಏನ್ ಕೇಳಬಹುದ್ರಿ ಕ್ವಶನ್ ಕೇಳಬಹುದು ಅದಲ್ವಾ ಬರ್ರಿ ನೆಕ್ಸ್ಟ್ ಬಂದಾಗ ಇಂಥ ಭಾರತ ರತ್ನ ಪ್ರಶಸ್ತಿ ರೊಕ್ಕ ಮೊತ್ತ ಅದಂತ್ರಿ ಇಲ್ಲಂತ್ರಿ ಅವು ಜೀರೋ ಅದೇನ್ರಿ ಮೇಡಮ್ ಹಾ ಒಂದ್ ಪದಕ ಕೊಡ್ತಾರ ಪದಕ ಯಾವ ಪದಕ ಕೊಡ್ತಾರ್ರಿ ಪದಕ ಹಾ 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 ಅರಳಿ ಮರ ಆಲದ ಮರದ ಆಲದ ಮರದ ಎಲೆಯ ಆಕಾರದ ಕಂಚಿನ ಪದಕ ಯಾವ ಪದಕ ಕಂಚಿನ ಪದಕ ಕೊಡ್ತಾರಲ್ವಾ ಮತ್ ಇನ್ನೊಂದ್ರಿ ಅರಳಿ ಮರ ಬೇರೆ ಆಲದ ಮರ ಬೇರೆ ಹೌದಲ್ರಿ ಹಾ ಆಕಾರ ಅಂತೀರೇನ್ರಿ ಹಾ ಎಲೆ ಆಕಾರ ಅಂತೀರೇನ್ರಿ ಹಾ ನೋಡ ಮೊದಲು ಆಲ್ಮೋಸ್ಟ್ ನೋಡ್ರಿ ಮೇಡಮ್ 95% ಅದರ ಆಲದ ಮರ ಮೊದಲು ಓ ಗೂಗಲ್ ನೋಡ್ರಿ ಏನ್ರಿ ಓ ಹೌದಲ್ರಿ ಹಾ ನೋಡ್ರಿ ಇನ್ನೊಂದ್ರಿ ಹೆಚ್ಚಿಗ ಗೂಗಲ್ ನೋಡ್ಬಾರ್ದು ಗೂಗಲ್ ನೋಡ್ರಿ ಸುಮ್ ಅಲ್ಲತ್ತೀನಿ ಮೇಡಮ್ ಹಂಗೆ ಒಂದು ಗೂಗಲ್ ನೋಡಿ ಪಾಗಲ್ ಆಗ್ತಾರಂತ್ರಿ ಏನಾಗ್ತಾರಂತ್ರಿ ಪಾಗಲ್ ಅದಲ್ವಾ ನೋಡಿ ಗೊತ್ತಿರ್ಬೇಕು ಏನ್ ಗೊತ್ತೇನ್ ಗೂಗಲ್ ನೇ ಇರ್ತಾವ ಕರೆಕ್ಟ್ ಇರ್ತಾವ್ರಿ ಅದಲ್ವಾ ಬಟ್ ಏನ್ ಗೊತ್ತೇನ್ರಿ ಇವಾಗ ಕೆಲವೊಂದು ಗೂಗಲ್ ಕರೆಕ್ಟ್ ಇರ್ತಾವ ಆಮೇಲೆ ಗೂಗಲ್ ಆಗಿರ್ಬೋದು ಆಗಿರ್ಬೋದು ಅದಲ್ವಾ ಚಾಟ್ ಜಿಪಿಟಿ ಆಗಿರ್ಬೋದು ಈಗ ಚಾಟ್ ಜಿಪಿಟಿ ಈಗ ಮ್ಯಾಥಮೆಟಿಕ್ಸ್ ಲೆಕ್ಕ ಬೇಕಾದ್ರ ಹಾಕ್ ನೋಡ್ರಿ ನೀವೊಂದ್ ಲೆಕ್ಕ ನಿಮ್ ಫೋನ್ ಒಂದ್ ಲೆಕ್ಕ ಹಾಕ್ರಿ ಅದೇ ಸೇಮ್ ಲೆಕ್ಕ ಇನ್ನೊಂದ್ ಫೋನ್ ಹಾಕ್ರಿ ಆನ್ಸರ್ ಬೇರೆ ಬೇರೆ ಬಂದಿರ್ತಾರೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡ್ರಿ ಲೆಕ್ಕ ಪ್ರಾಬ್ಲಮೆಟಿಕ್ ಹೌದಂತ್ರಿ ಅಂದ್ರೆ ಇರ್ಲಿ ಅದಲ್ವಾ ಮೇಡಮ್ 95% ಅದಾರಿ ಅದಲ್ವಾ ಅದಿದಾರಲ್ವಾ ಆಲದ ಮರದ ಎಲೆ ಆಕಾರದ ಕಂಚಿನ ಪದಕ ಈ ಪದಕ ಎಲ್ಲ ರೆಡಿ ಮಾಡ್ತಾರ ಗೊತ್ತಿಲ್ಲ ರೆಡಿ ಮಾಡ್ತಾರ್ರಿ ಹಾ ಕಲ್ಕತ್ತಾದ ಆಲಿಪುರದಾಗ ರೆಡಿ ಮಾಡ್ತಾರ ಅದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಈ ಪದಕ ಅದ ಅಲ್ವಾ ಈ ಪದಕದ ಒಂದ್ ಬದಿ ಸೂರ್ಯಚಿತ್ರ ಇರುತ್ತೆ ಯಾಕಿದ್ರ ನೋಡ್ರಿ ಸೂರ್ಯಚಿತ್ರ ಅದಕ್ಕೆ ಕೆಳಗಡೆ ಏನ್ ಬರ್ದಿರ್ತಾರಿ ಭಾರತ ರತ್ನ ಯಾವ ರತ್ನ ಹಾ ನೋಡ್ರಿ ಇನ್ನೊಂದ್ ಪದಕದಾಗ ಇನ್ನೊಂದ್ ಸರಿ ಏನಿರ್ತದೆ ಗೊತ್ತೇನೆ ಸಿಂಹ ಲಾಂಛನ ಯಾವ ಲಾಂಛನ ಸಿಂಹ ಲಾಂಛನ ಅದ್ರ ಕೆಳಗಡೆ ಏನಿರ್ಬೋದ್ರಿ ಓ ಸತ್ಯಮೇವ ಜಯತೆ ಯಾವ ಮೇವ ಜಯತೆ ಸತ್ಯಮೇವ ಜಯತೆ ಸ್ನೇಹಿತರೆ ಗೊತ್ತಿರ್ಲಿ ಇವಾಗ ಭಾರತ ರತ್ನ ಮತ್ ಸತ್ಯಮೇವ ಜಯತೆ ಯಾವ ಲಿಪಿದ ಕಂಡು ಬರ್ಬೋದು ಯಾವ ನಾಗರ ಲಿಪಿ ಹೇಳ್ರಿ ದೇವನಾಗರ ಲಿಪಿ ಇದು ಯಾರೇನ್ ಗೊತ್ತೇನ ಅಭಿವೃದ್ಧಿಗೊಳಿಸ್ತಾರ್ರಿ ಮದನ್ ಮೋಹನ್ ಮಾಳವೀಯ ಎಲ್ಲಿಂದ ತಗೊಂಡ್ಬರ್ತಾರದ್ರಿ ಮುಂಡಕ ಉಪನಿಷತ್ ಅಲ್ವಾ ಆಮೇಲೆ ಈ ಭಾರತ ರತ್ನ ಪ್ರಶಸ್ತಿ ನೀಡೋರು ಯಾರದಾರಿ ಓ ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ಸರ್ಕಾರ ಯಾವ ಸರ್ಕಾರ ಭಾರತ ಸರ್ಕಾರದಲ್ವ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ನಂತರ ಬಂದಾಗ ಏನ್ ಗೊತ್ತೇನ್ರಿ ಈ ಭಾರತ ರತ್ನ ಪ್ರಶಸ್ತಿ ಪ್ರದಾನ ಮಾಡುವವರು ಓ ರಾಷ್ಟ್ರಪತಿಗಳು ಯಾವ ಪತಿಗಳು ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಗೊತ್ತೇನ್ರಿ ರಾಷ್ಟ್ರಪತಿ ಭವನ ಹಾಗಾದ್ರೆ ರಾಷ್ಟ್ರಪತಿ ಭವನ ಎಲ್ಲಿ ಕಂಡು ಬರ್ತದ್ರಿ ಎಲ್ಲೆಲ್ರಿ ಓ ರಾಷ್ಟ್ರಪತಿ ಭವನ ಅಂತ ಬಂದಾಗ ನವದೆಹಲಿ ರಾಷ್ಟ್ರಪತಿ ನಿವಾಸ ಓ ಸಿಮ್ಲಾ ಅಂತಕ್ಕಂಥ ರಾಷ್ಟ್ರಪತಿ ನಿವಾಸ ಅಂತ ಬಂದಾಗ ಎಲ್ಲಿ ಬರ್ತೀರಿ ಸಿಮ್ಲಾ ಅದೆಲ್ಲ ರಾಷ್ಟ್ರಪತಿ ನಿಲಯ ರೀ ಓ ಹೈದರಾಬಾದ್ ನ ಕಂಡು ಬರುತ್ತೆ ನೋಡ್ರಿ ತೆಲಂಗಾಣ ರಾಜ್ಯದ ಹೈದರಾಬಾದ್ ಅಲ್ವಾ ಮತ್ ಇನ್ನೊಂದ್ ಗೊತ್ತಿರ್ಬೇಕ್ರಿ ಈ ಭಾರತ ರತ್ನ ಪ್ರಶಸ್ತಿ ಪ್ರತಿ ವರ್ಷ ಯಾವ ಡೇಟಿಗೆ ಕೊಡ್ತಾರ್ರಿ ಯಾವ ಕೊಡ್ತಾರ ಜನವರಿ ಓ 26 ಕೆಲವೊಂದು ಮಾಡ್ತಾರ್ರಿ ಓ ಗಣರಾಜ್ಯೋತ್ಸವ ದಿನ ಅವಲ್ವಾ ರಿಪಬ್ಲಿಕ್ ಡೇ ಯಾವ ಪಬ್ಲಿಕ್ ಡೇ ಹೌದಲ್ವಾ ವೆರಿ ಗುಡ್ ಅದಲ್ವಾ ಆಮೇಲೆ ಒಟ್ಟು ಎಕ್ಸಾಮ್ ಪ್ರಕಾರ ಹೇಳಿದ ಅನ್ಕೋತೀನಿ
53. ವೆರಿ ಗುಡ್ ಅದಲ್ವಾ, ಅಲ್ಲಿ ತನಕ ಲಾಸ್ಟ್ ಕ್ಲಾಸ್ ನೇ ಆಗಿತ್ತು ಅನ್ಕೋತೀನಿ ಅದಲ್ವಾ. ಇರ್ಲಿ ಬರೋದಲ್ವಾ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಬೇಕು ಸರ್, ಇಂಥ ಭಾರತ ರತ್ನ ಪ್ರಶಸ್ತಿ ಯಾರು ಪಡ್ಕೊಂಡ್ರು, ಮೊದಲ ಎಷ್ಟ್ ಜನ ಪಡ್ಕೊಂಡ್ರು, ಪ್ರಧಾನಮಂತ್ರಿಗಳು ಎಷ್ಟು, ರಾಷ್ಟ್ರಪತಿಗಳು ಎಷ್ಟು ಅಂತಕ್ಕಂತ ಒಂದಿಷ್ಟು ಮಾಹಿತಿ ನಿನ್ ತರಗತಿಯಲ್ಲಿ ನೋಡೋಣ ಬರೋದಲ್ವಾ. ನೋಡ್ರಿ, ಇಂತ ಸರಿ ಭಾರತ ರತ್ನ ಪ್ರಶಸ್ತಿ ಟೋಟಲ್ ಎಷ್ಟು ಜನ ಪಡ್ಕೋತಾರ ಅಂತ ಹೇಳಿದ್ರೆ 53. ಎಷ್ಟ್ 53. ನೋಡ್ರಿ ನೆಕ್ಸ್ಟ್ ಬಂದಾಗ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಸರ್ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ ಮೊದಲಿಗರು. ಎದಲಿಗರು ಗೊತ್ತೇನ್ರಿ ಸರ್? ಮೊದಲು ಎಷ್ಟು ಜನ ಪಡ್ಕೊಂಡಿರ್ಬೋದ್ರಿ ಹೇಳ್ಬೋದ್ರಿ? 3 ಜನ. ಎಷ್ಟು ಜನ ಪಡ್ಕೊತಾರ? 3 ಜನ ಪಡ್ಕೊತಾರ್ರಿ ಸರ್. ನಂತರ ಬಂದಾಗ ಇಂಥ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ನಮ್ಮ ಪ್ರೀತಿಯ ಭಾರತ ದೇಶದ ಪ್ರಧಾನ ಮಂತ್ರಿಗಳು. ಯಾವ ಮಂತ್ರಿಗಳು ನೋಡ್ರಿ? ಪ್ರಧಾನ ಮಂತ್ರಿಗಳು ಶಾರ್ಟ್ಕಟ್ ನೇ PM ಅಂತಾರ ನೋಡ್ರಿ. ಯಾವ ಅಂತಾರ್ರಿ? PM, ಪ್ರೈಮ್ ಮಿನಿಸ್ಟರ್. ಎಷ್ಟು ಜನ ಪಡ್ಕೊಂತಿರ್ಬೋದ್ರಿ? ಎಷ್ಟು ಜನ? 9 ಜನ. ನೋಡಿ ಪ್ರಧಾನ ಮಂತ್ರಿಗಳು ಎಷ್ಟು ಜನ ಪಡ್ಕೋತಾರ ಗೊತ್ತೇನೋ? 9 ಜನ ಪಡ್ಕೋತಾರ. ಇಂಥ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ರಾಷ್ಟ್ರಪತಿಗಳು ನೋಡ್ರಿ, ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ರಾಷ್ಟ್ರಪತಿಗಳು ಇಂಗ್ಲಿಷ್ ದ ನೋಡ್ರಿ ಪ್ರೆಸಿಡೆಂಟ್ ಅಂತ ಕರೀತಾರ ನೋಡೋದಲ್ವಾ. ನೋಡಿ ಗೊತ್ತಿರ್ಲಿಕ್ಕೆ ಹೇಳ್ತಿರ್ತಾರ ನೋಡಿ. ಭಾರತ ರತ್ನ ಪ್ರಶಸ್ತಿ ಆಕರ್ಷಿಗೋದ್ ಪಡ್ಕೋತಾರ್ರಿ ಅದಲ್ವಾ. ರಾಷ್ಟ್ರಪತಿಗಳು ಎಷ್ಟು ಜನ ಪಡ್ಕೊಂಡಿರ್ಬೋದ್ರಿ ಹೇಳ್ಬೋದೇನ್ರಿ? ಒಗಿತೀರ ನಮ್ಗೊಂಡು ಒಗಿರೋಲಿ ಕೆಟ್ಟ ಹೆಚ್ಚಿದ ನೋಡ್ರಿ. ವೆರಿ ವೆರಿ ಈಸಿ, ಡೆಡ್ ಈಸಿ. ಏನಂತೀರಿ ಮೇಡಮ್? ಏನೋ ಹೇಳತ್ತೀರಿ? 7 ಜನ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಸರ್. ಏನಂತೀರಿ ಹೇಳ್ಬೋದೇನ್ ಏನ್ರಿ ಮೇಡಮ್? 8 ಜನ. ವಾವ್, 7, 8 ನಂತರ 9 ಅಂತೀರಿ ಮತ್ತೀಗ? ಏನು ಮೇಡಮ್ ಏನಂತೀರಿ? 5 ಜನ. ವಾವ್, ವೆರಿ ಗುಡ್. 5 + 1 ಎಷ್ಟ್ರಿ? 6 ಜನ. ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ರಾಷ್ಟ್ರಪತಿಗಳು ಮೇಡಮ್ 6 ಜನ ರೀ. ಎಷ್ಟು ಜನ ಹೇಳ್ರಿ? 6 ಜನ ಅದಲ್ವಾ. ನಂತರ ಬಂದಾಗ ನಿಮ್ ಕಡೆ ಬರ್ತೀನಿ ಅವಾಗ್ರಿ. ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮಹಿಳೆಯರು ಅಕ್ಕಾದ್ರೆ ಎಷ್ಟು ಜನ ಆಗಿರ್ಬೋದ್ರಿ? ಎಷ್ಟು ಜನ ರೀ ಮೇಡಮ್? ವಾ, ವೆರಿ ಗುಡ್ ಅದಲ್ವಾ. ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮಹಿಳೆಯರಂತ ಬಂದಾಗ ನೋಡ್ರಿ 5 ಜನ ಪಡ್ಕೋತಾರೆ. ಎಷ್ಟು ಜನ? 5 ಜನ. ನೆಕ್ಸ್ಟ್ ನೀವ್ ಬಿ ಆಗ್ಬೇಕು ಹೇಳ್ರ. 6ನೇದವ್ರು ನೀವೇ ಆಗಿರ್ಬೇಕು ನೋಡ್ರಿ ಅದಲ್ವಾ. ಸಮಾಜ ಸ್ಟಡಿ ಸರ್ಕಲ್ ಇಂದ ಅದಲ್ವಾ. ನೋಡ್ರಿ ಗೊತ್ತಿರ್ಬೇಕು ಬರಬಾರದಲ್ವಾ. ನೆಕ್ಸ್ಟ್ ಬಂದಾಗ ಇಂಥ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ನಮ್ಮ ಪ್ರೀತಿ ಹೆಮ್ಮೆಯ ಕನ್ನಡಿಗರು. ಕನ್ನಡ ಜನ ಆಗಿರ್ಬೋದು ಹೇಳ್ಬೋದ್ರಿ? ನೋಡಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಕನ್ನಡಿಗರನ್ನ ಬಂದಾಗ ಎಷ್ಟು ಜನ ಪಡ್ಕೋತಾರ ಗೊತ್ತೇನು? 3 ಜನ ಪಡ್ಕೋತಾರ ನೋಡಿ ಗೊತ್ತಿರ್ಬೇಕು ಸರ್. ಕನ್ನಡಿಗರು ಅಥವಾ ನಮ್ಮ ಪ್ರೀತಿ ಹೆಮ್ಮೆಯ ಕರ್ನಾಟಕ ರಾಜ್ಯದವ್ರು. ಯಾವ ರಾಜ್ಯದವ್ರಿ? ಕರ್ನಾಟಕ ರಾಜ್ಯದವರಲ್ವಾ. ನೆಕ್ಸ್ಟ್ ಇಂಥ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ವಿದೇಶಿಗರದಲ್ವಾ ಸರ್. ನೋಡಿ ವಿದೇಶಿಗರದಲ್ವಾ ಅಂದ್ರೆ ವಿದೇಶಿಗರಂದ್ರ ಬೇರೆ ದೇಶದವ್ರಿ. ಸರ್ ಎಷ್ಟು ಜನ ಪಡ್ಕೊಂಡಿರ್ಬೋದ್ರಿ? ಏನಂತೀರಿ ಮೇಡಮ್? ವೆರಿ ಗುಡ್ ವೆರಿ ಗುಡ್. 2 ಜನ ಪಡ್ಕೋತಾರದಲ್ವಾ. ನೋಡ್ರಿ 2 ಜನ ಪಡ್ಕೋತಾರ. ಬರ್ರಿ ಅವ್ರು ಯಾರ್ಯಾರ ಅಂತಕ್ಕಂಥ ಒಂದಿಷ್ಟು ಮಾಹಿತಿ ಇಂದಿನ ತರಗತಿದ ನೋಡ್ಕೊಂತ ಹೋಗೋಣದಲ್ವಾ. ನೋಡ್ರಿ ಮೊದಲು ಗೊತ್ತಿರ್ಬೇಕು ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಅದಲ್ವಾ. ನೋಡ್ರಿ ಮೊದಲಿಗರದಲ್ವಾ. ಮೊದಲಿಗರು ಅಂತಕ್ಕಂಥ ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲಿಗರು. ನೋಡ್ರಿ ಮೊಟ್ಟ ಮೊದಲ ಬಾರಿ ಭಾರತ ರತ್ನ ಪ್ರಶಸ್ತಿ ಸರಿ ಯಾವ ವರ್ಷಕ್ಕೆ ಕೊಟ್ಟಿರ್ಬೋದ್ರಿ? ವಿಷಯ 55. ಮೇಡಮ್ ಕನ್ಫ್ಯೂಸ್ ಆಗ್ಬೇಡ್ರಿ ಅದಲ್ವಾ. ನೋಡ್ರಿ ಗೊತ್ತಿರ್ಬೇಕು ಈ ಭಾರತ ರತ್ನ ಪ್ರಶಸ್ತಿ ಮೊಟ್ಟ ಮೊದಲ ಬಾರಿ ಯಾವ ಕೊಡ್ತಾರೆ ಗೊತ್ತಂದ್ರೆ 1954 ಜನವರಿ 26. ಎಷ್ಟು 26? ಜನವರಿ 26 ಕೊಡ್ತಾರ ನೋಡ್ರಿ. 3 ಜನಕ್ಕೆ ಒಂದೇ ವರ್ಷ ಕೊಡ್ತಾರ್ರಿ ಅದಲ್ವಾ. ಒಂದೇ ದಿನ ಕೊಡ್ತಾರ್ರಿ, ಒಂದೇ ಸ್ಟೇಜ್ ಮ್ಯಾಗ ಕೊಡ್ತಾರ. ಅದ್ರ ಮೊದಲು ಬೇರೆ ಕೊಡ್ತಾರ. ಅದೆಲ್ಲ ಮೊದಲು ಯಾರಿಗೆ ಕೊಟ್ಟಿರ್ಬೋದು ನೋಡ್ರಿ? ಎಕ್ಸಾಮ್ ಕೇಳ್ಬೋದ್ರಿ. ಮುಂಬರುವ ನಿಮ್ಮ ಪ್ರೀತಿಯ ಜಿಪೆಸ್ಟ್ ಆಗಿರ್ಬೋದು, HS ಆಗಿರ್ಬೋದು, PS ಆಗಿರ್ಬೋದು. ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಸರ್ ಮೊಟ್ಟ ಮೊದಲ ವ್ಯಕ್ತಿ ಯಾರಾಗಿರ್ಬೋದ್ರಿ? ವಾ ವೆರಿ ಗುಡ್ ಅದಲ್ವಾ ಸರ್. ಮೊದಲ ವ್ಯಕ್ತಿ ಗೊತ್ತಿರ್ಬೇಕು. ಯಾರು ಗೊತ್ತೇನ್ರಿ? ಸಿ ಏನ್ ಗೊತ್ತೇನ್ರಿ? ಸಿ ರಾಜಗೋಪಾಲ್ಚಾರಿ ಅಂತಕ್ಕಂತಾರದಲ್ವಾ. ಸಿ ಏನ್ ಗೊತ್ತೇನ್ರಿ? ರಾಜ ಏನ್ ಗೊತ್ತ? ರಾಜ ಗೋಪಾಲಾಚಾರಿ. ಯಾವಾಚಾರಿ ಗೊತ್ತೇನ್ರಿ? ಗೋಪಾಲಾಚಾರಿ. ನೋಡ್ರಿ ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಈ ಭಾರತ ರತ್ನ ಪ್ರಶಸ್ತಿಯನ್ನೇ ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಸಿ ರಾಜಗೋಪಾಲ್ಚಾರಿ. ಹಾಗಿದ್ರ ಸಿ ಅಂದ್ರೆ ನಗಿರ್ಬೋದು ಸಾರ್. ಬಿತ್ತಲೆ ಅಡಿಗೆ ಮಾಸ್ತರ. ಪಕ್ಕರಿ ಮೇಡಮ್. ವೆರಿ ಗುಡ್ ಅದಲ್ವಾ. ನೋಡಿ ಚಕ್ರವರ್ತಿ ರಾಜಗೋಪಾಲ್ಚಾರಿ. ಸ್ನೇಹಿತರೆ ಗೊತ್ತಿರುವ ಭಾರತ ರತ್ನ ಸುಮ್ ಕೊಡಂಗಿಲ್ರಿ ಮೇಡಮ್. ಏನೊಂದ್ ಸಾಧನೆ ಮಾಡ್ಬೇಕ್ರಿ. ಈ ಸಿ ರಾಜಗೋಪಾಲ್ಚಾರಿ ಏನಿದ್ರು ಸಾರ್ ಗೊತ್ತಿರ್ಬೇಕಲ್ವಾ. ಹೇಳ್ಬೋದ್ ಯಾರಾದ್ರು? ವೆರಿ ಗುಡ್. ಮತ್ತೇನಾಗಿರ್ರಿ? ಹೇಳ್ಬೋದ್ರಿ? ಕಾನೂನು ಸಲಹೆಗಾರರು. ವಾವ್ ವೆರಿ ಗುಡ್ ಮತ್ರಿ ಇವ್ರು ಗವರ್ನರ್ ಆಗಿರ್ತಾರ ನೋಡ್. ಕೇಳಿದ್ರಿ ಮೇಡಮ್? ಹಾ ರೀ. ಇವಾಗ ಏನ್ ಗೊತ್ತು ಮದ್ರಾಸ್ ಪ್ರೆಸಿಡೆನ್ಸಿ ಕರೀತಾರ ನೋಡ್ರಿ.
ಅವ್ರು ಗವರ್ನರ್ ಆಗಿರ್ತಾರೆ, ಮತ್ತೆ ಸ್ವತಂತ್ರ ಹೋರಾಟದ ಕೂಡ ಭಾಗವಹಿಸಿರ್ತಾರೆ ಅದಲ್ವಾ. ಈ ಸಾಧನೆ ಕಂಡು ಏನ್ ಮಾಡ್ತಾರೆ ಗೊತ್ತೇನ್ರಿ, 1954 ನಮ್ಮ ಪ್ರೀತಿ ಹೆಮ್ಮೆಯ ಭಾರತ ಸರ್ಕಾರ ಏನ್ ಮಾಡ್ತಾರೆ ಗೊತ್ತೇನ್, ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ ಅದಲ್ವಾ. ನೋಡ್ರಿ ಇಂತ ಸರ್ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ 2ನೇ ವ್ಯಕ್ತಿ ಯಾರಾಗಿರ್ಬೋದ್ರಿ? ವೆರಿ ಗುಡ್ ಅದಲ್ವಾ. ನೋಡಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡು 2ನೇ ವ್ಯಕ್ತಿ ಗೊತ್ತಿರ್ಬೇಕು. ಸರ್ ಸರ್ ಸಿ ವಿ ರಾಮಣ್ಣ. ಯಾವ ರಾಮನ್ ಗೊತ್ತೇನ್ರಿ? ಸರ್ ಸಿ ವಿ ರಾಮಣ್ಣ. ನೋಡ್ರಿ ಇವ್ರಿಗೆ ಕೂಡ 1950 ಕೊಡ್ತಾರ ಅದಲ್ವಾ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಬಟ್ ನೋಡ್ರಿ ಭಾರತ ರತ್ನ ಸುಮ್ ಕೊಡಂಗಿಲ್ರಿ, ಏನೋ ಸಾಧನೆ ಮಾಡ್ಬೇಕಂತಾರೆ. ಈಗ ಸೈನ್ಸ್ ಅವ್ರಿಗೆ ಗೊತ್ತಿರ್ತದ ಅನ್ಕೋತೀನಿ, ಹೌದಲ್ವಾ. ಸೈನ್ಸ್ ಅವ್ರಿಗೆ ಗೊತ್ತಿರ್ತಾರ ಸರ್ ಸಿ ವಿ ರಾಮನ್ ಅವ್ರ ಬಗ್ಗೆ, ಹೌದಲ್ವಾ. ಮೇಡಮ್ ಸೈನ್ಸ್ ದವ್ರು ಹೇಳ್ತಾರೆ ನೋಡೋದಲ್ವಾ, ಕೇಳ್ರಿ. ಇವಾಗ ಸಿ ವಿ ರಾಮನ್ ಸೈನ್ಸ್ ದವ್ರು ಇದಿರಲ್ಲ ಇಲ್ಲಿ, ಏನಿಲ್ರಿ ಇದಿರಿ ಅಂತ ಅನ್ಕೋತೀನಿ ಅದಲ್ವಾ. ಸ್ವಲ್ಪ ಹ್ಯಾಂಡ್ರೈಸ್ ಮಾಡ್ಬೋದ್ರಿ ಅದಲ್ವಾ. ನಾನ್ ಕ್ವಶನ್ ಕೇಳಂಗಿಲ್ಲ ಯಾರಿಗೆ ಅದಲ್ವಾ. ಹಾ ರೀ ನಮ್ ಸೈನ್ಸ್ ಬಂದ್ರಿ ನೋಡಿಲ್ರಿ ಒಂದ್ಸರಿ ಸೈನ್ಸ್ ಕ್ಲಾಸ್ ಅದಲ್ವಾ, ಇರ್ಲದಲ್ವಾ. ಅಂದುಕೊಳ್ಳುದು ಜೀವನವಲ್ಲ, ಹೊಂದಿಕೊಳ್ಳುದು ಜೀವನ ಅದಲ್ವಾ. ನೋಡ್ರಿ ಗೊತ್ತಿರ್ಬೇಕು ನಮ್ ಸೈನ್ಸ್ ಅಲ್ರಿ. ಹಾ ಸರ್ ಸಿ ವಿ ಅಂದ್ರೆ ಹೇಗಿರ್ಬೋದ್ರಿ? ಓ ವೆರಿ ಹೇಳಿ ಮೇಡಮ್ ಕರೆಕ್ಟ್. ವೆಂಕಟ ರೀ ರಮಣ. ವೆರಿ ಗುಡ್ ಅದಲ್ವಾ. ಮೇಡಮ್ ನಿಮ್ ಕ್ಲಾಪ್ಸ್ ಹಾಕಿರೋದಲ್ವಾ. ಇರ್ಲಿ ನೋಡ್ರಿ ಕ್ಲಾಪ್ಸ್ ಹಾಕ್ತಿರ್ಬೇಕು ಅವಾಗ ಹಂಗೆ ನೆನಪಿನ ಶಕ್ತಿ ಹೆಚ್ಚಿಗೆ ಆಗುತ್ತೆ. ನಂದಲ್ರಿ ನಿಮ್ದಾಗುತ್ತೆ. ಆಮೇಲೆ ಇನ್ನೊಂದೇನ್ ಗೊತ್ತೇನ್ರಿ, ಆಯುಷ್ ಅಂತಕ್ಕಂತ ಹೆಚ್ಚಾಗುತ್ತೆ. ಇದು ಮಾತ್ರ ನಾ ಹೇಳತ್ತೆ ಸಾಹಿತ್ಯ ಹೇಳ್ತಾರೆ. ಮತ್ ಇನ್ನೊಂದ್ ಸ್ಪೆಷಲ್ ಏನ್ ಗೊತ್ತೇನ್ರಿ, ಬಾಜು ಮಕ್ಕೊಂಡ್ರೆ ಹೇಳ್ತಾರೆ ಮೇಡಮ್ ಅದಲ್ವಾ. ನೋಡ್ರಿ ಗೊತ್ತಿರ್ಬೇಕು ಬರಬಾರದಲ್ವಾ. ಸರ್ ಸಿ ವಿ ರಾಮನ್ ಅಂತ ಬಂದಾಗ ಏನ್ ಗೊತ್ತೇನ್ರಿ, ಸರ್ ಚಂದ್ರಶೇಖರ ಅದಲ್ವಾ. ನೋಡ್ರಿ ಚಂದ್ರಶೇಖರ ಏನ್ ಗೊತ್ತೇನ್ರಿ, ವೆಂಕಟ ಏನ್ ಗೊತ್ತೇನೆ, ವೆಂಕಟ ಅದಲ್ವಾ. ನೋಡ್ರಿ ರಮಣ ಅಂತಕ್ಕಂತ ನೋಡ್ರಿ ವೆಂಕಟರಮಣ. ಈ ಕೆಂಪು ಕೋತಿ ಇರ್ತಾರಲ್ರಿ, ಅವ್ರ ನಾಲ್ಗೆ ಹೊಳಂಗಿಲ್ಲ, ಅದಕ್ಕೆ ಅವ್ರು ರಮಣ್ ಅಂತ ಕರೆದವ್ರು. ಹಾ ರಮನ್ ಅಂತ ಕರೆದವ್ರು. ನೋಡ್ರಿ ಚಂದ್ರಶೇಖರ್ ವೆಂಕಟ ರಮಣ ಇರ್ತಿತ್ತು ಅದ ಹೆಸರಿ. ಬಟ್ ಈ ಕೆಂಪು ಕೋತಿ ಅವ್ರಿಗೆ ಕರೆಕ್ಟ್ ಕರೀಕವಲ್ಲಲ್ವಾ, ಅವ್ರು ರಮನ್ ಅಂತ ಕರೆದ್ರು. ಬಟ್ ನೋಡ್ರಿ ಗೊತ್ತಿರ್ಬೇಕೇನ್ ಗೊತ್ತ, ಸರ್ ಸಿ ವಿ ರಾಮನ್ ಅವ್ರೀಗ ಈ ಸರ್ ಅಂತಕ್ಕಂತ ಬಿರುದಾರ ಕೊಡ್ತಾರೆ ಗೊತ್ತೇನೆ, ಕೆಂಪು ಕೋತಿಗಳು. ಕೆಂಪು ಕೋತಿ ಅಂದ್ರೆ ಬ್ರಿಟಿಷರ್ ಅದಲ್ವಾ. ನೋಡಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರಲ್ವಾ. ಹಾಗಿದ್ರ ಇವ್ರು ಏನ್ ಮಾಡ್ತಾರ ಸರ್, ಸಾಧನೆ ಏನ್ ಮಾಡ್ತಾರ್ರಿ? ಹಾ ಬೆಳಕಿನ ಚದುರುವಿಕೆ ಕುರಿತು ಏನ್ ಮಾಡ್ತಾರ್ರಿ ಹೇಳ್ಬೋದ್ರಿ? ಓ ಸಂಶೋಧನೆ ಮಾಡ್ಯಾರೇನ್ರಿ? ಏನ್ ಸಂಶೋಧನೆ ಮಾಡ್ಯಾರ್ರಿ? ಓ ರಾಮನ್ ಎಫೆಕ್ಟ್ ಏನ್ರಿ? ಮತ್ ಈ ಕಡ್ರಿ ಮೇಡಮ್ ಅವ್ರು ಇಲ್ಲಿ ಹೇಳ್ತೀರಿ ಲಾಸ್ಟ್ ಹೇಳ್ತೀರೇನ್ರಿ ಮೇಡಮ್? ಏನ್ ಮಾಡ್ತಾರ್ರಿ ಸಾಧನೆ? ಸೈನ್ಸ್ ಏನ್ರಿ ಮೇಡಮ್? ಇಲ್ಲಿಲ್ರಿ. ಹಾ ನೋಡ್ರಿ ಗೊತ್ತಿರ್ಬೇಕು. ವೆರಿ ಗುಡ್ ಎಲ್ಲ ಹೇಳ್ತೀರ ಅನ್ಕೋತೀನ್ರಿ. ಇವ್ರು ಏನ್ ಮಾಡ್ತಾರ ಗೊತ್ತೇನಿ, ಬೆಳಕಿನ ಏನ್ ಗೊತ್ತೇನಿ, ಬೆಳಕಿನ ನೋಡ್ರಿ ಚದುರುವಿಕೆ ಕುರಿತದಲ್ವಾ. ಚದುರುವಿಕೆ ಕುರಿತು ಏನ್ ಮಾಡ್ತಾರ ಗೊತ್ತೇನ್ರಿ ಅದಲ್ವಾ. ರಾಮನ್ ಪರಿಣಾಮ ಏನ್ ಗೊತ್ತೇನ್ರಿ, ರಾಮನ್ ಏನ್ ಗೊತ್ತೇನ್ರಿ, ಪರಿಣಾಮ ಅಂತಕ್ಕಂತ ಮಾಡ್ತಾರ ಗೊತ್ತೇನ್ರಿ, ಪರಿಣಾಮ ನಿರೂಪಿಸ್ತಾರ. ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ, ನಮ್ಮ ಪ್ರೀತಿ ಹೆಮ್ಮೆ ಭಾರತ ಸರ್ಕಾರ 1954 ಯಾವ ಪ್ರಶಸ್ತಿ ಕೊಡ್ತಾ ಹೇಳ್ರಿ, ಭಾರತ ರತ್ನ. ಈಗ ನಿಮ್ಗ ಗೊತ್ತ ಅನ್ಕೊಂಡ್ ಬೆಳಕಿನ ಚದುರುವಿಕೆ. ಬೆಳಕ್ ಅಂತ ಬಂದಾಗ ಇಂಗ್ಲಿಷ್ ನಲ್ಲಿ ಕೇಳ್ತಾರೆ ಬೆಳಕಿಗ್ರಿ, ಓ ಲೈಟ್ ಅಂತ ಕರೀತಾರೇನ್ರಿ. ವಾಟ್ ಯು ಮೀನ್ ಬೈ ಲೈಟ್? ಬೆಳಕ್ ಅಂದ್ರೆ ಏನಾಗಿರ್ಬೋದ್ರಿ ಹೇಳ್ಬೋದು ಯಾರಾದ್ರು? ಬೆಳಕ್ ಅಂದ್ರೆ ಏನ್ರಿ? ವಾಟ್ ಯು ಮೀನ್ ಬೈ ಲೈಟ್? ಓ ಪ್ರಕಾಶಮಾನ. ಓ ಪ್ರಕಾಶತೆ ಅಂದ್ರೆ ಪ್ರಕಾಶತೆಗೆ ಇಂಗ್ಲಿಷ್ ದಾಗ ಕರಿಬೋದ್ರಿ ಪ್ರಕಾಶಮಾನ. ಇಂಗ್ಲಿಷ್ ದಾಗ ಶೈನಿಂಗ್. ವಾವ್ ವೆರಿ ಗುಡ್. ಏನ್ ಶಾಣೆ, ಏನ್ ಸುದ್ದಿ, ಏನ್ ಹೇಳ್ಬೋದ್ರಿ? ಪ್ರಕಾಶತೆ ಏನ್ರಿ ಮೇಡಮ್ ಹೇಳ್ರಿ? ಓ ರಿಫ್ಲೆಕ್ಟ್ ಪ್ರತಿಫಲನ ಅದು ಹೌದಲ್ರಿ. ಹಾ ಮತ್ರಿ ಈ ಪ್ರಕಾಶಮಾನ ಮೇಡಮ್ ಅವ್ರ ಸೈನಿಂಗ್ ಅಂದರು, ಮೇಡಮ್ ಅವ್ರ ರಿಫ್ಲೆಕ್ಟ್ ಅಂದರು. ಮತ್ತೇನಂದ್ರೆ ಸೈನ್ಸ್ ದವ್ರು ಅಗಿತಿರ್ಬೇಕು ಮನುಷ್ಯಂಗೆ, ಪ್ರಯತ್ನ ಮಾಡ್ತಿರ್ಬೇಕು. ಪ್ರಯತ್ನ ಸರ್ವ ಸಿದ್ಧಿ ಸಾಧನ. ಈಗ ನೋಡಿ ಎಲ್ಲರೂ ಅಂತಿರ್ತಾರೆ ಬೆಳಕು ಲೈಟ್ ಅಂತಿರ್ತಾರೆ. ಏನ್ರಿ ಬೆಳಕು ಅಂದಿರ ಗೊತ್ತಿರ್ಬೇಕಲ್ವಾ? ಗೊತ್ತಿರ್ಬೇಕಲ್ರಿ ಮೇಡಮ್? ಹಾ ಏನಂತೀರಿ ಹೇಳ್ಬೋದ್ರಿ ಮೇಡಮ್? ಹೇಳ್ರಿ ಸೈನ್ಸ್ ಹೇಳ್ರಿ ಇದು ಹೋಗಿರಿ. ಈಗ ನೋಡ್ರಿ ಪ್ರಕಾಶಕ್ಕೆ ಏನ್ ಕರೀತಾರ ಗೊತ್ತು? ಪ್ರಕಾಶಮಾನಕ್ಕ ಲಸ್ಟ್ರಸ್ ಅಂತ ಕರೀತಾರ. ಎಕ್ಸಾಕ್ಟ್ಲಿ ರೀ, ಅದ್ರ ಲಸ್ಟ್ರಸ್ ಅಂತ ಕರೀತಾರ. ಈಗ ನಿಮ್ಗೊಂದ್ ಕ್ವಶನ್ ರೀ, ಬೆಳಕ್ ಅಂದ್ರೆ ಏನಾಗಿರ್ಬೋದು? ವಾಟ್ ಯು ಮೀನ್ ಬೈ ಲೈಟ್? ಯಾರು ಹೇಳ್ಬೋದು? ಟ್ರೈ ಮಾಡ್ಬೋದು. ಮೇಡಮ್ ಹೇಳ್ತೀರೇನ್ರಿ? ಏನಂತೀರಿ? ಹೋಗಿರ್ ಹೊತ್ಕೊಂಡು ಗೊತ್ತಿಲ್ಲ ಅಂತೀರಿ ಮೇಡಮ್, ನೀವೇ ಅಂತೀರಿ? ಇದು ಆಕ್ಚುಲಿ ಸೈನ್ಸ್ ದಾಗ ಹೇಳ್ಬೇಕು ದಂದನ ಆನ್ಸರ್ಗಳು. ಈಗ ಅವ್ರು ಬಿಟ್ರ ಮೇಡಮ್ ಅವ್ರ ಬೇರೆ ಆನ್ಸರ್ ಹೇಳ್ತಿರ್ತಾರೆ, ನೀವು ಸೈನ್ಸ್ ದಾಗ ದಂದನ ಹೋಗಿತಿರ್ಬೇಕು. ಬೆಳಕ ಓದಿರ್ತೀರಿ ನೋಡ್ರಿ ಅದಲ್ವಾ. ಏನಾಗಿರ್ಬೇಕು ಬೆಳಕಂದ್ರ? ಮೇಡಮ್ ಲಾಸ್ಟ್ ಡಿಸ್ಕಸ್ ಮಾಡತ್ತಿರಲ್ರಿ? ಏನ್ ಡಿಸ್ಕಸ್ ಮಾಡತ್ತಿರಲ್ರಿ? ಇಲ್ರಿ. ಹಾ ಇಲ್ಲ ಎಂದಾಗ ಹೇಳ್ಬೋದ್ರಿ ಮೇಡಮ್? ಹೇಳ್ರಿ ಇಲ್ಲ ಹೋಗಿರಿ ಮೇಡಮ್, ಹೇಳ್ರಿ ಜೋರಾಗಿ ಹೇಳ್ರಿ, ಸ್ವಲ್ಪ ಕಿವಿ ಕೇಳುವರಿ. ಓ ಫಾರ್ಮ್ ಆಫ್ ಎನರ್ಜಿ. ವಾವ್ ವೆರಿ ಗುಡ್. ಎಕ್ಸಾಕ್ಟ್ಲಿ ನಾವೇನ್ ಕೇಳ್ರಿ ನಿಮ್ಗ. ಮತ್ರಿ ಕಡೆ ಲಾಸ್ಟ್ ಮೇಡಮ್ ಹೇಳ್ತೀರಿ ಸರ್ ನಿಮ್ದು ಹೋಗಿತೀರ ಮೇಡಮ್? ಸರ್
ನೋಡ್ರಿ ಬೆಳಕಂದ್ರೆ ಏನ್ ಗೊತ್ತೇನ್ರಿ ಕೇಳ್ರಿ, ಒಂದು ವಸ್ತುವನ್ನು ಗೋಚರಿಸುವಂತೆ ಮಾಡೋದೇ ಬೆಳಕು. ಅದೇ ಗೋಚರ ಅಂದ್ರೆ ಗೊತ್ತಿರ್ಬೇಕು, ನೋಡುವಂತೆ ಮಾಡೋದ್ರಿ. ಸೊ ನೋಡ್ರಿ, ಯಾವುದೇ ಒಂದು ವಸ್ತು ಇರ್ತೈತಲ್ವಾ, ಒಂದು ವಸ್ತುವನ್ನು ಗೋಚರಿಸುವಂತೆ ಅಥವಾ ಈ ನೋಡುವಂತೆ ಮಾಡೋದಕ್ಕೆ ಬೆಳಕಂತ ಕರೀತಾರೆ ಸ್ನೇಹಿತರೆ. ಮಾಸ್ತರ್ ಅದು ಹೆಂಗ ಬರೀ ಎಕ್ಸಾಂಪಲ್ ಕೊಡಮಂತ ಏನ್ ಗೊತ್ತೇನ್ರಿ, ಹಿಂಗೆ ಸಂಜೆ 8 ಗಂಟೆ ಅಂತ ತೋರ್ಕೊಡಿ. ಎಷ್ಟು ಗಂಟೆ ಹೇಳ್ರಿ? 8 ಗಂಟೆ. 8 ಗಂಟೆ ಆಗಿರ್ತೈತಿ. ಇವಾಗ ವಿದ್ಯುತ್ ಅಂತಕ್ಕಂಥ ಕರೆಂಟ್ ಅಂತಕ್ಕಂಥ ಹೋಗ್ಬಿಡ್ತದ ನೋಡ್ರಿ, ಹಿಂಗೆ ಲೈಟ್ ಅಂತ ಹೋಗ್ಬಿಡ್ತದ. ನಮ್ ಕಿಸನ್ ಬರ್ತಾರಲ್ಲ ನಿಂತ ಹತ್ರ ಬಂದ್. ಈಗ ನೋಡ್ರಿ ಲೈಟ್ ಹೋಗಿರ್ತದ, ಅದಲ್ವಾ ನೋಡಕ್ ಮೊದಲ ಕರಗಿದ್ದೀನಿ. ಅವ್ರು ಹಿಂಗ್ ಬರ್ತಾರ ನೋಡ್ತಾರ ಕಾಣಂಗಿಲ್ಲ. ಇನ್ನೇನು ಕಿಸನವ್ರ ಮತ್ ವಾಪಸ್ ಹೋಗ್ಬೇಕಂತಾರ್ರಿ. ಲೈಟ್ ಬಂದ್ಬಿಡ್ತಾವ್ರಿ. ಲೈಟ್ ಬಂದ ನಾ ಪಕ್ಕ ಹೋದ್ರಿ. ಅಂದ್ರೆ ಹೇಳ ತಾತ್ಪರ್ಯ ಎಷ್ಟೇನ್ ಗೊತ್ತೇನ್ರಿ, ಒಂದು ವಸ್ತು ಇರ್ತೈತಲ್ವಾ, ಒಂದು ವಸ್ತುವನ್ನು ಗೋಚರಿಸುವಂತೆ ಅಥವಾ ನೋಡುವಂತೆ ಮಾಡೋದಕ್ಕ ಏನಂತ ಕರೀತಾರ ಗೊತ್ತೇನ್? ಬೆಳಕಂತ ಕರೀತಾರ. ಸರ್ ನೋಡ್ರಿ, ಇಂಥ ಬೆಳಕಿನ ಕುರಿತು ಮಾಡ್ತಾರ ಗೊತ್ತೇನ್ರಿ? ಸರ್ ಸಿ ರಾಮನ್ ಏನ್ ಮಾಡ್ತಾರ ಗೊತ್ತೇನ್ರಿ? ಈ ಬೆಳಕಿನ ಚದುರಿಕೆ ಕುರಿತು ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಅಂತ ಪುಸ್ತಕ ಇದ್ದಾರೆ. ಈ ನಿಮ್ಗೆ ಗೊತ್ತಿರ್ಬೇಕು, ಬೆಳಕಿನ ಚದುರುವಿಕೆಗ ಇಂಗ್ಲಿಷ್ ಏನ್ ಕರಿತಾರೆ ಹೇಳ್ರಿ? ಸ್ಕ್ಯಾಟರಿಂಗ್ ಆಫ್ ಲೈಟ್. ಸರ್ ಅದು ಹೇಳ್ಬೋದಾ? ಬೆಳಕಿನ ಚದುರುವಿಕೆ ಅಂದ್ರೆ ಏನ್ರಿ? ವಾಟ್ ಯು ಮೀನ್ ಬೈ ಸ್ಕ್ಯಾಟರಿಂಗ್ ಆಫ್ ಲೈಟ್? ಎನಿಬಡಿ ಹೇಳ್ಬೋದಾ? ವಾಟ್ ಯು ಮೀನ್ ಬೈ ಸ್ಕ್ಯಾಟರಿಂಗ್ ಆಫ್ ಲೈಟ್? ಬೆಳಕಿನ ಚದುರುವಿಕೆ ಅಂದ್ರೆ ಏನಾಗಿರ್ಬೋದ್ರಿ ಮೇಡಮ್ ಹೇಳ್ರಿ? ಓ ಸ್ಕ್ಯಾಟರ್, ಚದರದೇನ್ರಿ? ಓ ಯಾವ್ದೇ ವಸ್ತಿನ ಮೇಡಮ್ ಏನಂದ್ರಿ? ಸ್ಕ್ಯಾಟರ್ ಚದರ್ತಾರೆ. ಓ ಎಕ್ಸಾಂಪಲ್ ಬ್ಯಾಡ್ರಿ ಮೇಡಮ್, ಅದಲ್ಲ. ನಾ ಏನ್ ಕೇಳ್ತೀನಿ ಗೊತ್ತಿ, ಬೆಳಕಿನ ಚದುರುವಿಕೆ ಅಂದ್ರೆ ಏನ್ರಿ ಮೇಡಮ್? ಏನ್ ಹೇಳ್ತಿದ್ರಿ? ಅದು ಡಿಸ್ಪರ್ಷನ್ ಆಫ್ ಲೈಟ್, ಸ್ಪ್ರೆಡ್ ಆಗೋದು. ಏನ್ ಗೊತ್ತೇನ್ರಿ? ಒಂದು ಬಿಳಿಯ ಪಟ್ಟಕದ ಮೇಲೆ ಬಿದ್ದಂತ ಬೆಳಕು 7 ಬಣ್ಣಗಳಾಗಿ ವಿಭಜನೆ ಆಗೋದು ಬೆಳಕಿನ ವರ್ಣ ವಿಭಜನೆ ಅಥವಾ ಡಿಸ್ಪರ್ಷನ್ ಆಫ್ ಲೈಟ್. ಮೇಡಮ್ ಹೇಳ್ರಿ? ಹಾ, ಬೆಳಕಿನ ಚದುರುವಿಕೆ. ಇವೆಲ್ಲ ದಂಡ ಹೇಳ್ತಿರ್ಬೇಕು. ಬೇಸಿಕ್ ಪಾಯಿಂಟ್ ಅಂತ ಕರೀತಾರಲ್ವಾ? ಏನಂತೀರಿ? ಈ ಕಡೆ ಸೈನ್ಸ್ ಇರ್ತೀರಲ್ರಿ? ಇಲ್ಲೇನ್ರಿ ಮೇಡಮ್? ನಿಮ್ ಜವಾಬ್ದಾರಿ ಸೈನ್ಸ್ ಅದೇನ್ರಿ? ಹೇಳ್ರಿ ಇಲ್ಲಿ ಹೋಗಿರ್ಕೊಂಡು. ಮೇಡಮ್ ಅವ್ರು ಇಲ್ಲೇ ಕೂತಿರಲ್ರಿ, ಹೇಳ್ಬೋದಲ್ರಿ? ಇಲ್ಲಿ ಹೋಗಿರ್ಕೊಂಡು ಇರ್ಲಿ ಬ್ಯಾಡ ಅಂತೀರೇನ್ರಿ? ಹಾ ನೋಡ್ರಿ, ಬೆಳಕಿನ ಚದುರುವಿಕೆ ಅಂದ್ರೆ ಏನ್ ಗೊತ್ತೇ ಮೇಡಮ್? ಏನ್ ಹೇಳತ್ತೀರೇನ್ರಿ? ಇಲ್ಲಲ್ರಿ? ಹಾ ನೋಡ್ರಿ, 7 ಬಣ್ಣಗಳಲ್ಲಿ ಒಂದೇ ಬಣ್ಣ ಎಲ್ಲಾ ಕಡೆ ಹರಡೋದೇ ಬೆಳಕಿನ ಚದುರುವಿಕೆ. ಈಗ ನೋಡಿ 7 ಬಣ್ಣ ಇರ್ತಾವಲ್ವಾ, 7 ಬಣ್ಣದಾಗ ಒಂದು ಬಣ್ಣ ಎಲ್ಲಾ ಕಡೆ ಹರಡೋದು ಬೆಳಕಿನ ಚದುರುವಿಕೆ. ಈಗ ನೋಡಿ ಎಕ್ಸಾಂಪಲ್, ಈಗ ಮೇಡಮ್ ಆಕಾಶ ಬಣ್ಣ ನೀಲಿಯಾಗಿ ಕಾಣಿಸ್ತಾ ಅಂತ ಹೇಳಿದ್ರು. ಈಗ ನೋಡಿ ಆಕಾಶ ಬಣ್ಣ ಒಂದೇ ಕಾಣಿಸ್ತಾರೆ, ಮತ್ತೆ ನೀಲಿ, ಕೆಂಪು, ಅದಲ್ವಾ ಗ್ರೀನ್ ಎಲ್ಲೋ ಕಾಣಿಸ್ತೇನೆ ಇಲ್ಲ? ಅಂದ್ರೆ ನೋಡಿ 7 ಬಣ್ಣದಾಗ ಏನ್ ಗೊತ್ತ, ಒಂದು ಬಣ್ಣ ಎಲ್ಲಾ ಕಡೆ ಹರಡುತ್ತದಲ್ವ ಬೆಳಕಿನ ಚದುರುವಿಕೆ ಸ್ನೇಹಿತರೆ. ಹಾ ಆಕಾಶ ನೀಲಿ ಏನ್ರಿ ಮೇಡಮ್? ಹಾ ನೀಲಿ ಆಗ್ಬೇಕಂದ್ರೆ ಇದಕ್ಕೆ ಹಿಡಿತಾರಲ್ರಿ, ನೀಲಿಯಾಗಿ ಕಾಣಿಸ್ತದೆ. ಓ ಹಿಡಿತಾರಲ್ರಿ? ಹಾ ಇವ್ರ ಹಿಡಿತಾರ ಅದಲ್ವಾ? ಹಾ ಅದಲ್ವಾ? ಅಂದ್ರೆ ನೋಡ್ರಿ, ನಮ್ಗೆ ಚದುರುವಿಕೆ ಅಂದ್ರೆ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಲಿ, 7 ಬಣ್ಣದಾಗ ಒಂದು ಬಣ್ಣ ಎಲ್ಲಾ ಕಡೆ ಹರಡೋದು ಬೆಳಕಿನ ಚದುರುವಿಕೆ. ಈಗ ನೋಡಿ ಸಮುದ್ರ ನೋಡಿದ್ರೆ, ಸಮುದ್ರ ಈಗ ಒಂದೇ ಬಣ್ಣದ ಕಾಣಿಸ್ತಾರೆ, ನೀಲಿ ಬಣ್ಣದಾಗ ಕಾಣಿಸ್ತಾರೆ. ಮತ್ತೇನ್ ಬಣ್ಣದಾಗ ಕಾಣಿಸ್ತೇನ್ರಿ? ಇಲ್ಲಿ ಈಗ ನೋಡಿ ಸಪೋಸ್ ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯ ಕಾಣಿಸ್ತಾನೆ. ಸೂರ್ಯ ಹೆಂಗ್ ಕಾಣಿಸ್ತಾನೆ? ಕಳ ಕಾಣಿಸ್ತಾನೆ. ಮತ್ತೆ ಕಾಮನ್ ಬಿಲ್ ತರ ಕಾಣಿಸ್ತಾನೆ ಇಲ್ಲ? ಅಂದ್ರೆ ನೋಡ್ರಿ, ಎಲ್ಲಿ 7 ಬಣ್ಣದಾಗ ಒಂದು ಬಣ್ಣ ಎಲ್ಲಾ ಕಡೆ ಹರಡಿರ್ತದಲ್ಲ ಬೆಳಕಿನ ಚದುರುವಿಕೆ ಸ್ನೇಹಿತರೆ. ಈ ಚದುರುವಿಕೆ ಕುರಿತು ಏನ್ ಮಾಡ್ತಾರೆ ಗೊತ್ತೇನ್ರಿ? ಸರ್ ಸಿ ರಾಮನ್ ಅವರು ರಾಮನ್ ಪರಿಣಾಮ ನಿರೂಪಿಸ್ತಾರೆ. ಹಾಗಿದ್ರ ಎಲ್ಲರೂ ಹೇಳ್ತಿರ್ತಾರೆ ರಾಮನ್ ಪರಿಣಾಮ, ರಾಮನ್ ಎಫೆಕ್ಟ್ ಅಂತ ಕರಿತಿರ್ತಾರೆ. ಸರ್ ಏನ್ರಿ ರಾಮನ್ ಪರಿಣಾಮ ಅಂದಿರ? ವಾಟ್ ಯು ಮೀನ್ ಬೈ ರಾಮನ್ ಎಫೆಕ್ಟ್ ಹೇಳ್ಬೋದ್ರಿ? ರಾಮನ್ ಪರಿಣಾಮ ಅಂದ್ರೆ ಏನಾಗಿರ್ಬೋದ್ರಿ? ಕೆಟ್ಟ ಇದ್ದಾರೆ ನೋಡ್ರಿ, ವೆರಿ ಈಸಿ. ಏನ್ ಮೇಡಮ್ ಹೇಳಿ? ತಪ್ಪಾಗಲಕ್ಕೆ ಹೇಳ್ರಿ, ಪರವಾಗಿಲ್ಲ. ಏನ್ ಮಾಡ್ತಾರೆ ಮೇಡಮ್? ಓ ಒಳ್ಳೆ ಸಂಶೋಧನೆ ಮಾಡ ಅಂತೀರೇನ್ರಿ? ಓ ಹೌದಲ್ರಿ? ಹಾ ಮತ್ ಹೇಳ್ಬೋದ್ರಿ? ಮತ್ ಸೈನ್ಸ್ ದವ್ರ ಗಪ್ಪಾದ್ರಲ್ಲ ಯಾಕೋ ಅದಲ್ವಾ? ನೋಡ್ರಿ ಹೇಳ್ಬೇಕು, ನೀವು ಹೋಗಿತಿರ್ಬೇಕು ಮನುಷ್ಯ ನೋಡ್ರಿ, ಮಂಜೆ ಹೋಗಿತಿರ್ಬೇಕು, ಏನ್ ಪ್ರಯತ್ನ ಮಾಡ್ತಿರ್ಬೇಕು. ದೇವ್ರ ಯಾವಾಗ ನಮ್ ಸ್ವಲ್ಪ ಆಗತ್ತೇನ್ರಿ? ಹಿಂಗ್ ಕೂತ್ರ ತಗೊಂಡ್ ನಿದ್ದೆ ಬರ್ತಾರೆ, ಹೌದಲ್ವಾ? ಹೇಳ್ಬೋದೇನ್ರಿ ಮೇಡಮ್? ಏನ್ ಮೇಡಮ್ ನೋಡ್ರಿ, ಏನ್ ಗೊತ್ತೇನ್ರಿ? ಎಲ್ಲಾರು ಬೆಳಕಿನ ಚದುರುವಿಕೆ ರಾಮನ್ ಪರಿಣಾಮ ಅಂದ್ರೆ ಏನ್ ಗೊತ್ತೇನ್ರಿ? ಸರ್ ಕೇಳದಲ್ವಾ? ಚದುರಿದೇನ್ ಚದುರಿದ ನೋಡ್ರಿ, ಚದುರಿದೇನ್ ಗೊತ್ತೇನ್ರಿ? ಚದುರಿದೇನ್ ಗೊತ್ತೇನ್ರಿ? ಬೆಳಕಿನ ಅದಲ್ವಾ? ನೋಡ್ರಿ ಇವಾಗ ಅವ್ರ ಚದುರಿದ ಬೆಳಕಿನ ಏನ್ ಗೊತ್ತೇನ್ರಿ? ಆವೃತ್ತಿ ಏನ್ ಗೊತ್ತೇನ್ರಿ? ಆವೃತ್ತಿ ಏನ್ ಗೊತ್ತೇನ್ರಿ? ಹೆಚ್ಚು ಏನಾಗುತ್ತೆ? ಹೆಚ್ಚು ಮತ್ತೇನ್ ಗೊತ್ತೇನ್ರಿ? ಕಡಿಮೆ ಇರ್ತಂತ ಹೇಳ್ತಾರದಲ್ವಾ? ಮತ್ ನೋಡ್ರಿ, ಅದಕ್ಕೇನ್ ಸಮುದ್ರ ಬಣ್ಣ ನೀಲಿಯ ಕಾಣ್ಬೇಕಾದ್ರೆ ಆಕಾಶ ಬಣ್ಣ ನೀಲಿ ಆಗ್ಬೇಕಾದ್ರೆ ಕಾರಣ ಏನ್ ಗೊತ್ತೇನೆ? ಬೆಳಕಿನ ಚದುರಿಕೆ ಅಂತ ಹೇಳ್ತಾರ ನೋಡ್ರಿ. ಇವಾಗ ರಾಮನ್ ಪರಿಣಾಮ ಅಂದ್ರೆ ಏನ್ ಗೊತ್ತೇನೆ? ಚದುರಿದ ಬೆಳಕಿನಲ್ಲಿ ಸ್ಕ್ಯಾಟರ್ ಆಗಿರುತ್ತೆ ನೋಡ್ರಿ. ಆ ಚದುರಿದ ಬೆಳಕಿನ ಏನ್ ಗೊತ್ತೇನೆ? ಆವೃತ್ತಿ ಅಂದ್ರೆ ಫ್ರೀಕ್ವೆನ್ಸಿ ಅಂತ ಕರೀತಾರೆ ನೋಡ್ರಿ ಇಂಗ್ಲಿಷ್ದಾಗ. ಈಗ ನೋಡಿ ಪ್ರಮುಖವಾಗಿ ಈಗ ನೋಡಿ ಸಪೋಸ್ ಅದಲ್ವಾ, ಇದೇನ್ ಹೋಗುತ್ತೆ ನೋಡೋದಕ್ಕೆ ಏನ್ ಕರೀತಾರೆ ಗೊತ್ತೇನೆ? ಫ್ರೀಕ್ವೆನ್ಸಿ ಅಥವಾ ಆವೃತ್ತಿ ಅಂತ ಕರೀತಾರೆ.
ಈಗ ನೋಡಿ ಚದುರದೆ ಬೆಳಕಿರುತ್ತೆ ನೋಡಿ, ಆ ಚದುರದೆ ಬೆಳಕಿನಾಗ ಸರ್ ಆವೃತ್ತಿಗಳು ಹೆಚ್ಚಿಗೂ ಇರ್ಬೋದು ಕಡಿಮೆ ಇರ್ಬೋದು, ಅದಕ್ಕೇನ್ ಗೊತ್ತೇನ್ರಿ ಅಲ್ಲಿ ಒಂದೇ ಬಣ್ಣ ಕಾಣಿಸ್ತಂತ ಹೇಳ್ತಾರೆ. ಗೊತ್ತೇನು? ಸರ್ ಸಿ ವಿ ರಾಮನ್ ಅವರು. ಸರ್ ನೋಡ್ರಿ ಇಂಥ ರಾಮನ್ ಪರಿಣಾಮ ಅಂತಕ್ಕಂಥದ್ದು ಸರ್ ಸಿ ವಿ ರಾಮನ್ ಅವರು ಯಾವ ವರ್ಷ ನಿರೂಪಿಸಿರ್ಬೋದ್ರಿ? 1900 ರೀ. ಹಾ ನೋಡ್ರಿ, ವೆರಿ ಗುಡ್ ಅಲ್ವಾ ಸರ್. ನೋಡಿ 1928 ಫೆಬ್ರವರಿ ಗೊತ್ತೇನ್? ಫೆಬ್ರವರಿ 28ಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ? ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮ ನಿರೂಪಿಸ್ತಾರೆ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಓ ಹೌದೇನ್ರಿ ಮೇಡಮ್? ವಾವ್, ವೆರಿ ಗುಡ್ ಅದಲ್ವಾ. ನೋಡ್ರಿ ಇವಾಗ 1928 ಫೆಬ್ರವರಿ 28ಕ್ಕ ಸರ್ ಸಿ ವಿ ರಾಮನ್ ರಾಮನ್ ಪರಿಣಾಮ ನಿರೂಪಿಸ್ತಾರೆ ನೋಡ್ರಿ. ಅದಕ್ಕಾಗಿ ಪ್ರತಿ ವರ್ಷ ಫೆಬ್ರವರಿ 28ಕ್ಕ ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ಅಥವಾ ನೋಡ್ರಿ ನ್ಯಾಷನಲ್ ಸೈನ್ಸ್ ಡೇ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಫೆಬ್ರವರಿ ಗೊತ್ತೇನ್ 28 ನೋಡ್ರಿ. ರಾಷ್ಟ್ರೀಯ ಏನ್ ಗೊತ್ತೇನ್? ರಾಷ್ಟ್ರೀಯ ಅದಲ್ವಾ. ನೋಡ್ರಿ ರಾಷ್ಟ್ರೀಯ ಏನ್ ಗೊತ್ತೇನ್ರಿ? ವಿಜ್ಞಾನ. ಯಾಜ್ಞಾನ ಗೊತ್ತೇನ್ರಿ? ವಿಜ್ಞಾನ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ ಎಕ್ಸಾಮ್ ನಾವೆಲ್ಲ ಗೊತ್ತಿರ್ಬೇಕು. ಹಾಗಾದ್ರೆ ಏನ್ ಗೊತ್ತೇನ್? ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28 ರೀ. ಸರ್ ನೋಡ್ರಿ ನಮ್ಗೆ ಗೊತ್ತಿರೋ ರಾಷ್ಟ್ರೀಯ ಅಂದ್ರೆ ನಮ್ಮ ಭಾರತ ದೇಶದ ಅಷ್ಟೇ ಆಚರಣೆ ಮಾಡ್ತಾರೆ. ಅದ್ರಲ್ಲಿ ನಮ್ಮ ಭಾರತ ದೇಶದ ಅಷ್ಟೇ ಆಚರಣೆ ಮಾಡ್ತಾರೆ. ನಂತರ ಬಂದಾಗ ಅಂತಾರಾಷ್ಟ್ರೀಯ ಮಟ್ಟದ ಪ್ರಪಂಚದ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ, ಇಂಟರ್ನ್ಯಾಷನಲ್. ಹಾಗಾದ್ರೆ ನೋಡಿ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ, ಇಂಟರ್ನ್ಯಾಷನಲ್ ಸೈನ್ಸ್ ಡೇ ಯಾವಾಗ ಆಚರಣೆ ಮಾಡ್ಬೋದ್ರಿ? ಯಾವಾಗ ಹೇಳ್ಬೋದಾ? ಎನಿಬಡಿ ಮೇ 11 ನೋಡ್ರಿ ಮೇಡಮ್. ಮೇ 11 ಮೇಡಮ್ ಟೆಕ್ನಾಲಜಿ ಆಚರಣೆ ಮಾಡ್ತಾರೆ, ತಂತ್ರಜ್ಞಾನ ದಿನ ಆಚರಣೆ ಮಾಡ್ತಾರೆ. ನಾ ಕೇಳ್ತೀನಿ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ನೋಡ್ರಿ. ನಮ್ ರಾಷ್ಟ್ರೀಯ ಗೊತ್ತಿರ್ಬೇಕು, ಅಂತಾರಾಷ್ಟ್ರೀಯ ಗೊತ್ತಿರ್ಬೇಕಲ್ಲ. ಹೇಳ್ಬೋದ್ರಿ? ಸೈನ್ಸ್ ಸ್ಟೂಡೆಂಟ್ಸ್ ಆಚರಣೆ ಮಾಡಂಗಿಲ್ದವ್ರಿ, ನಾವ್ ಆಚರಣೆ ಮಾಡ್ತೀವ್ರಪ್ಪ. ನವೆಂಬರ್ ಯಾವಾಗ ಆಚರಣೆ ಮಾಡೋದು ಅಂತೀರಿ? ನವೆಂಬರ್ 14 ಅಂತೀರೇನ್ರಿ? ಮತ್ತೆ ಯಾಕಂದ್ರೆ ಸೆಲೆಬ್ರೇಷನ್ ಮಾಡ್ತಿರಲ್ಲ, ಸ್ಕೂಲ್ ಮಾಡಿರ್ತೀರ ಅನ್ಕೋತೀನಿ. ಮಾಡಿರ್ತೀರಲ್ಲ ಸೆಲೆಬ್ರೇಷನ್? ಮಾಡ್ತೀರ? ಅಂತಾರಾಷ್ಟ್ರೀಯ ಮಾಡಲ್ಲೇನ್ರಿ? ನೋಡ್ರಿ ಅದನ್ನ ಮಾಡ್ಬೇಕು ಮೇಡಮ್. ಸ್ಕೂಲ್ನಾಗ ಮಕ್ಳಿಗೆ ಗೊತ್ತಾಗುತ್ತೆ. ಹೌದಂತೀರಲ್ವಾ? ನೋಡ್ರಿ ಅಂತಾರಾಷ್ಟ್ರೀಯ ವಿಜ್ಞಾನ ಬಂದಾಗ ನವೆಂಬರ್ 10 ರೀ. ನವೆಂಬರ್ 10ಕ್ಕೆ ಆಚರಣೆ ಮಾಡ್ತಾರ. ನವೆಂಬರ್ 10ಕ್ಕೆ ಅದೆಲ್ಲ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡ್ರಿ. ಸರ್ ಸಿ ವಿ ರಾಮನ್ ಪರಿಣಾಮ ಯಾವ ವರ್ಷ ನಿರೂಪಿಸ್ತಾರೆ? 1928 ಫೆಬ್ರವರಿ 28ಕ್ಕೆ ಅದಲ್ವಾ? ಇದ್ರ ಗೊತ್ತಿರ್ಬೇಕು. ಈ ಸರ್ ಸಿ ವಿ ರಾಮನ್ ಅವರು ರಾಮನ್ ಪರಿಣಾಮ ಎಲ್ಲಿ ನಿರೂಪಿಸಿರ್ಬೋದ್ರಿ? ಎಲ್ಲಿ ಗೊತ್ತೇನ್ರಿ? ಸರ್ ರಾಮನ್ ಪ್ರಯೋಗಶಾಲೆ ನೋಡಿ ಎಲ್ಲಿ ನಿರೂಪಿಸ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ರಾಮನ್ ಏನ್ ಗೊತ್ತ? ರಾಮನ್ ಪ್ರಯೋಗ ಏನ್ ಗೊತ್ತೇನ್ರಿ? ಪ್ರಯೋಗಶಾಲೆ ನಿರೂಪಿಸ್ತಾರೆ ನೋಡಿ, ಕೇಳ್ತಿರ್ತಾರ. ರಾಮನ್ ಪರಿಣಾಮ ಎಲ್ಲಿ ನಿರೂಪಿಸ್ತಾರೆ ಗೊತ್ತ? ರಾಮನ್ ಪ್ರಯೋಗಶಾಲೆ ಎಲ್ಲಿ ಕಂಡು ಬರ್ತೀರಿ ನೋಡ್ರಿ? ರಾಮನ್ ಪ್ರಯೋಗಶಾಲೆ ಕಂಡು ಬರೋದನ್ ಗೊತ್ತ? ನಮ್ಮ ಪ್ರೀತಿ ಹೆಮ್ಮೆಯ ಬೆಂಗಳೂರು. ಯಾವ್ರು ಗೊತ್ತೇನ್ರಿ? ಬೆಂಗಳೂರು ಅಂತಕ್ಕಂಥದ್ದು ಗೊತ್ತಿರ್ಬೇಕು ಅದಲ್ವಾ? ಅದ್ರ ನಮ್ಮ ಪ್ರೀತಿಯ ಭಾರತ ದೇಶದ ರಾಜಧಾನಿ ಯಾವ್ದ್ರಿ? ಯಾವ್ದು ಹೇಳ್ರಿ? ಹೇಳಿದ್ರೆ ಎಲ್ಲರೂ ಸ್ವಲ್ಪ ಬಾಯಿ ಬಿಡ್ಬೇಕ್ರಿ ಹಂಗೆ ಅವಾಗ. ಎಲ್ಲಿ ಬರ್ತದೆ ಹೇಳ್ರಿ ಭಾರತದ ರಾಜಧಾನಿ? ನವದೆಹಲಿ. ಕರ್ನಾಟಕ ರಾಜಧಾನಿ ಯಾವ್ದರಿ? ಬೆಂಗಳೂರು. ಯಾವೂರು? ಬೆಂಗಳೂರು. ಏನ್ ಗೊತ್ತೇನು ಸ್ನೇಹಿತರೆ? ಇಡೀ ವಿಶ್ವದ ನೋಡ್ರಿ, ಇಡೀ ವಿಶ್ವದಲ್ಲೇ ಏಕೈಕ ಲೋಗೋವನ್ನು ಹೊಂದಿರುವ ನಗರ ಅದು ನಮ್ಮ ಪ್ರೀತಿ ಹೆಮ್ಮೆಯ ಬೆಂಗಳೂರು ನಗರ ಸ್ನೇಹಿತರೆ. ಇಡೀ ವಿಶ್ವದಾಗೆ ವರ್ಲ್ಡ್ ನಗರಿ ನೋಡ್ರಿ ಏಕೈಕ ಲೋಗೋ ಅಥವಾ ಘೋಷವಾಕ್ಯ ಹೊಂದಿರುವ ನಗರ ಅದು ನಮ್ಮ ಬೆಂಗಳೂರು ನಗರ ಅಂತಕ್ಕಂಥದ್ದು. ಅವಾಗ ನೋಡಿ ಬೆಂಗಳೂರು ನಗರದ ಲೋಗೋ ಅಥವಾ ಘೋಷವಾಕ್ಯ ಏನಾಗಿದೆ ಗೊತ್ತೇನ್ರಿ? ನೀವು ನೀವಾಗಿರಿ. ನೋಡ್ರಿ ಬೆಂಗಳೂರು ನಗರದ ಘೋಷವಾಕ್ಯ ಗೊತ್ತೇನ್ರಿ? ನೀವು ಅದಲ್ವಾ? ನೋಡ್ರಿ ನೀವಾಗಿರಿ ಅಂತಕ್ಕಂಥ ಘೋಷವಾಕ್ಯ ನೋಡ್ರಿ ಬೇರೆ ಚೆನ್ನಾಗಿ ಬರ್ತದ್ರಿ. ಯಾವ್ದು ಗೊತ್ತೇನು? ಬೆಂಗಳೂರು ನಗರ ಇರ್ಲಿ, ಬಟ್ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ನೋಡ್ರಿ. ರಾಮನ್ ಪ್ರಯೋಗಶಾಲೆದಾಗ ರಾಮನ್ ಪರಿಣಾಮ ನಿರೂಪಿಸ್ತಾರ, ಗೊತ್ತಿರ್ಬೇಕಾರ ಹೇಳ್ರಿ? ಸರ್ ಸಿ ವಿ ರಾಮನ್. ಇನ್ನೊಂದ್ ಗೊತ್ತಿರ್ಬೇಕ್ರಿ, ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ನಾವೆಲ್ವಾ? ಈ ರಾಮನ್ ಪ್ರಯೋಗಶಾಲೆ ಯಾರು ಕಟ್ಸಿರ್ಬೋದ್ರಿ? ಹೇಳ್ಬೋದ್ರಿ? ರಾಮನ್ ಪ್ರಯೋಗಶಾಲೆ ಯಾರು ಕಟ್ಸಿರ್ಬೋದು? ಗೌಂಡಿಗಳು ಅಂತೀರಿ ಮತ್ತೆ? ಇಲ್ಲಲ್ರಿ, ಯಾರು ಕಟ್ಸಿರ್ಬೋದ್ರಿ ಮೇಡಮ್? ರಾಜೀವ್ ಗಾಂಧಿ ರೀ. ರಾಜೀವ್ ಗಾಂಧಿ ಯಾಕೆ ಬರ್ತಾರ್ರಿ? ಓ ಏನಂತೀರಿ ಹಂಗೆ ಹೋಗಿತಿರ್ಬೇಕು. ಒಂದು ಮನುಷ್ಯ ಪ್ರಯತ್ನ ಮಾಡ್ತಿರ್ಬೇಕ್ರಿ. ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಸಾಧ್ಯವಿಲ್ಲ ಎಂದುಕೊಂಡರೆ ಏನನ್ನು ಸಾಧಿಸಲಾಗುವುದಿಲ್ಲ. ಪ್ರಯತ್ನಿಸ ನಷ್ಟವೇನಿದೆ? ಗೆದ್ದರ ಸಂತೋಷ, ಸೋತರೆ ಅನುಭವ. ಯಾಭವ ಅನುಭವ. ಮೇಡಮ್ ಏನೋ ಹೇಳತ್ತಾರೇನ್ರಿ? ಏನ್ ಹೇಳತ್ತಾರೇನ್ ಮೇಡಮ್? ಅಂಜ್ಬೇಡ್ರಿ, ಹೇಳ್ರಿ. ಇಲ್ಲಿ ಹೋಗಿರ್ಕೊಂಡು ಇಲ್ಲಿ ಹೋಗಿರಿ. ಓ ಕರೆಕ್ಟ್ ಹೇಳ್ರೇನ್ರಿ? ಹಾ ಇದು ಅದಲ್ವಾ? ನೋಡ್ರಿ ಅಂಜ್ಬೇಡ್ರಿ. ಇನ್ನೊಂದ್ರಿ ಒಂದ್ ಮಾತದಾರಿ ಏನ್ ಗೊತ್ತೇನ್ರಿ? ಒಂದ್ ಊಟ ಮಾಡ್ಬೇಕಾದ್ರೆ ಒಂದ್ ಕಲಿಬೇಕಾದ್ರೆ ಒಟ್ಟು ನಾಚ್ಬಾರ್ದಂತ ನೋಡ್ರಿ. ಊಟ ಮಾಡ್ಬೇಕಾದ್ರೆ ಮತ್ ಕಲಿಬೇಕಾದ್ರ ಅಕ್ಷರ ಕಲಿಬೇಕಾದ್ರ, ಹೌದಲ್ವಾ? ನೋಡ್ರಿ ಇರ್ಲಿ, ಹೌದಲ್ವಾ? ನೋಡ್ರಿ ಗೊತ್ತಿರ್ಬೇಕು. ಇವಾಗ ಏನ್ ಗೊತ್ತೇನ್ರಿ? ರಾಮನ್ ಪ್ರಯೋಗಶಾಲೆ ಅಂತಕ್ಕಂಥ ಯಾರು ಕಟ್ಟಿಸ್ತಾರೆ ಗೊತ್ತೇನ್ರಿ? ನಾಲ್ವಡಿ ಕೃಷ್ಣನಾಥ್ ಒಡೆಯರ್.
ನೋಡ್ರಿ ನಾಲ್ವಡಿ ಕೃಷ್ಣರಾಜ ಮತ್ತೇನ್ ಗೊತ್ತೇಳಿ ಇನ್ನೊಬ್ಬರ್ರಿ ಅವ್ರು ನಮ್ ಭಾರತ ದೇಶದ ಮೊಟ್ಟ ಮೊದಲ ಬಾರಿ ಕಾರ್ ಅಂತಕ್ಕಂಥವ್ರೆ ಖರೀದಿ ಮಾಡ್ತಾರ ಅವ್ರು. ಈಗ ನೋಡ್ರಿ ಮೈ ನಾಲ್ಕನಾಕ್ ಕಾರ ಅನ್ಕೋತೀನಿ ಅವಲ್ರಿ. ನೋಡ್ರಿ ನಮ್ ಭಾರತ ದೇಶದ ಮೊಟ್ಟ ಮೊದಲ ಬಾರಿ ಕಾರ್ ಅವರೇ ಖರೀದಿ ಮಾಡ್ತಾರ. ಓ ಟಾಟಾ ಬರ್ಲಿ ಮೇಡಮ್ ಕಾರ್ ನೋಡ್ರಿಲ್ರಿ ಕಾರ್. ಓ ರತನ್ ಟಾಟಾ ಮೇಡಮ್ ನೋ ಟಾಟಾ. ಟಾಟಾನೇ ಬರ್ತಾರ್ರಿ, ಟಾಟಾನೇ ಬರ್ತಾರ. ಬಟ್ ಈ ಟಾಟಾ ಅಲ್ರಿ, ರತನ್ ಟಾಟಾ ಅಲ್ರಿ, ಟಾಟಾನೇ ಬರ್ತಾರ ಒಟ್ಟು. ಕಾರ್ ನೋಡ್ರಿಲ್ಲ ಕಾರ್ ಸೇಮ್ ಕಾರ್ ಇದ್ದಂಗೆ ಇರುತ್ತೆ ನೋಡ್ರದಲ್ವಾ, ಗೊತ್ತಿರ್ಲಿ ಸ್ವಲ್ಪ ಹಂಗೆ ಬರ್ತ ನೋಡ್ರ. ಅವ್ರದ್ದು ರಿಲೇಟಿವ್ ಅದಾರ ಅನ್ಕೋತೀವಿ ಅವ್ರು. ಜೇಮ್ಸ್ ಸ್ಟಿಜ್ ಟಾಟಾ ನೋಡ್ರದಲ್ವಾ. ನೋಡಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ನಮ್ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದಲ್ವಾ ಏನ್ ಗೊತ್ತೇನೆ ಕಾರ್ ಅಂತಕ್ಕಂತ ಖರೀದಿ ಮಾಡ್ತಾ ಗೊತ್ತ. ಜೇಮ್ಸ್ ಸ್ಟಿಜ್ ಟಾಟಾ ಅಂತಕ್ಕಂಥವ್ರದಲ್ವಾ. ಈ ನೋಡಿ ಜೇಮ್ಸ್ ಟಾಟಾ ಮತ್ತೇನಪ್ಪ ಬಂದಾಗ ಯಾರ ಗೊತ್ತೇನ್ರಿ, ಇವಾಗ ನಾಲ್ವಡಿ ಕೃಷ್ಣರಾಜ ಮಾಡ್ತಾರ ಗೊತ್ತೇನ್. ರಾಮನ್ ಪ್ರಯೋಗಶಾಲೆ ಕಟ್ಟಿಸ್ತಾರ ಎಲ್ಲಿ ಗೊತ್ತೇನ್ರಿ, ಬೆಂಗಳೂರು. ಯಾವ ಊರು? ಬೆಂಗಳೂರದ ಕಟ್ಟಿಸ್ತಾರ ನೋಡೋದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ. ಇದ್ರಾಗ ಸರ್ ಸಿ ವಿ ರಾಮಣ್ಣ ರಾವಣ್ ಪರಿಣಾಮ ನಿರ್ಪಿಸ್ತಾರ. ಅದಕ್ಕೆ ಏನ್ ಮಾಡ್ತಾರ ಗೊತ್ತೇನ್, ಭಾರತ ರತ್ನ ಪ್ರಶಸ್ತಿ ಕೊಡ್ತಾರ ಅಂತ ಗೊತ್ತಿರ್ಬೇಕು ಅದಲ್ವಾ. ಇರ್ಲಿ ಬಟ್ ಗೊತ್ತಿರ್ಬೇಕು. ಇವಾಗ ಇನ್ ಮುಂದೆ ಗೊತ್ತೇನ್ರಿ, ಈ ಭಾರತ ರತ್ನ ಪ್ರಶಸ್ತಿನ ಪಡೆದುಕೊಂಡ ಸರ್ ನೋಡಿ ಮೊದಲ ಏನ್ ಗೊತ್ತೇನ್, ಮೊದಲ ಸರ್ ವಿಜ್ಞಾನಿ ಯಾರ ಗೊತ್ತೇನ್ರಿ, ಇವ್ರೇ ಅದಾರ ಹೇಳ್ರಿ, ಸರ್ ಸಿ ವಿ ರಾಮನ್. ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ. ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲ ವ್ಯಕ್ತಿ ಸಿ ರಾಜಗೋಪಾಲ್ಚಾರಿ. ಈ ಭಾರತ ರತ್ನ ಪ್ರಶಸ್ತಿನ ಪಡೆದುಕೊಂಡ ಮೊದಲ ವಿಜ್ಞಾನಿ ಅಂತ ಬಂದಾಗ ಸರ್ ಸಿ ವಿ ರಾಮನ್. ಯಾ ಸಿ ವಿ ರಾಮನ್? ಸರ್ ಸಿ ವಿ ರಾಮನ್ ಅದಲ್ವಾ. ಹಂಗೆ ಸ್ವಲ್ಪ ಬಾಯಿ ಬಿಡ್ತಿರ್ಬೇಕಂದ್ರೆ ನೆನ್ಪು ಉಳಿತಾವ್ರಿ ಅದಲ್ವಾ. ನೋಡಿ ಗೊತ್ತಿರ್ಲಿ ಅದಲ್ವಾ. ನೆಕ್ಸ್ಟ್ ಬಂದಾಗ ಉಲ್ಟಾ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೂರನೇ ವ್ಯಕ್ತಿ. ವಾ ವೆರಿ ಗುಡ್ ಅದಲ್ವಾ. ನೋಡ್ರಿ ಸರ್ ಮೂರನೇ ವ್ಯಕ್ತಿನ ಕೊಟ್ಟಿರ್ಬೇಕಾಗುತ್ತೆ ಡಾಕ್ಟರ್ ಏನ್ ಗೊತ್ತೀನಿ, ಎಸ್ ರಾಧಾಕೃಷ್ಣ. ಯಾವ ಕೃಷ್ಣ ಗೊತ್ತೇನ್ರಿ? ರಾಧಾಕೃಷ್ಣ ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರಲ್ವಾ. ಇದು ನಿಮ್ದು ಸ್ಕೂಲ್ ಮಾಡ್ತೀರ ಅನ್ಕೋತೀನಿ, ಸೆಲೆಬ್ರೇಷನ್ ಮಾಡ್ತೀರಲ್ರಿ ಮೇಡಮ್? ಹಾ ಓ ಹೌದೇನ್ರಿ ಮೇಡಮ್? ಎಸ್ ಅಂದ್ರಿ. ಹಾ ಸರ್ವೇಪಲ್ಲಿ ಅದಲ್ವಾ. ರಾಧಾಕೃಷ್ಣ ಅಂತಕ್ಕಂಥರದಲ್ವಾ. ನೋಡ್ರಿ ಏನಾಗಿದ್ರಿ ಇವ್ರಿ? ಓ ಟೀಚರ್. ದೆನ್ ಹಾ ನೋಡ್ರಿ ನಮ್ಮ ಪ್ರೀತಿಯ ಭಾರತ ದೇಶದ 2ನೇ ರಾಷ್ಟ್ರಪತಿ ರೀ. ನೋಡ್ರಿ ನಮ್ ಭಾರತ ದೇಶದ ಏನ್ ಗೊತ್ತೇನೆ ಮೊಟ್ಟ ಮೊದಲು ಉಪರಾಷ್ಟ್ರಪತಿ. ನೋಡ್ರಿ ಸರ್ ನಮ್ಮ ಪ್ರೀತಿ ಏನ್ ಗೊತ್ತೇನೆ ಭಾರತ ದೇಶದ ಸರ್ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಅದಲ್ವಾ. ಸರ್ ಉಪರಾಷ್ಟ್ರಪತಿ ಆಗಿರ್ತಾರ ಅದಲ್ವಾ. ನೋಡ್ರಿ 1952ರಿಂದ 1962 ತನಕ ಗೊತ್ತೇನ್ರಿ ನಮ್ ಭಾರತ ದೇಶದ ಉಪರಾಷ್ಟ್ರಪತಿ ಆಗಿರ್ತಾರೆ. ನೋಡ್ರಿ ಎಕ್ಸಾಮ್ ಕ್ವಶನ್ ಕೇಳ್ಬೋದು. ನಮ್ ಭಾರತ ದೇಶದ ಮೊಟ್ಟ ಮೊದಲು ಉಪರಾಷ್ಟ್ರಪತಿ ಯಾರು ಗೊತ್ತೇನೆ? ವೈಸ್ ಪ್ರೆಸಿಡೆಂಟ್ ಅಂದಾಗ ಎಸ್ ರಾಧಾಕೃಷ್ಣ ಅದಲ್ವಾ. ಭಾರತದ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಲ್ವಾ. ಮತ್ ನೋಡ್ರಿ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಇವರು 2ನೇ ರಾಷ್ಟ್ರಪತಿ ಕೂಡ ಆಗಿರ್ತಾರ. ನೋಡ್ರಿ 2ನೇ ಗೊತ್ತೇನ್ರಿ ರಾಷ್ಟ್ರಪತಿ ಆಗಿರ್ತಾರ. ಆಗಿದ್ರ ಇವ್ರು 1962ರಿಂದ 1967 ತನಕ ನಮ್ ಭಾರತ ದೇಶದ ಏನ್ ಗೊತ್ತೇನ್ರಿ ಇವ್ರು 2ನೇ ರಾಷ್ಟ್ರಪತಿ ಆಗಿರ್ತಾರ. 1962ರಿಂದ 1967 ತನಕ ನಮ್ ಭಾರತ ದೇಶದ 2ನೇ ರಾಷ್ಟ್ರಪತಿ ಆಗಿರ್ತಾರ್ರಿ. ಅದ್ರಲ್ಲಿ ಮತ್ ಶಿಕ್ಷಕರು ಕೂಡ ಆಗಿರ್ತಾರೆ, ಟೀಚರ್ ಆಗಿರ್ತಾರ. ನೋಡ್ರಿ ಇವಾಗ ಏನ್ ಗೊತ್ತೇನ್ರಿ ಆಕ್ಚುಲಿ ಹಿಂಗೆ ನೋಡ್ರಿ 1967 ಏನ್ ಮಾಡ್ತಾರ ಗೊತ್ತೇನ ಭಾರತ ದೇಶದ 2ನೇ ರಾಷ್ಟ್ರಪತಿ ಆಗ್ತಾರೆ ಇವ್ರು. ನೋಡ್ರಿ 2ನೇ ರಾಷ್ಟ್ರಪತಿ ಆದಾಗ ಮೊದಲು ಟೀಚರ್ ಕೂಡ ಇದ್ರು ನೋಡ್ರಿ. ಅವ್ರು ನೋಡ್ರಿ ಅಭಿಮಾನಿಗಳು ಅವ್ರ ವಿದ್ಯಾರ್ಥಿಗಳು ಏನಂತಾರ ಗೊತ್ತೇನ್ರಿ, ನಿಮ್ ಜನ್ಮದಿನವನ್ನು ನಾವು ವಿಶೇಷ ದಿನವನ್ನಾಗಿ ಆಚರಣೆ ಮಾಡ್ಕೊಂತ ಕೇಳ್ತಾರಂದ್ರ. ಅವಾಗ ನೋಡ್ರಿ ರಾಧಾಕೃಷ್ಣನ್ ಹೆಸರು ಅಂತ ಗೊತ್ತೇನ್ರಿ, ಈ ಸಮಾಜದ ಅಲ್ವಾ ಸಮಾಜಕ್ಕೆ ಏನ್ ಗೊತ್ತೇ ಶಿಕ್ಷಕರ ಕೊಡುಗೆಯನ್ನು ಗುರುತಿಸಲು, ಸಮಾಜಕ್ಕೆ ಗೊತ್ತು ಶಿಕ್ಷಕರ ಕೊಡುಗೆಯನ್ನು ಗುರುತಿಸಲು ನನ್ನ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಣೆ ಮಾಡಂತ ಹೇಳ್ತಾರೆ. ಈಗ ನೋಡಿ 1962ರಿಂದ ಪ್ರತಿ ವರ್ಷ ಗೊತ್ತೇನ್ರಿ ಸೆಪ್ಟೆಂಬರ್ ಯಾವ್ದು ಹೇಳ್ರಿ, ಸೆಪ್ಟೆಂಬರ್ 5ಕ್ಕೆ ಯಾವ್ದನ್ನ ಆಚರಣೆ ಮಾಡ್ತೀವಿ ಹೇಳ್ರಿ? ಓ ಶಿಕ್ಷಕರ ದಿನ. ಯಾವ ದಿನ? ಶಿಕ್ಷಕರ ದಿನ. ಯಾರ ಜನ್ಮದಿನ ಆಚರಣೆ ಮಾಡ್ತಾರ್ರಿ? ಹಾ ನೋಡ್ರಿ ಡಾಕ್ಟರ್ ಎಸ್ ರಾಧಾಕೃಷ್ಣ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡಿ. ಹಾಕಿದ್ದೀರಾ ಏನ್ ಗೊತ್ತೇನ್ರಿ ಇಂಥ ರಾಧಾಕೃಷ್ಣ ಅವ್ರು ಯಾವಾಗ ಜನಿಸಿರ್ಬೋದ್ರಿ ಹೇಳ್ಬೋದಾ? ನಮ್ಗೆ ಗೊತ್ತಿಲ್ಲ ಮಾಸ್ಟರ್ ಡೇಟ್ ಆಫ್ ಬರ್ತ್. ನೀವ್ ಹೋದಿ ಎಲ್ಲಿ ಹೋದಿ? ರಾಧಾಕೃಷ್ಣಕ್ ಹೋದ್ರಿ. ಸೆಲೆಬ್ರೇಷನ್ ಮಾಡ್ತಿಲ್ಲ ಸ್ಕೂಲ್ ನೀವು ಎಲ್ಲಾರಿ ಮಾಡ್ತಿರಲ್ರಿ ಮೇಡಮ್? ಸ್ಟೂಡೆಂಟ್ ನೀವು ಹೇಳ್ತಿರ್ತೀರಿ ನೋಡಿ ಸ್ಟೂಡೆಂಟ್ಗಳಿಗೆ ಹೇಳ್ತಿರಲ್ಲ ಕಿರುಪಚ್ಚಾವ ಹೇಳ್ತಿರಲ್ರಿ ಮೇಡಮ್? ಹಾ ಏನಂತೀರಿ? ಅದು ಅವಾಗ ನೋಡಿರ್ತೀವಿ ಮಾಸ್ತರ. ಈಗ ಯಾಕ ಹೌದಲ್ವಾ? ಹೇಳ್ಬೋದೇನ್ರಿ ಮತ್ತೆ? ಸೆಪ್ಟೆಂಬರ್ 5. ವಾ ವೆರಿ ಗುಡ್ ವೆರಿ ಗುಡ್. ಹಾ ಮತ್ ಮೇಡಮ್ ಹೇಳ್ರಿ ಏನಂತೀರಿ? ಓ ಕಿಡ್ನಿ ಕೆಲಸ ಕೊಡ್ಲತ್ತೀರಿ? ಆಟೆ ಕೊಡ್ರಿ ಕಿಡ್ನಿ ಕೆಲಸ ಕೊಡ್ರಿ ಸ್ವಲ್ಪ ಏನೋ ಸ್ವಲ್ಪ ಇವ್ರಿ ಮೇಡಮ್ ನೋಡ್ರಿ. ಓ ಏನ್ ಹೇಳ್ಕೊಳ್ತೀರಿ ಡೇಟ್ ಆಫ್ ಬರ್ತ್ ನೀವು? ವಾ ಏನು ಶಾಣೆ ಏನು ಸುದ್ದಿ ಮೇಡಮ್. ಓ
ನೋಡಮ್ ನಾ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಬಿಡೋದಲ್ವಾ ಕೇಳೋದಲ್ವಾ ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು 1888 ಎಷ್ಟು ಹೇಳ್ರಿ 88ಕ್ಕ ನಾವು 1888 ಅದಲ್ವಾ ಸೆಪ್ಟೆಂಬರ್ ಏನ್ ಗೊತ್ತೇನ್ರಿ 5ಕ್ಕ ತಮಿಳುನಾಡಿನ ತಿರುಚಿನಾಪಲ್ಲಿ ಅಂತಕ್ಕಂಥ ಏನಿಸ್ತಾರೆ ಅದಲ್ವಾ ನೋಡ್ರಿ ಬಟ್ ಗೊತ್ತಿರ್ಲಿ ಇವ್ರ ಜನ್ಮದಿನ ಏನ್ ಆಚರಣೆ ಮಾಡ್ತಾರೆ ಗೊತ್ತಾ ಶಿಕ್ಷಕರ ದಿನ ಅಂತಕ್ಕಂಥ ಯಾವ್ದನ್ ಹೇಳ್ರಿ ಶಿಕ್ಷಕರ ದಿನ ಅದಲ್ವಾ ಇವ್ರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಇದ್ದಾಗ ದೇಶ ಸೇವೆ ಸಲ್ಲಿಸ್ತಾರೆ ನೋಡ್ರಿ ಅದಕ್ಕೆ ಏನ್ ಮಾಡ್ತಾರೆ ಗೊತ್ತಿಲ್ಲ 1954ಕ್ಕ ಆಕರ್ಸ್ ಗೋಲ್ಡ್ ಭಾರತ ರತ್ನ ಪ್ರಶಸ್ತಿ ಕೊಡ್ತಾರೆ ಅದಲ್ವಾ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ ಶಿಕ್ಷಕರ ದಿನ ಅಂತ ಬಂದಾಗ ಸೆಪ್ಟೆಂಬರ್ 5 ಶಿಕ್ಷಕಿಯರ ದಿನ ಯಾವಾಗ ಆಚರಣೆ ಜನವರಿ 3 ವೆರಿ ಗುಡ್ ಅದಲ್ವಾ ನೋಡ್ರಿ ಶಿಕ್ಷಕರ ದಿನ ಅಂತ ಬಂದಾಗ ಸೆಪ್ಟೆಂಬರ್ 5 ಶಿಕ್ಷಕಿಯರ ದಿನ ಅಂತ ಬಂದಾಗ ಜನವರಿ 3 ಯಾವ 3 ಜನವರಿ 3 ಶಿಕ್ಷಕರ ದಿನ ಯಾವಾಗ ಆಚರಣೆ ಜನವರಿ 3 ಯಾರ ಜನ್ಮದಿನ ರೀ ಹಾ ನೋಡ್ರಿ ಇವಾಗ ಸಾವಿತ್ರಿ ಫುಲೆ ಕೇಳಲ್ಲ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನ ಗೊತ್ತೇನು ಶಿಕ್ಷಕರ ದಿನ ಅಂತ ಆಚರಣೆ ಮಾಡ್ತಾರೆ ನೋಡ್ರಿ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿಯರ ಗೊತ್ತು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥವ್ರಿ ಹೌದಂತ್ರಿ ಇಲ್ಲಂದ್ರೆ ಅಲ್ವಾ ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ ಅವ್ರ ಜನ್ಮದಿನ ನೋಡ್ರಿ ಶಿಕ್ಷಕ ದಿನ ಆಚರಣೆ ಮಾಡ್ತಾರೆ ಮತ್ ಕನ್ಫ್ಯೂಸ್ ಆಗ್ಬೇಡ್ರಿ ಎಲ್ಲ ಒಂದೇ ಅನ್ಬೇಡ್ರಿ ಮತ್ ಶಿಕ್ಷಕರ ದಿನ ಅದಾರೆ ಶಿಕ್ಷಕಿಯರ ದಿನ ಅದಾರೆ ಅದೇ ದಾರೆ ಇದೇ ದಾರೆ ಅದು ಅದೇ ಇದು ಇದೆ ಅಷ್ಟೇ ಸಿಂಪಲ್ ಅದಲ್ವಾ ಬರ್ರಿ ನೆಕ್ಸ್ಟ್ ನಮ್ ಟೋಟಲ್ ನೋಡಿ ಮೊಟ್ಟ ಮೊದಲ ಬಾರಿ ಭಾರತ ರತ್ನ ಜನ ಪಡ್ಕೊಂಡ್ರಿ 3 ಜನ ಒಂದು ಯಾರ್ರಿ ಸಿ ರಾಜಗೋಪಾಲ್ಚಾರಿ 2 ಸರ್ ಸಿ ವಿ ರಾಮನ್ 3 ಯಾರು ಹೇಳ್ರಿ ಹಾ ರಾಧಾ ಕೃಷ್ಣ ಅದಲ್ವಾ ಈ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲ ವಿಜ್ಞಾನಿ ಏನಿ ಸರ್ ಸಿ ವಿ ರಾಮನ್ ಅದಲ್ವಾ ಸರ್ ಸಿ ವಿ ರಾಮನ್ ರಾಮನ್ ಪರಿಣಾಮ ಯಾವ ವರ್ಷ ನಿರ್ಮಿಸ್ತಾರ್ರಿ 1928 ಫೆಬ್ರವರಿ 28 ಯಾವ ದಿನ ಆಚರಣೆ ಮಾಡ್ತಾರೆ ರಾಷ್ಟ್ರೀಯ ವಿಜ್ಞಾನ ದಿನ ಶಿಕ್ಷಕರ ದಿನ ಅಲ್ರಿ ವಿಜ್ಞಾನ ದಿನ ಅಂತಕ್ಕಂಥದಲ್ವಾ ನೋಡ್ರಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ ನಂತರ ಅಂತಾರಾಷ್ಟ್ರೀಯ ವಿಜ್ಞಾನ ದಿನ ರೀ ನವೆಂಬರ್ 10 ಅದಲ್ವಾ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನಿದ್ದಿದ ಹೊಂಟದೇನ್ರಿ ಮತ್ತ ಆಕಡಿಸುತ್ತಿರುವ ಆಕಾಂಕ್ಷಿಗಳೇ ತೂಗಡಿಸುತ್ತಿರುವ ತಪಸ್ವಿಗಳೇ ಮಲಗಿರುವ ಮಹಾನುಭಾವರೇ ಓದಲೇಬೇಕೆನ್ನುವ ಹಸಿನರಾದ ಕೇಳ್ರಿ ಪ್ರಮುಖ ಗೊತ್ತಿರ್ಬೇಕು ಏನ್ ಗೊತ್ತಿ ನೆಕ್ಸ್ಟ್ ಇಂಥ ಭಾರತ ರತ್ನ ಪ್ರಶಸ್ತಿನ ಪಡೆದುಕೊಂಡ ನೋಡ್ರಿ ಪ್ರಧಾನಮಂತ್ರಿ ಅದಲ್ವಾ ಕೇಳ್ರಿ ಪ್ರಧಾನ ಗೊತ್ತಿನ ಪ್ರಧಾನ ಮಂತ್ರಿಗಳು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಪ್ರಧಾನಮಂತ್ರಿಗಳು ಪ್ರೈಮ್ ಮಿನಿಸ್ಟರ್ ಅದಲ್ವಾ ಎಷ್ಟ್ ಜನ ಹೇಳಿದ್ರಿ 9 ಜನ ಹೇಳಿದ್ರಿ ನೋಡಿ ಟೋಟಲ್ ನಿಮ್ ಕೋಡಿಂಗ್ ಮುಖಾಂತರ ಹೇಳ್ತಿರ್ತೀನಿ ಅಲ್ಲಿ ನೆನ್ಬಿಟ್ಕೊಂಡ್ಸಲಕ್ಕೆ ಅದಲ್ವಾ ಜಿಕೆ ಬಂದ ಕೋಡಿಂಗ್ ಮುಖಾಂತರ ನೆನ್ಪಿಡಿಸ್ತೀನಿ ಅದಲ್ವಾ ನೋಡ್ರಿ ಲಬ್ಬರ್ ಅದಲ್ವಾ ಇದಕ್ಕೊಂದು ಕೋಡ್ ಮಾಡೀನಿ ನಿಮ್ರಿ 9 ಜನ ನೆನ್ಬಿಡ್ಕೊಂಡ್ ಕೋಡ್ ಮಾಡಿದೀನಿ ಕೋಡ್ ನೋಡಂಬರ್ ಅದಲ್ವಾ ನೋಡ್ರಿ ಒಂದ್ ಗೊತ್ತಿರ್ಬೇಕು ಕೋಡ್ ಅಂತ ಬಂದಾಗ ಜಬ್ ಈಗ ರಾಘು ಅಂತಕ್ಕಂತಾವೆ ಇದರ ಎಷ್ಟ್ ಜನ ಅದ 7 ಜನ ಅದಾರ ಅದಲ್ವಾ ಇನ್ನ ಇಬ್ರು ಅಂದ್ರೆ ಮೊನ್ನೆ ಪಡ್ಕೊಂತಾರ ನೋಡ್ರಿ ಅದಲ್ವಾ ನೋಡ್ರಿ ಗೊತ್ತಿರೋ ಜಬ್ ಇದೇನ್ ಗೊತ್ತೇನ್ ರಾಘು ಅಂತಕ್ಕಂಥವ್ರು ಬರ್ ನೋಡ್ಕೊಂಡ್ ತಗೋಣಂತ ಸರ್ ಒಂದ್ ಗೊತ್ತಿರ್ಬೇಕು ಜೆ ಅಂದಿರ ಏನಾಗಿರ್ಬೋದ್ರಿ ಹಾ ನೋಡ್ರಿ ಜೆ ಅಂದಿರ ಜೆ ನೇರ್ ಅಂದ್ರೆ ಜವಾಹರ್ಲಾಲ್ ನೇರ್ ಅದಲ್ವಾ ಜವಾಹರ್ಲಾಲ್ ಅದಲ್ವಾ ಜವಾಹರ್ಲಾಲ್ ಏನ್ ಗೊತ್ತೇನ್ರಿ ಸರ್ ನೆಹರು ಅಂತಕ್ಕಂಥವ್ರು ನೋಡ್ರ ಜವಾಹರ್ಲಾಲ್ ಏನ್ ಗೊತ್ತೇನ್ರಿ ಸರ್ ನೆಹರು ಅಂತಕ್ಕಂಥವ್ರು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಪ್ರಧಾನಮಂತ್ರಿ ಯಾರು ಗೊತ್ತು ಜವಾಹರ್ಲಾಲ್ ನೆಹರು ಯಾವ ವರ್ಷ ಪಡ್ಕೊಂಡಿರ್ಬೋದ್ರಿ 55 ರೀ ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಸರ್ ಯಾವ ವರ್ಷ ಪಡ್ಕೋತಾರ ಗೊತ್ತಿನ 1955 ಪಡ್ಕೋತಾರ ನೋಡೋದಲ್ವಾ ಗೊತ್ತಿರ್ಲಿ ಏನ್ ಗೊತ್ತೇನ್ರಿ ಇವಾಗ ನಮ್ ಭಾರತ ದೇಶದ ನೋಡ್ರಿ ನಮ್ ಭಾರತ ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಹೇಳ್ರಿ ಜವಾಹರ್ಲಾಲ್ ನೆಹರು ಹೌದಲ್ವಾ ಬಟ್ ಗೊತ್ತಿರ್ಲಿ ಮೊದಲ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಲ್ವಾ ಈಗ ನೋಡ್ರಿ ನಾವು ಇವಾಗ ಜವಾಹರ್ಲಾಲ್ ನೆಹರು ಒಂದು ಘೋಷವಾಕ್ಯ ಕೊಡ್ತಾರೆ ಏನ್ ಗೊತ್ತೇನ್ರಿ ಆರಾಮ್ ಹರಾಮ ಅಂತ ಹೇಳ್ತಾರ ಅವ್ರು ಆರಾಮ್ ಹರಾಮ್ ಹೈ ಅಂದ್ರ ನಾಳಿಗ್ ಹೋದಮಿ ನಾಳೆ ಕ್ಲೋಸಿಗೆ ಹೋದ್ರ ಆಯ್ತು ಇವತ್ತೊಂದ ಬಿಡಾಮಿ ಒಂದ್ ಕ್ಲಾಸ್ ಬಂಕ್ ಮಾಡಿದ್ರ ಆಯ್ತು ನೋಡ್ರಿ ಒಟ್ ಆರಾಮ್ ಮಾಡ್ತಂತ್ರಿ ಆರಾಮ ಹರಾಮ ಅಂತ ಹೇಳ್ತಾರ ನಾ ಹೇಳ್ತಿಲ್ ಇದು ಮಾಡ್ತ ಜವಾಹರ್ಲಾಲ್ ನೆಹರು ಅವ್ರ ಯಾರಿ ಈ ಹೇಳಿಕೆ ಹೋಗಿ ಕೇಳ್ತಿರ್ತಾರೆ ಎಕ್ಸಾಮ್ ನಾರಿ ಆರಾಮ್ ಹರಾಮ ಅಂತಕ್ಕಂಥ ಘೋಷವಾಕ್ಯ ಅರ್ಥ ಗೊತ್ತೇನ್ ಜವಾಹರ್ಲಾಲ್ ನೆಹರು ಅವ್ರು ಅದಲ್ವಾ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಇಂತ ಜವಾಹರ್ಲಾಲ್ ನೆಹರು ಅವರು ಭಾರತ ರತ್ನ ಯಾವ ವರ್ಷ ಪಡ್ಕೋತಾರ 1955 ಪಡ್ಕೋತಾರ ನೋಡ್ರಿ ನಂತರ ಅಂದ್ರ ಹಾ ರೀ ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನೋಡ್ರಿ ಅಂದ್ರೆ ಗೊತ್ತಿರೋದಲ್ವಾ ಲಾಲ್ ಬಹದ್ದೂರ್ ಅದಲ್ವಾ ಲಾಲ್ ಬಹದ್ದೂರ್ ಏನ್ ಗೊತ್ತ ಲಾಲ್ ಬಹದ್ದೂರ ನೋಡ್ರಿ ಶಾಸ್ತ್ರಿ ಅಂತಕ್ಕಂತಾರದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಲಾಲ್ ಬಹದ್ದೂರ ಶಾಸ್ತ್ರಿ ಅಂತಕ್ಕಂಥವ್ರು ಗೊತ್ತಿಲ್ಲ ಏನ್ ಗೊತ್ತೇನ್ರಿ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ರತ್ನ ಪ್ರಶಸ್ತಿ ಸರಿ ಯಾವ ವರ್ಷ ಪಡ್ಕೊಂಡಿರ್ಬೋದ್ರಿ
ವೆರಿ ಗುಡ್ ಅದಲ್ವಾ. ನೋಡ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ವರ್ಷ 1966. ಎಷ್ಟಾರು 66 ರೀ ಏನ್ರಿ ಮೇಡಮ್? ಮೇಡಮ್ ತಿಂಗಳು ಒಂದ್ರಿ, ಡೇಟ್ 26. ಗೊತ್ತೈತ್ರಿ ಮೇಡಮ್? ಮೇಡಮ್ ಯಾವಾಗ ಒಂದ್ ಮಾತು ಹೇಳ್ರಿ ಮೇಡಮ್, ಏನ್ ಗೊತ್ತೇನು? ಭಾರತ ರತ್ನ ಫಿಕ್ಸ್ ರೀ ಮೇಡಮ್, ಫಿಕ್ಸ್ ಜನವರಿ 26. ನೋಡ್ರಿ ಭಾರತ ರತ್ನ ಪ್ರಶಸ್ತಿ ಮೇಡಮ್ ಏನ್ರಿ ಮೇಡಮ್? ಏನಂತ ಹೇಳ್ರಿ? ಇಲ್ರಿ ಮೇಡಮ್, ಮೂರ್ ಜನಕ್ಕೆ ಇಯರ್ದಾಗ ಗ್ಯಾಪ್ ಆಗ್ತೀರಿ ಮೇಡಮ್. ಇಲ್ರಿ ಇಯರ್ ನಾನು ನೆನ್ಪಿಟ್ಕೋಸ್ಕರ ಪ್ರಧಾನಮಂತ್ರಿ ಒಂದೇ ಸತಿ ಹೇಳ್ತೀನಿ ಮೇಡಮ್. ಮೇಡಮ್ ಇವ್ರಿಗೆ 1950 ಕೊಟ್ರಿ, ಇವ್ರಿಗೆ 66 ಕೊಟ್ರ. ಪ್ರತಿ ವರ್ಷ ಕೊಡ್ತಾರೆ ಮೇಡಮ್. ಬಟ್ ಈ ಪ್ರಧಾನಮಂತ್ರಿಗೂ ಒಂದೇ ಸತಿ ಹೇಳ್ತೀನಿ ಮೇಡಮ್. ನಾ ಹೇಳದ್ ತಿಳಿತೀನಿ ನಿಮ್ಗ್ರಿ, ತಿಳಿತೇನ್ರಿ ಮೇಡಮ್? ಇವಾಗ ಮೇಡಮ್ ಏನೇನ್ ಗೊತ್ತೇನ್ರಿ, ಮೊದ್ಲಕ್ ಬೇರೆ ಬೇರೆಯವ್ರಿಗೆ ಕೊಟ್ಟಾರ್ರಿ. ಬಟ್ ನಾನು ಹೆಡ್ಡಿಗೆ ಏನಾಕಿನ್ ಗೊತ್ತ, ಪ್ರಧಾನಮಂತ್ರಿಗಳು ಅಷ್ಟೇ ಇಲ್ಲಿ ಗೊತ್ತಿಲ್ತೇನೆ ಎಲ್ಲರಿಗಾರಿ. ಈಗ ನೋಡ್ರಿ ಗ್ಯಾಪ್ನ ಎಲ್ಲರಿಗೂ ಕೊಟ್ಟಾರ್ರಿ. 55 ಕೊಟ್ರ, 56 ಕೊಟ್ರ, 57 ಕೊಟ್ರ, 58 ಕೊಟ್ರ, 59 ಕೊಟ್ರ, 60 ಕೊಟ್ರ, 61 ಕೊಟ್ರಿ. ಬಟ್ ನಾ ಇಲ್ಲಿ ಏನ್ ಕಲೆಕ್ಟ್ ಮಾಡಿ ಗೊತ್ತೇನು, ಪ್ರಧಾನಮಂತ್ರಿಗಳು ಅಷ್ಟೇ. ಈ ಪ್ರಧಾನಮಂತ್ರಿಗೆ ಯಾವಾಗ ಕೊಟ್ರು, ಯಾವ ವರ್ಷ ಕೊಟ್ರು ಅಂತ ಹೇಳತ್ತೀನಿ. ತಿಳಿತ್ರಿ ಎಲ್ಲರಿಗ? ಎಸ್ ಅದಲ್ವಾ? ಬಟ್ ಗೊತ್ತಿರ್ಲಿ. ಬಟ್ ನೋಡ್ರಿ ಯಾವಾಗ ಬಿ ಜನವರಿ 26 ಕೊಡ್ತಾರೆ. ಡೇಟ್ ಜನವರಿ 26, ತಿಂಗಳು 1 ಅಂತಾರೆ, 2 ಅಂತಾರ್ರಿ? ಒಂದಲ್ರಿ? ಒಂದಲ್ವಾ? ಜನವರಿ ತಿಂಗಳ ಕೊಡ್ತಾರಲ್ವಾ ಇಲ್ಲಿ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡ್ರಿ. ಏನ್ ಗೊತ್ತೇನ್ರಿ, ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನಿದ್ದಾರ್ರಿ? ಎಲ್ಲರೂ ಇಲ್ಲೇ ಇದ್ರಲ್ರಿ? ಹಾಯ್ ಫ್ರೆಂಡ್ಸ್ ಅದಲ್ವಾ? ಏನ್ ಇದ್ದಿದ್ದು ಹೊಂಟದ ಬಾ ಮಾತ್ರ ಅಲ್ವಾ? ನೋಡ್ರಿ ಗೊತ್ತಿರ್ಬೇಕು, ಇವ್ರು ಪ್ರಧಾನಮಂತ್ರಿ ಇದ್ರು. ಈ ಹೆಡ್ಡಿಂಗ್ ಹಾಕಿನ ಪ್ರಧಾನಮಂತ್ರಿ ಅಂತ ನಾರಿ. ನೋಡ್ರಿ 2ನೇ ಪ್ರಧಾನಮಂತ್ರಿ. ವೆರಿ ಗುಡ್ ಅದಲ್ವಾ? ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು. ಇವಾಗ ಏನ್ ಗೊತ್ತಂದ್ರೆ ಅತ್ಯಂತ ಶಾಂತಿ ಮನುಷ್ಯ ಭಾರಿ ಸೈಲೆಂಟ್ ರೀ ನನ್ನಪ್ಲಿ ಅವ್ರಿಗೆ. ಹೌದ್ರಿ ಮೇಡಮ್, ಸೈಲೆಂಟ್ ಇಲ್ರಿ ನಾ ಅದಲ್ವಾ? ನೋಡ್ರಿ ಗೊತ್ತಿರ್ಬೇಕು, ಕೇಳ್ತಿರ್ತಾರ ನೋಡೋದಲ್ವಾ? ಶಾಂತಿ ದೂತ ಅಂತ ಕೂಡ ಕರೀತಾರೆ, ಶಾಂತಿ ಮನುಷ್ಯ ಅಂತ ಕರೀತಾರೆ. ಬಟ್ ಇನ್ನೊಂದ್ ಗೊತ್ತಿರ್ಬೇಕ್ರಿ, ವಿದೇಶದಲ್ಲಿ ಮರಣ ಹೊಂದಿದ ಪ್ರಧಾನಮಂತ್ರಿ ಯಾರು ಗೊತ್ತಿಲ್ಲ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ನೋಡ್ರಿ ವಿದೇಶದಲ್ಲಿ ಏನ್ ಗೊತ್ತೇನ್ರಿ, ಮರಣ ಹೊಂದಿದ ಪ್ರಧಾನಮಂತ್ರಿ ಈ ತಾಸ್ಕೆಟ್ ಒಪ್ಪಂದಕ್ಕೆ ಹೋಗಿರ್ತಾರೆ. ಆಕ್ಚುಲಿ ಅವರು ತಾಸ್ಕೆಟ್ ಒಪ್ಪಂದ ಕೇಳಿಲ್ಲ. ಈ ತಾಸ್ಕೆಟ್ ಒಪ್ಪಂದಕ್ಕೆ ಹೋಗಿರ್ತಾರ. ಹೋದಾಗ ಏನ್ ಗೊತ್ತೇನ್ರಿ, ವಿಮಾನ ಅಪಘಾತ ಮರಣ ಹೊಂದ್ರು ಅಂತ ಹೇಳ್ತಾರೆ ಜನ. ಬಟ್ ಕೆಲವರು ವಿಷಯ ಹಾಕಿರ ಅಂತ ಹೇಳ್ತಿರ್ತಾರ ಅನ್ನೋದಾಗ. ಬಟ್ ನೋಡಿ ಗೊತ್ತಿರ್ಬೇಕು, ವಿದೇಶದಲ್ಲಿ ಮರಣ ಹೊಂದಿದ ಪ್ರಧಾನಮಂತ್ರಿ ಯಾರು ಗೊತ್ತೇನ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇನ್ನೊಂದೇನ್ ಗೊತ್ತೇನ್ರಿ, ಸರಿ ಇವಾಗ ಭಾರತ ರತ್ನ ಪ್ರಶಸ್ತಿ ಏನ್ ಗೊತ್ತೇನ್, ಮರಣೋತ್ತರವಾಗಿ ಅದಲ್ವಾ? ನೋಡ್ರಿ ಮರಣೋತ್ತರ ಅದಲ್ವಾ? ಮರಣೋತ್ತರವಾಗಿ ಅದಲ್ವಾ? ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಮರಣೋತ್ತರ ಅಂದ್ರೆ ಜವಾಹರ್ಲಾಲ್ ನೆಹರು ಬರ್ತಾರೆ ಮೇಡಮ್. ಮರಣೋತ್ತರದಾಗ ಇದೇ ಬರ್ತಾರೆ. ಬಟ್ ನೋಡ್ರಿ ಗೊತ್ತಿರಿ, ಮರಣೋತ್ತರ ಗೊತ್ತೈತೆ ಅಂದ್ರೆ ಸತ್ನ ಕೊಡ್ತಾರ, ಮರಣೋತ್ತರ ಅಂತಾರೆ. ಈ ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಪಡೆದುಕೊಂಡ ಮೊಟ್ಟ ಮೊದಲ ವ್ಯಕ್ತಿ ಯಾರು ಗೊತ್ತಿಲ್ಲ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದಲ್ವಾ? ಬಟ್ ನೋಡಿ ಇವ್ರೊಂದು ಘೋಷಣೆ ಕೊಡ್ತಾರೆ, ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ರೀ, ಜೈ ಕಿಸಾನ್ ಅಂತ. ಸ್ವಲ್ಪ ನೋಡ್ರಿ ಎಲ್ಲಿ ತನಕ ಬಾಯ್ ಬಿಡಂಗಿಲ್ಲ ನೋಡ್ರಿ, ಅಲ್ಲಿ ತನಕ ಗೊತ್ತೇನೆ ಏನ್ ನೆನ್ಪಿಡಂಗಿಲ್ಲ. ನಿಮ್ಗೊಂದು ಪರ್ಸನಲ್ ಹೇಳ್ತೀನಿ, ನಿಮ್ಗೆ ಎಷ್ಟು ಬಾಯ್ ಬಿಟ್ಟು ಓದ್ತೀನಿ ನೋಡ್ರಿ ಅದಲ್ವಾ? ಅದನ್ನ ಗೊತ್ತೇನೆ ನೆನ್ಪಿಡ್ತಾರ. ನೋಡಿ ಏನ್ ಹೇಳ್ತಾರೆ ಗೊತ್ತ ಘೋಷಣೆ, ಜೈ ಜವಾನ್ ಜೈ ಕಿಸಾನ್ ಅಂತ. ಕಿಸಾನ್ ಅಂತಕ್ಕಂಥವ್ರು ಗೊತ್ತಿರ್ಲಿ. ಇನ್ನೊಂದ್ ಗೊತ್ತಿರ್ಬೇಕು, ಪ್ರಮುಖ ಏನ್ ಗೊತ್ತೇನ್ರಿ, ಇವಾಗ ಇವರು ಭಾರತ ರತ್ನ ಪ್ರಶಸ್ತಿ ಮರಣೋತ್ತರ ಮೊದಲು ಪಡ್ಕೊಂಡ್ರಲ್ವಾ? ಇನ್ನೊಂದ್ರಿ, ಇವ್ರು ನೋಡಕ್ ಬಹಳ ಕುಳ್ಳುಗಿರ್ತಾರ. ಕುಳ್ಳುಗಂದ್ ಗೊತ್ತ, ನಂತರ ಬುಟ್ಟಿರ್ತಾರೆ, ಕುಳ್ಳುಗಿರ್ತಾರ್ರಿ. ಕುಳ್ಳುಗಿರ್ತಾರೆ. ಹಿಂಗೆ ಒಬ್ಬ ಏನ್ರಿ ಮೇಡಮ್, ಬುಡ್ಡ ತೆಳ್ಳುಗ ದಳ್ಳುಗ ಇರ್ತಾರಲ್ವಾ? ಇರ್ತಾರ್ರಿ. ಏನ್ ಗೊತ್ತೇನ್ರಿ, ಹಿಂಗೆ ಒಬ್ಬರು ಅನಂತರ ಸ್ವಲ್ಪ ಆಗೋ ಸ್ಟೂಡೆಂಟ್ ಇರ್ತಾನ್ರಿ. ಆ ಸ್ಟೂಡೆಂಟ್ ಏನ್ ಮಾಡ್ತಾನೆ ಗೊತ್ತೇನ್, ಕೇಳ್ತಾನ್ರಿ ಮೇಡಮ್. ಏನ್ ಗೊತ್ತೇನ್ರಿ, ನೀವು ನೋಡಕ್ ಇಷ್ಟ ಕುಳ್ಳುಗಿದ್ದೀರಿ, ಬೇರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ಬಹಳ ಎತ್ತರ ಅದಾರ, ಅವ್ರ ಮುಂದೆ ನೀವು ಹೆಂಗ್ ಮಾತಾಡ್ತೀರಿ? ಇವ್ರ ಅಂತಾರಂತ, ಅವ್ರ ನನ್ನ ಮುಂದೆ ತಲೆ ತೆಗಿಸ್ ಮಾತಾಡ್ತಾರ, ಅವ್ರ ಮುನ್ನ ತಲೆ ಎತ್ ಮಾತಾಡ್ತಾರ ಅಂತ ಹೇಳ್ತಾರೆ. ಎಂತ ಮಾತಾಡ್ತಾರ? ಯಾರು ಹೇಳ್ರಿ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಟ್ ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ, ಇಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ವರ್ಷ 1966. ಮತ್ ನೋಡಿ ಮರಣೋತ್ತರವಾಗಿ ಭಾರತ ರತ್ನ ಪಡ್ಕೊಂಡ್ರು ಕೂಡ ಇವ್ರು ಯಾವ ವರ್ಷ? 1966 ಆಕರ್ಸ್ಬೇಕು ಪಡ್ಕೋತಾರೆ. ಹೆಂಗ್ ಪಡ್ಕೋತಾರ್ರಿ? ಆಕರ್ಸ್ಬೇಕು ಪಡ್ಕೋತಾರ. ಹೋಗಿರ್ತಾರಲ್ಲ ಎಲ್ಲ ಕರೆಸ್ತಾರ ಅದಲ್ವಾ? ಬರ್ರಿ ನೆಕ್ಸ್ಟ್ ಬಂದಾಗ 3ನೇ ವ್ಯಕ್ತಿ ಈ ಅಂದ್ರೆ ಗೊತ್ತಿರ್ಬೇಕು. ಈ ಅಂದ್ರಿ ಅವು ಇಂದಿರಾ ಬರೋದಲ್ವಾ? ಈ ಅಂದ್ರ ಸರಿ, ಇಂದಿರಾ ಗಾಂಧಿ. ಯಾವ ಗಾಂಧಿ? ಇಂದಿರಾ ಗಾಂಧಿ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳಿರ್ತಾರೆ ಎಕ್ಸಾಮ್ದಾಗ. ನೋಡ್ರಿ ಈ ಅಂದ್ರೆ ಗೊತ್ತಿರ್ಬೇಕು, ಇಂದಿರಾ ಗಾಂಧಿ ಅವರು. ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಸರ್ ಮೊಟ್ಟ ಮೊದಲ ಮಹಿಳೆ. ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಮಹಿಳೆ ಬಂದಾಗ ಇಂದಿರಾ ಗಾಂಧಿ. ಯಾವ ಗಾಂಧಿ ರೀ? ಇಂದಿರಾ ಗಾಂಧಿ. ನೋಡ್ರಿ ಇಂದಿರಾ ಗಾಂಧಿ ಅವರು ಸರ್ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥ ಯಾವ ವರ್ಷ ಪಡ್ಕೊಂಡಿರ್ಬೋದ್ರಿ? ನೋಡ್ರಿ ವೆರಿ ಗುಡ್ ಅದಲ್ವಾ? ನೋಡ್ರಿ ಯಾವ ವರ್ಷ ಪಡ್ಕೋತಾರ ಗೊತ್ತೇನೆ? 1971 ಪಡ್ಕೋತಾರ. ನೋಡ್ರಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ.
ಏನ್ ಗೊತ್ತೇನ್ರಿ, ಇಂತ ಇಂದಿರಾ ಗಾಂಧಿ ಬಂದಾಗ ಇವ್ರು ಆಕ್ಚುಲಿ ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿನೂ ಹೌದು. ನೋಡಿ, ನಮ್ಮ ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಮತ್ತ ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಮಹಿಳೆ ಯಾರ ಗೊತ್ತೇನು? ಇಂದಿರಾ ಗಾಂಧಿ. ಅವ್ವ ಇಂದಿರಾ ಅಂತಕ್ಕಂಥ ನೋಡ್ರಿ, ಇಂತ ಇಂದಿರಾ ಗಾಂಧಿಗೆ ಬಹಳ ಬಿರುದವ್ರು. ಪ್ರಿಯದರ್ಶಿನಿ, ಯಾದರ್ಶಿನಿ, ಪ್ರಿಯದರ್ಶಿನಿ, ಉಕ್ಕಿನ ಮಹಿಳೆ. ನಂತರ ಬಂದಾಗ ಇನ್ನೊಂದು ಗೊತ್ತಿರ್ಬೇಕ್ರಿ, ದೇವನಾಮ ಪ್ರಿಯ, ಪ್ರಿಯದರ್ಶಿ ಅಂತ ಕರೀತಾರಿ. ಅಶೋಕ ಕರೀತಾರ ನೋಡ್ರಿ. ಅದ್ರ ಪ್ರಿಯದರ್ಶಿಕ್ ಅಂದ್ರ ಹರ್ಷವರ್ಧನ. ಮೇಡಮ್ ಕನ್ಫ್ಯೂಸ್ ಆಗ್ಬೇಡ್ರಿ ಅದೆಲ್ಲ ನೋಡ್ರಿ, ಗೊತ್ತಿರ್ಬೇಕು. ಪ್ರಿಯದರ್ಶಿನಿ ಬಂದಾಗ ಇಂದಿರಾ ಗಾಂಧಿ, ದೇವನಾಮ ಪ್ರಿಯ ಪ್ರಿಯದರ್ಶಿ ಅಂದ್ರ ಅಶೋಕ, ಪ್ರಿಯದರ್ಶಿಕ್ ಅಂದ್ರ ಹರ್ಷವರ್ಧನ. ಯಾವರ್ಧನ? ಹರ್ಷವರ್ಧನ. ನೋಡಿ, ಹರ್ಷ ಹಾರಿ ಹೋಯಿತು ಯಾರಿಂದರಿ? ಇಮ್ಮಡಿ ಪುಲಕೇಶಿ. ಯಾವ ಪುಲಕೇಶಿ? ಇಮ್ಮಡಿ ಪುಲಕೇಶಿ. ಅದೆಲ್ವಾ ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಅದೆಲ್ಲ ನಮ್ಮ ಭಾರತ ದೇಶದ ಉಕ್ಕಿನ ಮಹಿಳೆ ಅಂತ ಕರೀತಾರೆ ಇವ್ರೀಗ. ಅದೆಲ್ಲ ಇನ್ನೊಂದ್ ಗೊತ್ತಿರ್ಬೇಕ್ರಿ, ನಮ್ದು ಕರ್ನಾಟಕದ ಉಕ್ಕಿನ ಮನುಷ್ಯರಾಗಿರ್ಬೋದ್ರಿ. ನೋಡ್ರಿ, ಕರ್ನಾಟಕದ ಉಕ್ಕಿನ ಮನುಷ್ಯನ ಹಳ್ಳಿಕೇರಿ ಗುದ್ಲಪ್ಪ. ಕಲಾವಿದರ ಓದಿರ್ತೀರಿ ನೋಡ್ರಿ. ಅದೆಲ್ಲ ಹಳ್ಳಿಕೇರಿ ಗುದ್ಲಪ್ಪ ಅಂತಕ್ಕಂಥವ್ರು. ನೆಕ್ಸ್ಟ್ ಮಣಿಪುರದ ಉಕ್ಕಿನ ಮಹಿಳೆ ಅಂತ ಕರೀತಾರೆ. ಮಣಿಪುರದ ಉಕ್ಕಿನ ಮಹಿಳೆ ಏನದ ನೋಡ್ರಿ ಸರ್. ನೋಡ್ರಿ, ಮಣಿಪುರದ ಉಕ್ಕಿನ ಮಹಿಳೆ ಅವ್ರು ಏನ್ ಗೊತ್ತೇನ್ರಿ? ಅಕ್ಕದ್ರೆ ಕೇಳ್ರಿ, ಅವ್ರು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಲ ಉಪವಾಸ ಅವರೇ ಮಾಡ್ತಾರಂತ ನೋಡ್ರಿ. ಯಾರು ಮಾಡಿ ಪ್ರಪಂಚದಲ್ಲಿ? ಈಗ ಉಪವಾಸ ಅಂದ್ರೆ ಎಷ್ಟು ದಿನ ಮಾಡೋದಂತೀರಿ ಮೇಡಮ್? ಸುಮ್ಮ ಅಂದಾಜ್ನಾಗ ಎಷ್ಟು ದಿನ ಮಾಡೋದಂತೀರಿ? 4 ದಿನ ಅಂತೀರಿ ಮೇಡಮ್. ಹಾ 1 ತಿಂಗಳು. ಎಷ್ಟ್ ದಿನ ಮಾಡೋದ್ರಿ ಉಪವಾಸ ರೀ? ಊಟನೇ ಮಾಡೋದಿಲ್ರಿ ಮೇಡಮ್. ನೀವೆಲ್ಲ ಹಂಗೆ ಮಾಡ್ತೀರಲ್ರಿ ಮೇಡಮ್? ಒಂದ್ ಊಟ ಮಾಡಿ ಅದೇನು ಅದು ತಪ್ಪ್ರಿ ಮೇಡಮ್. ಉಪವಾಸ ಮಾಡೋದೇ ತಪ್ಪು ಆಕ್ಚುಲಿ. ಉಪವಾಸ ಮಾಡ್ಬೇಕು ಬಿಡ್ರಿ, ಸೈನ್ಸ್ ಪ್ರಕಾರ ಮಾಡ್ಬೇಕು. ಅದೆಲ್ಲ ಇರೋದೇನ್ರಿ? ಮೇಡಮ್ ಏನ್ ಮಾಡ್ತೀರ ಹೇಳ್ರಿ, ಏನಂತೀರ? ಮಹಿಳೆ ಮಾಡ್ತಾರೆ 1 ವರ್ಷ. ಮೇಡಮ್ ಎಷ್ಟು ದಿನ ಮಾಡುವಂತ ಉಪವಾಸ ಹೇಳ್ತೀರಿ? ಏನ್ ಹೇಳ್ತೀರೇನ್ರಿ? 21 ದಿನ. ಕರೆಕ್ಟ್ 21 ದಿನ. 21 ದಿನ ಅವ್ರಿ ಭಾಳ ವರ್ಷ ಮಾಡ್ತಾರ ಮೇಡಮ್. 16 ವರ್ಷ ಮಾಡ್ತಾರ ಉಪವಾಸ ಮೇಡಮ್. 1 ದಿನ 4 ದಿನ ಅಲ್ರಿ, 21 ದಿನ ಅಲ್ರಿ ಮೇಡಮ್. ಊಟ ಉಂಡಲ್ರಿ ಅದೆಲ್ಲ. ರುಕೋ ಜರ ಸಬರ್ ಕರೋ ಮೇಡಮ್. ಎಲ್ಲ ಹೇಳ್ತೀನಿ ಅದೆಲ್ಲ ನೋಡಿ ಕೇಳ್ರಿ. ಇವಾಗ ಮೇಡಮ್ 16 ವರ್ಷ ಉಪವಾಸ ಮಾಡ್ತಾರ ಮೇಡಮ್. ಇನ್ನು ಉಪವಾಸ ಇದ್ಬೇಕು ಏನ್ ತಿಂಬಲ್ಲೇನ್ರಿ? ನೀವು ಊಟ ಮಾಡ್ತಾರ ಅಂತ ಹೇಳಿದ್ರಿ. ಊಟಕ್ ಬಿಟ್ಟು ಏನ್ ಮೇಡಮ್? ಏನೋ ಹೇಳಿದ್ರಿ, ಯಾರೋ ಹೇಳ್ತೀರ. ಹಣ್ಣು ಹೌದಲ್ರಿ. ರೀ ಮೇಡಮ್. ಲಿಕ್ವಿಡ್ ರೀ ಮೇಡಮ್. ಅವ್ರ ಲಿಕ್ವಿಡ್ ರೀ ಮೇಡಮ್. ಲಿಕ್ವಿಡ್ ಮ್ಯಾಗಿರ್ತಾರ ಮೇಡಮ್. ಇರ್ಬೇಕ್ರಿ. ಇರ್ಬೇಕ್ರಿ. ಬಟ್ ಅವ್ರು ಲಿಕ್ವಿಡ್ ತಗೋತಿರ್ತಾರೆ ಮೇಡಮ್. ಲಿಕ್ವಿಡ್ ತಗೋತಿರ್ತಾರೆ. ಲಿಕ್ವಿಡ್ ತಗೋತಿರ್ತಾರೆ. ಬಟ್ 16 ವರ್ಷ ಉಪವಾಸ ಮಾಡ್ತಾರ ಮೇಡಮ್. ಅಂದ್ರೆ ಲಿಕ್ವಿಡ್ ತಗೊಂಡ್ರ ಬಿ ಕೆಲವರು ಊಟ ಬೇಕು ಕಂಪಲ್ಸರಿ ರೀ. 4 ಟೈಮ್ ಊಟ ಬೇಕ್ರಿ. ಹೌದಂತಿಲ್ಲ ಇರ್ಬೋದಲ್ರಿ ಮೇಡಮ್? ರೀ. ವಾ ವೆರಿ ಗುಡ್ ಅದಲ್ಲ. ಬಟ್ ನೋಡ್ರಿ, ಅವ್ರು 16 ವರ್ಷ ಮಾಡ್ತಾರ. 16 ವರ್ಷ ಮಾಡ್ತಾರ ಅಂತ ಏನ್ ಗೊತ್ತೇನ್ರಿ? ಉಪವಾಸ ಮಾಡ್ತಾರ. ಸುಮ್ಸು ಮಾಡ್ತಾರೇನ್ರಿ? ಈಗ ನೋಡ್ರಿ, ಮನ್ಯಾಗ ನಿಮ್ಗೆ ಯಾರಿಗ ಬೇದಿರತ್ತೆ ಉಪವಾಸ ಮಾಡ್ತೀರಿ, ಹೌದಲ್ವಾ? ಈಗ ಅವ್ರು ನೋಡ್ರಿ, ಐರಾಮ್ ಚಾಂದ್ರಿ ಶರ್ಮೇಡ್ ಅವರು ಯಾಕೆ ಉಪವಾಸ ಮಾಡ್ತಾರ್ರಿ? ಏನ್ ಬರ್ತಾರ ಮೇಡಮ್? ಕಾಯ್ದೆ ಬರುತ್ತೆ. ಯಾವ ವರ್ಷ ಬರುತ್ತೆ ಮೇಡಮ್ ಕಾಯ್ದೆ ರೀ? ಹೇಳ್ಬೋದೇನ್ರಿ? ನೋಡ್ರಿ ಕೇಳ್ರಿ, ಇವ್ರು ಉಪವಾಸ ಯಾಕೆ ಮಾಡ್ತಾರ ಗೊತ್ತೇನ್ರಿ? ಕೇಳ್ರಿ. 1948 ಎಷ್ಟು 48 ಗೊತ್ತೇನ್ರಿ? ಒಂದ್ ಕಾಯ್ದೆ ಬರ್ತೈತಿ. ಯಾವ್ದಪ್ಪ ಅಂದಾಗ ಸಿಂಪಲ್ ಆಗಿ ಗೊತ್ತಿರೋದಲ್ವ? ವಿಶೇಷ ಏನ್ ಗೊತ್ತೇನ್ರಿ? ವಿಶೇಷ. ಶಸ್ತ್ರ ಏನ್ ಗೊತ್ತಿ? ವಿಶೇಷ. ಶಸ್ತ್ರ ಪಡೆಗಳ ಪಡೆಗಳ ಕಾಯ್ದೆ ಅಂತಕ್ಕಂಥ ಬರ್ತಾರೆ, ಅದಲ್ವಾ? ನೋಡ್ರಿ ಗೊತ್ತಿಲ್ಲ. ವಿಶೇಷ ಏನ್ ಗೊತ್ತೇನ್ರಿ? ಶಸ್ತ್ರ ಪಡೆಗಳ ಕಾಯ್ದೆ ಅಂತಕ್ಕಂಥ ಬರ್ತಾರೆ. ಈ ಕಾಯ್ದೆಯ ಉದ್ದೇಶ ಏನ್ ಗೊತ್ತೇನ್ರಿ? ಯಾರು ನೋಡ್ರಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾರ, ಯಾರು ನೋಡ್ರಿ ಅದಲ್ವಾ ದೇಶ ಚಟುವಟಿಕೆ ಮಾಡ್ತಾರ ನೋಡ್ರಿ, ಅವ್ರು ಡೈರೆಕ್ಟ್ ಗುಂಡಿಗೆ ಕೊಲ್ಬೇಕು, ಇಲ್ಲಿ ಬಂಧನಾಗ ಇರ್ಬೇಕಂತ ರೂಲ್ಸ್ ಬರ್ತಾರೆ. ಈ ರೂಲ್ಸ್ ಏನ್ ಗೊತ್ತೇನು? ಮಣಿಪುರ ಜನರ್ನಾಗ ಏನ್ ಗೊತ್ತೇನ್ರಿ? ಹಾನಿ ಆಗುತ್ತೆ ನೋಡ್ರಿ. ಈ ಮಣಿಪುರದ ನೋಡ್ರಿ, ಆ ಮಣಿಪುರ ಒಂಥರ ಸ್ಲಮ್ ಇರತ್ತ ಕಡೆ. ನೀವು ಕೇಳುವ ಇತ್ತೀಚೆಗೆ ರಾಷ್ಟ್ರಪತಿಗಳಿಗೆ ಆಳ್ವಿಕೆ ಹೋರಿಕೆ ಮಾಡಿದ್ರಲ್ಲಿ ಆ ಕಡೆ ಎಲ್ಲ ನೋಡಿ ಚೀನಾ ಬಾರ್ಡರ್ ಅಲ್ವಾ, ಆ ಕಡೆ ಸ್ಲಮ್ ಇದ್ದಂಗ ಅವ್ರಿ, ಅದಲ್ವಾ? ಬಟ್ ನೋಡ್ರಿ, ಯಾರು ದೇಶವ್ರ ಚಟುವಟಿಕೆ ಮಾಡ್ತಾರೆ ನೋಡ್ರಿ, ಅವ್ರು ಡೈರೆಕ್ಟ್ ಗುಂಡಿಗೆ ಕೊಲ್ಬೇಕು, ಇಲ್ಲ ಬಂಧನ ಇರ್ಬೇಕಂತ ರೂಲ್ಸ್ಕೊಂಡ್ ಬರ್ತಾರ. ಇದು ನೋಡಿ ಮಣಿಪುರ ಜನನಾಗ ಹಾನಿ ಆಗ್ತದ, ಇದನ್ನು ರದ್ದು ಮಾಡ್ರಿ ಅಂತಿ ಐರೋಮ್ ಚಂದ್ರಶರ್ಮಾ ಅವ್ರು ಉಪವಾಸ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ. 2000 ಉಪವಾಸ ಸ್ಟಾರ್ಟ್ ಮಾಡ್ತಾರೆ. ಮುಂದೆ 2016 ಬರ್ತಾರೆ. 16 ಬಂದ್ರು ಏನ್ ಗೊತ್ತೇ? ಅವ್ರ ಮಾತು ಯಾರು ಕೇಳಂಗಿಲ್ಲ.
ಮತ್ತೆ ಊಟ ಚಾಲು ಮಾಡ್ಬಿಡ್ತಾರ ಅವ್ರು. ಬಟ್ ಏನ್ ಮೇಡಮ್ 16 ವರ್ಷ ರೀ ಮೇಡಮ್, 16 ವರ್ಷ ರೀ. ಇವ್ರು ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಲ ಉಪವಾಸ ಮಾಡಿದೆ ಮೇಡಮ್. ಮೇಡಮ್ ಹೆಸರು ಹೇಳ್ರಿ, ಅವಾಗಿಂದ ಹೇಳತ್ತೀನಿ ನೋಡ್ರದಲ್ವಾ, ಏನ್ ಗೊತ್ತೀನಿ ನೋಡ್ರಿ ಗೊತ್ತಿರೋ ಮೇಡಮ್ ಕೇಳೋದಲ್ವಾ. ಐರೋಮ್ ಏನ್ ಗೊತ್ತೇನ್ರಿ, ಐರೋಮ ಚಾನು ಏನ್ ಗೊತ್ತೀನಿ, ಐರೋಮ್ ಚಾನು ಏನ್ ಗೊತ್ತೇನ್ರಿ, ಶರ್ಮಿಳಾ ಅಂತಕ್ಕಂತಾರದಲ್ವಾ. ಐರೋಮ್ ಚಾನು ಗೊತ್ತೇನ್, ಶರ್ಮಿಳಾ ಇವ್ರು ಯಾವ ರಾಜ್ಯ ಗೊತ್ತೇನ್ರಿ ಸರ್, ಮಣಿಪುರ್ ರಾಜ್ಯ. ಯಾವ ರಾಜ್ಯ? ಐರೋಮ್ ಚಾನು ಶರ್ಮಿಳಾ. ಈ ಹೆಚ್ಚಿನ ಮಾಹಿತಿಗಾಗಿ ಬೋರ್ಡನ್ನೇ ವೀಕ್ಷಿಸಿ ಅದಲ್ವಾ. ಐರೋಮ್ ಅಕ್ಷರ ತಿಳಿತಾವಲ್ರಿ ಅಕ್ಷರಗಳು, ಅಕ್ಷರಗಳು ಮುತ್ತಿದ್ದಂಗ ಒಂದ್ ಅಕ್ಷರಗಳು ಹೌದಲ್ವಾ. ನೋಡ್ರಿ ಯಾರ ಅಕ್ಷರಗಳು ಅವ್ರ ಜೊತೆ ಮುತ್ತಿದ್ದಂಗ್ರಿ, ನಮ್ಮ ಅಕ್ಷರ ನಮ್ ಜೊತೆ ಮುತ್ತಿದ್ದಂಗ, ನಿಮ್ ಅಕ್ಷರ ನಿಮ್ ಜೊತೆ ಮುತ್ತಿದ್ದಂಗ. ಬಟ್ ನೋಡ್ರಿ ಯಾವಾಗ ಸೆಲ್ಫ್ ಬಿಲೀವ್ ಇರ್ಬೇಕ್ರಿ, ಆತ್ಮವಿಶ್ವಾಸ ಅಂತ ನೋಡ್ ಕಾಣೋದಲ್ವಾ. ಇರ್ಲಿ ಬಟ್ ಗೊತ್ತಿರ್ಬೇಕು, ಹೇಳ್ತಿರ್ತಾರ ನೋಡ್ರಿ. ಐರೋಮ್ ಚಾನು ಶರ್ಮಿಳಾ ಅಲ್ವಾ, ಇವ್ರಿಗೆ ಮಣಿಪುರದ ಉಕ್ಕಿನ ಮಳೆ ಅಂತ ಕರೀತಾರ. ಕಿಲ್ಲೆ ಬರೀವಾಗ ನಮ್ ಭಾರತ ದೇಶದ ಉಕ್ಕಿನ ಮಳೆ ಅಂತ ಕರೀತಾರ ಹೇಳ್ರಿ. ಇಂದಿರಾ ಗಾಂಧಿ. ಯಾವ ಗಾಂಧಿ? ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಭಾರತ ರತ್ನ ವರ್ಷ ಪಡ್ಕೊತಾರ್ರಿ 1971. ವೆರಿ ಗುಡ್ ಅದಲ್ವಾ. ನೋಡಿ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿ ಅವರು. ಈಗ ನೋಡ್ರಿ ಇವಾಗ ನೋಡ್ರಿ ನೀವೇನ್ಪಂದ್ರೆ ಪ್ರಮುಖವಾಗಿ ಅದಲ್ವಾ, ನಮಸ್ತೆ ಅದಲ್ವಾ. ನೋಡ್ರಿ ಇವಾಗ ಹಳ್ಳಿ ಕಡೆ ಹೋದ್ರ ಬಂದು ತಿಳ್ಕೊಳ್ರಿ, ಇವಾಗ ಅಜ್ಜಿ ಇರ್ತಾರ ನೋಡ್ರಿ. ನೀ ಯಾರಿಗ ನಾ ಇಲ್ಲಿ ಪಕ್ಷಪಾತ ಮಾಡಿದ್ಲಿಲ್ಲ, ಇರೋ ಪಕ್ಷ ಹೇಳ್ತೀನಿ. ಹಳ್ಳಿ ಕಡೆ ಹೋದ್ರ ತಿಳ್ಕೊಳ್ರಿ, ಅಜ್ಜಿ ಇರ್ತಾರ ನೋಡ್ರಿ. ಯಾರಿಗ ಓಟ್ ಹಾಕ್ತೇವೆ ಅಂದ್ರೆ ಕೈ ಅಂತ ಇರ್ತಾರ, ಕಾಂಗ್ರೆಸ್ ಅಂತ ಇರ್ತಾರ. ಯಾಕಂದ್ರ ಇಂದಿರಾ ಗಾಂಧಿ ಬರಗಲ್ಲದ ಅನ್ನ ಹಾಕ್ತಾರಪ್ಪ ನಮ್ಗ ಅಂತಿರ್ತಾರ ನೋಡ್ರಿ, ಹೌದಲ್ವಾ. ಈಗ ಅಂತಾರಲ್ರಿ ಮೇಡಮ್. ಬಟ್ ನೋಡ್ರಿ ಈಗಿನ ರಾಜಕೀಯ ಎಲ್ಲ ಕರೆಕ್ಟ್ ಹೇಳ್ತಾರೆ. ಮೊದಲನೇದ್ರಲ್ವಾ ಇಂದಿರಾ ಗಾಂಧಿ ಆಗಿರ್ಬೋದು, ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು, ಒಳ್ಳೆ ರೀತಿಯಿಂದ ಆಡಳಿತ ಮಾಡಿರ್ತಾರೆ. ಇರ್ಲಿ ಅದಲ್ವಾ, ಏನು ಮಾಡಕ್ಕಂಗಿಲ್ಲ. ಅಂದುಕೊಳ್ಳೋದು ಜೀವನವಲ್ಲ, ಹೊಂದಿಕೊಳ್ಳೋದು ಜೀವನ. ಇರ್ಲಿ ಬಟ್ ಗೊತ್ತಿರ್ಬೇಕು, ಇಂತ ಇಂದಿರಾ ಗಾಂಧಿ ಅವ್ರೀಗ ಭಾರತ ರತ್ನ ವರ್ಷ ಕೊಡ್ತಾರ ಗೊತ್ತಾ, 1971. ಎಷ್ಟೊಂದು 71 ಕದಲ್ವಾ, ಗೊತ್ತಿರ್ಲಿ. ನೆಕ್ಸ್ಟ್ ಬಂದಾಗ ಧವಂದ್ರ ಆಗಿರ್ಬೋದು, ಯಾವ್ದು ಹೇಳ್ಬೋದು, ಧವಂದ್ರ. ವೆರಿ ಗುಡ್ ಅದಲ್ವಾ. ನೋಡಿ ಧವಂದ್ರ ಗೊತ್ತಿರ್ಬೇಕು ಸರ್. ಮೊರಾರ್ಜಿ ದೇಸಾಯಿ ಅಂತಕ್ಕಂತ ನೋಡೋದಲ್ವಾ. ನೋಡಿ ಮೊರಾರ್ಜಿ ಅನ್ ಗೊತ್ತೇನ್, ಮೊರಾರ್ಜಿ ಅನ್ ಗೊತ್ತೇನ್ರಿ, ದೇಸಾಯಿ. ಯಾವ ಸಾಯಿ? ದೇಸಾಯಿ. ಯಾವ್ದಾರು ಗೊತ್ತಿರ ಮೊರಾರ್ಜಿ ದೇಸಾಯಿ ಅವರು ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷ ಪಡ್ಕೊಂಡಿರ್ಬೋದ್ರಿ, ಹೇಳ್ಬೋದ್ರಿ ಏನ್ರಿ ಮೇಡಮ್? ವೆರಿ ಗುಡ್ ಅದಲ್ವಾ. ಯಾವ ಪಡ್ಕೊತಾರ ಗೊತ್ತೇನ್ರಿ, 1900 ಗೊತ್ತೇ, 1900 ಸರ್ 90 ಪಡ್ಕೊತಾರ. 1991 ಪಡ್ಕೊತಾರ ಅದಲ್ವಾ. ಇವರು ಭಾರಿ ಮನುಷ್ಯರು. ಯಾರು ಹೇಳಿ? ಮೊರಾರ್ಜಿ ದೇಸಾಯಿ ಹೇಳಿರಲ್ಲ ನೋಡ್ರಿ. ಇವ್ರಿಗೆ ಏನಂತ ಕರೀತಾರ ಗೊತ್ತೇನ್ರಿ, ಕಾರ್ಮಿಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಧಾನಮಂತ್ರಿ ಅಂತ ಕರೀತಾರ ಅವ್ರಿಗೆ. ನೋಡ್ರಿ ಕಾರ್ಮಿಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಧಾನಮಂತ್ರಿ ಅಂತ ಕರೀತಾರ ಗೊತ್ತೇನ್ರಿ, ಮೊರಾರ್ಜಿ ದೇಸಾಯಿ ಅವ್ರಿಗೆ ಕರೀತಾರ. ಸರ್ ನೋಡ್ರಿ ಯಾಕೆ ಗೊತ್ತೇನ್ರಿ, ಒಬ್ರು ಕಾರ್ಮಿಕ ಬಂದ ತಿಳ್ಕೊಡ್ರಿ ಅವ್ರ ಸಮಸ್ಯೆಯನ್ನು ಪರಿಹರಿಸ್ತಾರಂತ. ಯಾರು ಗೊತ್ತು? ಮೊರಾರ್ಜಿ ದೇಸಾಯಿ. ಅದಕ್ಕೇನ್ ಗೊತ್ತೇನ್ರಿ, ಕಾರ್ಮಿಕರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಧಾನಮಂತ್ರಿ ಯಾರು ಗೊತ್ತೇನ್ರಿ, ಮೊರಾರ್ಜಿ ದೇಸಾಯಿ. ಯಾವ ದೇಸಾಯಿ? ಮೊರಾರ್ಜಿ ದೇಸಾಯಿ ಅಲ್ವಾ. ಕೇಳಿರ್ತಾರ ನೋಡ್ರಿ ಎಕ್ಸಾಮ್ದಾಗ. ನೆಕ್ಸ್ಟ್ ಬಂದಾಗ ಇನ್ನೋರು ವ್ಯಕ್ತಿ ನೋಡ್ರಿ, 5ನೇ ವ್ಯಕ್ತಿ ಯಾರಾಗಿರ್ಬೋದು, ರಾಂದ್ರಿ. ವೆರಿ ಗುಡ್ ಅದಲ್ವಾ. ರಾಂದ್ರ ಗೊತ್ತಿರ್ಬೇಕದಲ್ವಾ. ರಾಜೀವ್ ಗಾಂಧಿ. ಯಾವ ಗಾಂಧಿ ಗೊತ್ತೇನ್ರಿ ಸರ್? ರಾಜೀವ್ ಗಾಂಧಿ ಅಂತಕ್ಕಂತ ನೋಡ್ರಿ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿ, ನಮ್ಮ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ ಅದಲ್ವಾ. ನೋಡಿ ಕೇಳ್ತಿರ್ತಾರ, ನಮ್ದು ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ ಆಗಿದ್ದೀರಾ ಏನ್ ಗೊತ್ತೇನ್ರಿ, ರಾಜೀವ್ ಗಾಂಧಿ ಅವರು ಭಾರತ ರತ್ನ ಯಾವ ವರ್ಷ ಪಡ್ಕೊತಾರ್ರಿ? ವೆರಿ ಗುಡ್ ಅದಲ್ವಾ. ಇವ್ರು ಕೂಡ 1991 ಪಡ್ಕೊತಾರ ನೋಡಿ, ಗೊತ್ತಿರ್ಲಿ. ಕೇಳ್ತಿರ್ತಾರದಲ್ವಾ. ರಾಜೀವ್ ಗಾಂಧಿ ಅವರು ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ವರ್ಷ 1991 ಮತ್ ನೋಡ್ರಿ ನಮ್ ಭಾರತ ದೇಶದ ಅತಿ ಚಿಕ್ಕ ವಯಸ್ಸಿನ ಪ್ರಧಾನಮಂತ್ರಿ ಹೇಳ್ರಿ ರಾಜೀವ್ ಗಾಂಧಿ. ಯಾವ ಗಾಂಧಿ? ರಾಜೀವ್ ಗಾಂಧಿ ಅದಲ್ವಾ. ನೋಡ್ರಿ ಗೊತ್ತಿರೋ ರಾಜೀವ್ ಗಾಂಧಿ ಯಾರ ಮಗ ರೀ? ಓ ಯಾವ ಮಗ ರೀ? ಓ ಇಂದಿರಾ ಗಾಂಧಿ ಅವ್ರ ಮಗ ಏನ್ರಿ? ಓಹೋ ತಂದೆ ಹೆಸರು ಏನಾಗಿತ್ರಿ? ಫಿರೋಜ್ ಗಾಂಧಿ. ಯಾವ ಗಾಂಧಿ? ಫಿರೋಜ್ ಗಾಂಧಿ. ಮುತ್ತಿನ ಹೆಸರು? ಜವಾಹರ್ಲಾಲ್ ನೆಹರು ಅದಲ್ವಾ. ಮತ್ತೆ ರಾಜೀವ್ ಗಾಂಧಿ ಅವ್ರ ಮಗ ರೀ? ಮಗಳ್ರಿ? ಪ್ರಿಯಾಂಕಾ ಗಾಂಧಿ ಅದಲ್ವಾ. ಹೆಂಡತಿ ಅಂದ್ರೆ ಗೊತ್ತಿರ ಗೊತ್ತಿರ ಯಾರಿ? ಸೋನಿಯಾ ಗಾಂಧಿ. ಕೇಳ್ರಿ ರಾಜೀವ್ ಗಾಂಧಿ ಭಾರಿ ಮನುಷ್ಯ ರೀ, ಹೌದಂತೀರಿಲ್ಲ ಅಂತೀರಲ್ವಾ. ಆಕ್ಚುಲಿ ರಾಜೀವ್ ಗಾಂಧಿ ಏನ್ ಮಾಡ್ತಾರ, ಒಂದ್ ಸಂಘಟನೆ ಹತ್ಯೆ ಮಾಡ್ತಾರ ನೋಡ್ರಿ. ನೋಡ್ರಿ ರಾಜೀವ್ ಗಾಂಧಿ ಅದಾರಲ್ವಾ, ರಾಜೀವ್ ಗಾಂಧಿ ಏನ್ ಗೊತ್ತೇನ ಒಂದ್ ಸಂಘಟನೆ ಹತ್ಯೆ ಮಾಡ್ತಾರೆ. ಯಾವ ಸಂಘಟನೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು ಒಂದ್ ಸಂಘಟನೆ ಬರ್ತದೆ. ಯಾವ ಸಂಘಟನೆ ಅಂದ್ರೆ LTT ಅಂತಕ್ಕಂಥ ಸಂಘಟನೆ ಅದಲ್ವಾ. ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ವಾ. ಪ್ರಮುಖವಾಗಿ ನಮ್ ಭಾರತ್ ನಕಶೆ ತರ ಬತ್ತ ಅನ್ಕೋತೀನಿ, ಬತ್ತಲ್ರಿ. ಸೇಮ್ ಭಾರತ್ ನಕಶೆ ಬಂದಂಗೆ ಬಂದ ನೋಡ್ರಿ ಅದಲ್ವಾ. ಕೆಲವೊಂದು ದೇಶ ಬರ್ತಾರೆ. ಶ್ರೀಲಂಕಾ ಕಾಣಲಾಗಿದೆ ಅನ್ಕೋತೀನ್ರಿ. ಕಾಣತ್ತಲ್ರಿ? ನೀವ್ ಕಾಣಲ್ತರಿ? ಕಾಣಲಾಗಿದೆ? ಕನ್ನಡ ಬಂದೇನ್ರಿ? ಕಾಣಲ್ತಲ್ರಿ? ನೋಡ್ರಿ ಗೊತ್ತಿರ್ಬೇಕು ಕೇಳ್ತಿರ್ತಾರದಲ್ವಾ ಎಕ್ಸಾಮ್ದಾಗ. ಈಗ ಕಾಣಿಸಲ್ತೇನ್ರಿ? ಕಾಣಿಸಲ್ತಲ್ವಾ. ನೋಡಿ ಇಲ್ಲಿ ಸ್ವಲ್ಪ ಯಾವ್ ಬರ್ತದಲ್ವಾ, ಶ್ರೀಲಂಕಾ. ಯಾವ ಲಂಕಾ ದೇವ್ರಿ?
ಇದು ಶ್ರೀಲಂಕಾದ. ಈ ಆಕ್ಚುಲಿ ರಾಜೀವ್ ಗಾಂಧಿ ಏನ್ ಮಾಡ್ತಾರ, ಒಂದು ಸಂಘಟನೆ ಹತ್ಯೆ ಮಾಡ್ತಾರ. ಈಗ ಕೇಳ್ಬೋದು ಎಕ್ಸಾಮ್ದಾಗ, ರಾಜೀವ್ ಗಾಂಧಿ ಅವರಿಗೆ ಯಾವ ಸಂಘಟನೆ ಹತ್ಯೆ ಮಾಡಿರ್ಬೋದ್ರಿ? ವೆರಿ ಗುಡ್ ಅದಲ್ವಾ. ನೋಡ್ರಿ, ರಾಜೀವ್ ಗಾಂಧಿ ಮಾಡ್ತಾರ ಗೊತ್ತು, ಸಂಘಟನೆ ಮಾಡ್ತಾರ ಗೊತ್ತು, LTTE ಅಂತಕ್ಕಂಥ ಸಂಘಟನೆ ಹತ್ಯೆ ಮಾಡ್ತಾರ. ಈಗ ನೋಡ್ರಿ ಎಕ್ಸಾಮ್ ಕೇಳ್ಬೋದು, LTTE ವಿಸ್ತರಿಸಿ ಒಂದು ಕ್ವಶನ್ ಕೇಳ್ಬೋದು, ಫುಲ್ ಫಾರ್ಮ್ ಕೇಳ್ತಿರ್ತಾರ, ಕೇಳ್ಬೋದೇನ್ರಿ? ಸರಿ ಹೇಳ್ರಿ. ಹಾ ರೀ ಹಾ ರೀ ಹಾ ರೀ ಹೇಳ ನೋಡ್ರಿ, ಎಲ್ಲ ಜರ ಮಿಸ್ ಹೊಡಿಲ್ ಅನ್ಕೋತೀನಿ. ಹಾ ರೀ, ಡಿಪ್ರೆಷನ್ ಅಲ್ರಿ. ಮತ್ ಹೇಳ್ತೀರಿ ಅಂತ ಹೇಳಿದ್ರು ಕರೆಕ್ಟ್ ಇದಾರೆ, ಆಲ್ಮೋಸ್ಟ್ ಕರೆಕ್ಟ್ ಇದಾರೆ ಮೇಡಮ್. ಬರೀ ಲಿಬ್ರೇಷನ್. ಹಾ ನೋಡ್ರಿ, ಲಿಬ್ರೇಷನ್ ನ ಟೈಗರ್ಸ್ ಆಫ್ ತಮಿಳು ಈಳಂ ನಾವ್ ಜೊತೆ ಒಂದ್ಸಲ ಹೇಳ್ತೀರಾ? ಸ್ವಲ್ಪ ಬಾಯ್ ಬಿಡ್ಬೇಕ್ರಿ ಅದಲ್ವಾ. ಊಟ ಗಿಟ ಮಾಡ್ರಿ, ಏನ್ ತರ್ಸನ್ ಪಾನಿಪುರಿ ಇದ್ರಿ ಬ್ಯಾಡ ಅಂತೀರೇನ್? ಪಾನಿಪುರಿ ತಿಂತೀರೇನ್ರಿ? ಮತ್ತೆ ಯಾರಾದ್ರು ತಿಂತೀರಿ ಪಾನಿಪುರಿ? ಓ ಪಾನಿಪುರಿ ತಿನ್ಬಾರ್ದ್ರಿ ಸರ್. ನಮ್ಮ ಮನದ ಯಾರು ತಿಂಬಲ್ಲ ಸರ್ ಪಾನಿಪುರಿ, ತಿಂಬಲ್ರಿ ಅದಲ್ವಾ. ಈ ಅಕ್ಕದ್ರ ಇರ್ತಾರ ಪಾನಿಪುರಿ, ತಿಂತೀರಿ ಪಾನಿಪುರಿ ಮೇಡಮ್? ತಿನ್ಬಾರ್ದ್ರಿ ಪಾನಿಪುರಿ. ಒಂದ್ ಸಜೆಷನ್ ಮಾಡ್ತೀನಿ ಕೇಳ್ರಿ, ಹೌದಲ್ರಿ ಮೇಡಮ್? ಈ ಪಾನಿಪುರಿ ಬಂದಿರ್ತಾವ ನೋಡ್ರಿ, ಈಗ ಬ್ಯಾಸಿಗೆ ಕಾಲದಾಗ ಮತ್ತ ಫ್ಯಾನ್ AC ಗೀಸಿ ಏನ್ ಹಾಕಿರ್ತಾರೇನ್ರಿ? ಹಾಕಿರ್ತಾರ ಇಲ್ರಿ? ಅವ ಹಿಂಗ್ ಮಾಡ್ತಾನ, ಹಿಂಗ್ ಹೊಡಿತಾನ ಮತ್ ನೋಡ್ರಿ ಅಕ್ಕದರೀಗ ಎಷ್ಟ್ ಹಿಂದಿ ಬರ್ತಾ ಗೊತ್ತಿಲ್ಲ, ಎರಡು ಮಾತ್ ಬರ್ತಾ ಭಯ್ಯ और एक प्लेट और थोड़ा प्याज डालो, क्या डालो? प्याज डालो, पानी डालो. ಈ ಹಿಂದಿ ಬರ್ತಾವ. ಇನ್ನೊಂದ್ರಿ ಸೈನ್ಸ್ ಪ್ರಕಾರ ಕೇಳ್ರಿ, ಈ ಸಪೋಸ್ ಅವ ಈರುಳ್ಳಿ ಕಟ್ ಮಾಡೋಕೆ ತಿಳ್ಕೊಡ್ರಿ, ಈರುಳ್ಳಿ ಕಟ್ ಮಾಡುವಾಗ ಏನಾದ್ರು ಅವ್ನ ಕೈ ಹತ್ತು ಅದೆಲ್ಲ ಕಟ್ ಇತ್ತು, ಕಟ್ ಬ್ಲಡ್ ಬಿತ್ತು ಈರುಳ್ಳಿ ಮ್ಯಾಗ, ಸಪೋಸ್ ತಿನ್ನೋ ತಿಳ್ಕೊ, ಅವನಿಗೆ ಇರ್ತಕ್ಕಂಥ ರೋಗ ನಮ್ಗೆ ಬರ್ತದೆ. ಅವ್ ಕ್ಲೀನ್ ಇರ್ತಾವ್ರಿ. ಹಾ ಕೃಪಾ ಆರಾಮ್ರಿ. ಬಟ್ ಇದು ಇನ್ನೊಂದ್ರಿ, ಯಕ್ಷ ನಮ್ ಭಾರತ ಸರ್ಕಾರ ಬ್ಯಾನ್ ಮಾಡೈತ್ರಿ ಪಾನಿಪುರಿ. ನಿಮ್ಗೆ ಗೊತ್ತಿಲ್ಲ ಅನ್ಕೋತೀನಿ. ಪಾನಿಪುರಿ ಆಗಿರ್ಬೋದು, ಆಮೇಲೆ ಗೋಬಿ ಮಂಚೂರಿ ಹಾ ಬಂದ್ ಮಾಡ್ಯಾರಿ, ಬ್ಯಾನ್ ಮಾಡ್ಯಾರ. ಯಾಕಂದ್ರೆ ಅಲ್ಲ ನೋಡ್ರಿ ಮನಿಯ ಮಾಡ್ಕೊಂಡ್ ತಿನ್ಬೇಕಿನಾರಿ. ಕಿರ್ಲಿ ಬರೋದಲ್ವಾ, ಏನ್ ಮಾಡ್ತೀರಿ ಕಿಲ್ ಬರ್ರಿ. ಲಿಬ್ರೇಷನ್ ನ ಟೈಗರ್ಸ್ ಆಫ್ ತಮಿಳು ಈಳಂ ಅದ್ರ ಜೊತೆ ಜ್ವರ ಹೋಗ್ತಿರ ಒಂದ್ಸಲ ಸ್ವಲ್ಪ ಅಲ್ಲಿ ಆ ರೋಡಿಗೆ ಕೇಳ್ಬೇಕು ನೋಡಿ ಸೌಂಡ್. ಲಿಬ್ರೇಷನ್ ಟೈಗರ್ಸ್ ಆಫ್, ಹಾ ನನ್ ಜೊತೆ ಹೇಳ್ರಿ ನೀವು, ಅದ ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ. ಇನ್ನೊಂದೇನ್ ಗೊತ್ತೀನಿ, ಯಾರ ಬಾಯ್ಬಿಡ ಪರ್ಟಿಕ್ಯುಲರ್ ಕ್ವಶನ್ ಕೇಳ್ತೀನ್ರಾ. ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ, ಸಿಂಪಲ್. ಹಾ ಹಾಗೆ ಬರೋದಲ್ವಾ. ನೋಡ್ರಿ ಗೊತ್ತಿರ್ಬೇಕು, ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ. ಈ ಸಂಘಟನೆದವ್ರು ರಾಜೀವ್ ಗಾಂಧಿ ಅವ್ರಿಗೆ ಹತ್ಯೆ ಮಾಡ್ತಾರ. ಸುಮ್ ಮಾಡ್ತಾರಂದ್ರೆ ಅಂದ್ರೆ ಇಲ್ರಿ, ಅದೆಲ್ಲ ಒಂದ್ ರೀಸನ್ ಅದ ರೀ ಮೇಡಮ್. ಅದಲ್ವಾ ಕೇಳ್ರಿ, ಏನಾಗಿರುತ್ತೆ ಗೊತ್ತೇನ್ರಿ? ಇಲ್ಲೊಂದ್ ರಾಜ್ಯ ಬರುತ್ತೆ ನೋಡ್ರಿ, ಯಾವ ರಾಜ್ಯ ಬರುತ್ತೆ ರೀ? ಶ್ರೀಲಂಕಾ ಅಂತಾರೆ ಯಾರೋ ಅವಾಗ. ಹಾ ನೋಡಿ, ಇದೊಂದು ರಾಜ್ಯ ಬರುತ್ತೆ ತಮಿಳ್ನಾಡು. ಯಾರು ತಮಿಳ್ನಾಡು ಕೇಳ್ರಿ ಮೇಡಮ್. ಲಿಬ್ರೇಷನ್ ಟೈಗರ್ಸ್ ಆಫ್ ತಮಿಳು ಈಳಂ ಆಯ್ತಾ? ಹಾ ಕೇಳ್ರಿ, ಇವಾಗ ನಮ್ ತಮಿಳ್ನಾಡದವ್ರು ನಮ್ ಭಾರತೀಯ ತಮಿಳರು ಮಾಡ್ತಾರ ಗೊತ್ತೇನ್ರಿ? ಈ ಶ್ರೀಲಂಕಾ ತಮಿಳರಿಗೆ ಹುಡಿತಿರ್ತಾರ ನೋಡ್ರಿ. ನಮ್ ಭಾರತೀಯ ತಮಿಳಗರು ಶ್ರೀಲಂಕಾ ತಮಿಳ ಮಾಡ್ತಾ ಹುಡಿತಿರ್ತಾರ, ಬಡಿತಿರ್ತಾರ. ಇವಾಗ ಶ್ರೀಲಂಕಾ ತಮಿಳ ಮಾಡ್ತಾರ ಗೊತ್ತೇನ್ರಿ? ಹೌದು, ರಾಷ್ಟ್ರಾಧ್ಯಕ್ಷ ಹೇಳ್ತಾರ ಹಿಂಗ ಭಾರತೀಯ ತಮಿಳರು ನಾವು ಹುಡಿಲ್ತಾರ, ಇವ್ರು ರಕ್ಷಣೆ ಕೊಡ್ರಿ ಅಂತ ಹೇಳ್ತಾರ. ಅವಾಗ ಸೀದಾ ನೋಡ್ರಿ ಶ್ರೀಲಂಕಾದ ಅಧ್ಯಕ್ಷ ಮಾಡ್ತಾರ ಗೊತ್ತೇನ್ರಿ? ರಾಜೀವ್ ಗಾಂಧಿ ಅವ್ರಿಗೆ ಫೋನ್ ಹಚ್ತಾರ. ಹಿಂಗೆ ನೋಡ್ರಿ, ರಾಜೀವ್ ಗಾಂಧಿ ಅವ್ರು ನಿಮ್ದು ದೇಶದ ತಮಿಳಗರು ನಮ್ ದೇಶದ ತಮಿಳರು ಹುಡಿತಿರ್ತಾರ, ನಮ್ ರಕ್ಷಣೆ ಕೊಡ್ರಿ ಅಂತ ಹೇಳ್ತಾರ. ಅವ್ ಪಾಪ ರಾಜೀವ್ ಗಾಂಧಿ ಮಾಡ್ತಾರ ಗೊತ್ತೇನ್ರಿ? ಅವು ಶ್ರೀಲಂಕಾದ ಸಾಯಾಂಗ ಅಂತ ಮಾಡ್ತಾರ ಗೊತ್ತೇನ್ರಿ? ಒಂದಿಷ್ಟು ಸೈನಿಕರು ಏನ್ ಮಾಡ್ತಾರ ಗೊತ್ತೇನ್ರಿ? ಶ್ರೀಲಂಕಾ ಕಳಿಸ್ತಾರ. ಆ ಕಳಿಸ್ಮೇಲೆ ಗೊತ್ತೇನ್ ನಮ್ ತಮಿಳನ್ನ ತಿಳ್ಕೊಂಡ್ಬಿಡ್ತಾರ ಗೊತ್ತೇನ್ರಿ? ನಮ್ ದೇಶದ ಪ್ರಧಾನಮಂತ್ರಿ ನಮ್ಮೆಲ್ಲೇ ಇದು ಮಾಡಕ ಸೈನಿಕರ ಕಳ್ಸಿನ ತಪ್ಪು ತಿಳ್ಕೊಂಡ್ಬಿಡ್ತಾರ. ತಪ್ಪು ತಿಳ್ಕೊಂಡೇನ್ ಗೊತ್ತೇನ್? ಹಿಂಗೆ ಯಾವಾಗಪ್ಪ ಅಂದ್ರೆ 1990ಕ್ಕೆ ಏನ್ ಗೊತ್ತೇನ್? 1990ಕ್ಕ ಏನ್ ಗೊತ್ತೇನ್ರಿ? ಲೋಕಸಭೆ ಚುನಾವಣೆ ಇರ್ತದ್ರಿ. ಆ ಲೋಕಸಭೆ ಏನ್ ಗೊತ್ತ ಚುನಾವಣೆಗೆ ಪ್ರಚಾರಕ್ಕೆ ಅದೆಲ್ಲ ಪ್ರಚಾರಕ್ಕೆ ಬಂದಿರ್ತಾರ. ಇಲ್ಲಿ ಗೊತ್ತ ತಮಿಳುನಾಡಿನ ಪರಾಮದೂರಿಗೆ ನೋಡ್ರಿ. ಇವಾಗ ರಾಜೀವ್ ಗಾಂಧಿ ಮಾಡ್ತಾರ ಗೊತ್ತೇನ್? 1990ಕ್ಕ ಈ ಲೋಕಸಭೆ ಚುನಾವಣೆ ಪ್ರಚಾರಕ್ಕೆ ಏನ್ ಗೊತ್ತೇನ್ರಿ? ಇಲ್ಲಿಗೆ ಬಂದಿರ್ತಾರೆ, ತಮಿಳುನಾಡಿನ ಪರಾಮದೂರಿಗೆ ಬಂದಿರ್ತಾರ. ಆ ಬಂದಾಗ ಏನ್ ಗೊತ್ತೇನ್? LTT ಸಂಘಟನೆದವ್ರು ಮಾಡ್ತಾರ ಗೊತ್ತೇನ್ರಿ? ರಾಜೀವ್ ಗಾಂಧಿ ಏನ್ ಮಾಡ್ತಾರಪ್ಪ ಅಂದ್ರೆ ಹತ್ಯೆ ಅಂತಕ್ಕಂತ ಮಾಡ್ತಾ ಇದ್ದಾರೆ. ಅದೆಲ್ಲ ಬಟ್ ಗೊತ್ತಿರ್ಲಿ, ಈ ರಾಜೀವ್ ಗಾಂಧಿ ಏನ್ ಹತ್ಯೆ ಮಾಡ್ತಾರ ನೋಡ್ರಿ, ಆ ರಾಜೀವ್ ಗಾಂಧಿ ಅವ್ರೀಗ ಹತ್ಯೆ ಮಾಡಿದಕ್ಕಾಗಿ ಆ ಹತ್ಯೆ ಮಾಡಿದ ದಿನ ಒಂದ್ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಸರ್ ನೋಡ್ರಿ, ಯಾವಾಗಪ್ಪ ಅಂದ್ರೆ 1990 ಏನ್ ಗೊತ್ತೇನ್ರಿ? ಮೇ 21ಕ್ಕೆ ಏನ್ ಮಾಡ್ತಾರ ಗೊತ್ತೇನ್ರಿ? ರಾಜೀವ್ ಗಾಂಧಿ ಹತ್ಯೆ ಮಾಡ್ತಾ ಇದ್ದಾರೆ. ಆ ರಾಜೀವ್ ಗಾಂಧಿ ಹತ್ಯೆ ಮಾಡ್ತಾರಲ್ವಾ, ಹೀಗಾಗಿ ಪ್ರತಿ ವರ್ಷ ಏನ್ ಗೊತ್ತೇನ್ರಿ? ಮೇ 21ಕ್ಕ ಯಾವ ದಿನ ಆಚರಣೆ ಮಾಡ್ತಾರ ಗೊತ್ತೇನ್ರಿ?
ಇವಾಗ ರಾಷ್ಟ್ರೀಯ ಭಯೋತ್ಪಾದಕ ನಿಗ್ರಹ ದಿನ ಅಂತಕ್ಕಂಥ ಆಚರಣೆ ಮಾಡ್ತಾರೆ. ಸರ್ ನೋಡಿ ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ, ಏನ್ ಗೊತ್ತೇನ್ರಿ? ರಾಷ್ಟ್ರೀಯ ಏನ್ ಗೊತ್ತೇ? ರಾಷ್ಟ್ರೀಯ ಭಯೋತ್ಪಾದಕ ಅದಲ್ವಾ? ನೋಡ್ರಿ ಕೇಳ್ಬೋದು ಎಕ್ಸಾಮ್ದಾಗ, ರಾಷ್ಟ್ರೀಯ ಏನ್ ಗೊತ್ತೇನ್ರಿ? ಭಯೋತ್ಪಾದಕ ನಿಗ್ರಹ ದಿನ ಅಂತಕ್ಕಂಥದ್ದು. ನೋಡ್ರಿ ರಾಷ್ಟ್ರೀಯ ಏನ್ ಗೊತ್ತೇನ್? ರಾಷ್ಟ್ರೀಯ ಏನ್ ಗೊತ್ತ? ರಾಷ್ಟ್ರೀಯ ಭಯೋತ್ಪಾದಕ ಅದಲ್ವಾ? ನೋಡಿ ಭಯೋತ್ಪಾದಕ ಸರ್ ನಿಗ್ರಹ ದಿನ ಅಂತಕ್ಕಂಥದ್ದು ಯಾವಾಗ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಮೇ 21ಕ್ಕೆ ಆಚರಣೆ ಮಾಡ್ತಾರೆ. ಹೌದಲ್ರಿ ವಕೀಲವ್ರೆ? ಹಾ ನೋಡ್ರಿ ಮೇ 21ಕ್ಕೆ ಆಚರಣೆ ಮಾಡ್ತಾರೆ, ಗೊತ್ತಿರ್ಲಿ ಕೇಳ್ತಿರ್ತಾರ. ಸರ್ ನಂತರ ಬಂದಾಗ ಏನ್ ಗೊತ್ತೇನ್ರಿ? ಇಂಥ ರಾಜೀವ್ ಗಾಂಧಿ ಮರಣ ದಿನ ಕೂಡ ಆಚರಣೆ ಮಾಡ್ತಾರ, ಆಮೇಲೆ ಜನ್ಮದಿನ ಒಂದಿನ ಕೂಡ ಆಚರಣೆ ಮಾಡ್ತಾರ. ವೆರಿ ಗುಡ್. ರಾಷ್ಟ್ರೀಯ ಸದ್ಭಾವನಾ ದಿನ ಯಾವ ಆಚರಣೆ ಮಾಡ್ತಾರ್ರಿ? ವೆರಿ ಗುಡ್. ನೋಡ್ರಿ ಇವ್ರ ಬರ್ತ್ಡೇ ಅಂತ ನೋಡಿ ಜನ್ಮದಿನ ರೀ, ಅಂದ್ರೆ ಆಗಸ್ಟ್ 20ಕ್ಕೆ ಏನ್ ಆಚರಣೆ ಮಾಡ್ತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕು, ರಾಷ್ಟ್ರೀಯ ಸದ್ಭಾವನಾ ದಿನ. ನೋಡ್ರಿ ಇಂಥ ರಾಜೀವ್ ಗಾಂಧಿ ಅಂತ ಬಂದಾಗ ಬಾರಿ ಮಾಡ್ತಾರಲ್ವಾ? ಇನ್ನೊಂದ್ ಗೊತ್ತಿರ್ಬೇಕು, ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಮತದಾನದ ವಯೋಮಿತಿ. ಇಲ್ಲಿ ನೀವೆಲ್ಲ ಓಟ್ ಹಾಕ್ತಿರಿ ನೋಡ್ರಿ, ಹಾಕಿರಲ್ರಿ ಓಟ್? ಓ ವೆರಿ ಗುಡ್. ನೋಡ್ರಿ ಮತದಾನ ವಯೋಮಿತಿ ಅಂತಕ್ಕಂಥ ನೋಡ್ರಿ ಮತದಾನ ವಯೋಮಿತಿ 21ರಿಂದ 18ಕ್ಕೆ ಇಳಿಕೆ ಮಾಡ್ತಾರೆ. ಯಾವ ವರ್ಷ ಮಾಡ್ತಾರ್ರಿ? ಹಾ ರೀ ನೋಡ್ರಿ 19 ಮೇಡಮ್ ಏನಂದ್ರಿ? 89 ಅಲ್ಲ ನೋಡ್ರಿ 1988 89ಕ್ಕ ಸಂವಿಧಾನದ 61ನೇ ತಿದ್ದುಪಡಿ ಯಾವ ತಿದ್ದುಪಡಿ ಕ್ವಶನ್ ಆಗೈತೆ ನೋಡ್ರಿ ಎಲ್ಲ. ನೋಡ್ರಿ ಗೊತ್ತಿರ್ಲಿ ಕೇಳ್ತಿರ್ತಾರದಲ್ವಾ? ಮತದಾನ ವಯೋಮಿತಿ ಅಂತಕ್ಕಂಥದ್ದು ರಾಜೀವ್ ಗಾಂಧಿ ಏನ್ ಮಾಡ್ತಾರೆ ಗೊತ್ತೇನ್ರಿ? 21ರಿಂದ 18ಕ್ಕೆ ಇಳಿಕೆ ಮಾಡ್ತಾರೆ. ಸರಿ ಯಾವ ವರ್ಷದಿಂದ 1988 89ಕ್ಕೆ ಮಾಡ್ತಾರ? ಎಷ್ಟನೇ ತಿದ್ದುಪಡಿ ಗೊತ್ತೇನೆ? 61ನೇ ತಿದ್ದುಪಡಿ ಮೂಲಕ ಮಾಡ್ತಾರೆ ನೋಡ್ರಿ. ಆಮೇಲೆ ನೋಡಿ ಬಾಲಕಾರ್ಮಿಕ ವಿರೋಧಿ ಕಾಯ್ದೆ ತೊಗೊಂಬರ್ತಾರ್ರಿ. ಸಣ್ಣ ಮಕ್ಕಳು ಹೋಟೆಲ್ ಕೆಲಸ ಮಾಡಬಾರ್ದು ಎಲ್ಲ ಕಾಯ್ದೆ ತೊಗೊಂಬರ್ತಾರ. ಆಮೇಲೆ ಇನ್ನೊಂದು ಗೊತ್ತಿರ್ಬೇಕು, ವಿಶ್ವ ಬಾಲಕಾರ್ಮಿಕ ದಿನ ಯಾವಾಗ ಆಚರಣೆ ಮಾಡ್ತಾರ್ರಿ? ಸ್ಟೇಟಸ್ ಇಟ್ರಲ್ರಿ ಮೇಡಮ್? ಮೇಡಮ್ ಏನಂತೀರಿ ಹೇಳ್ರಿ ಮೇಡಮ್? ನಿನ್ನೆ ಏನ್ರಿ? ನಿನ್ನೆ ಒಂದಿನ ಆಚರಣೆ ಮಾಡ್ತಾರ ಮೇಡಮ್. ಆಕ್ಚುಲಿ ನಿನ್ನೆ ಆ ದಿನ ಆಚರಣೆ ಮಾಡ್ತಾರ್ರಿ ವಕೀಲವ್ರಿ? ಹಾ ರೀ ರಕ್ತದಾನಿಗಳ ದಿನ ರೀ, ವಿಶ್ವ ರಕ್ತದಾನಿಗಳ ದಿನ. ರಕ್ತ ಬ್ಲಡ್ ಅಂತ ನೋಡಿ, ರಕ್ತ ಕುರಿತು ಅಧ್ಯಯನ ಮಾಡೋದ್ರಿ. ಇದು ಕರೆಂಟ್ ಅಫೇರ್ಸ್ ಅಂತಾರೆ ಬರ್ರಿ, ಕರೆಂಟ್ ಅಫೇರ್ಸ್ ಇದ್ರಿ. ಕೆಲವು ಜೂನ್ 14ರಂದು ಯಾವ ದಿನ ಆಚರಣೆ ಮಾಡ್ತಾರ್ರಿ? ವಿಶ್ವ ರಕ್ತದಾನಿಗಳ ದಿನ. ರಕ್ತ ಅಂದ್ರೆ ಗೊತ್ತಿರ್ಬೇಕು, ರಕ್ತದ ಕುರಿತು ಅಧ್ಯಯನ ಮಾಡೋದಕ್ಕೆ ಏನಂತ ಕರೀತಾರೆ? ಇಲ್ಲೇದ್ರಿ ಎಲ್ಲರೂ ಹಾಯ್ ಫ್ರೆಂಡ್ಸ್, ಇಲ್ಲೇದ್ರಿ ಅಂತ ಅನ್ಕೋತೇನ್ರಿ. ರಕ್ತದ ಕುರಿತು ಅಧ್ಯಯನ ಮಾಡೋದು ಸೈನ್ಸ್ ಸ್ಟೂಡೆಂಟ್ಸ್ ಹೇಳ್ರಿ ಏನ್ರಿ? ವೆರಿ ಗುಡ್. ಹೆಮಟಾಲಜಿ ರೀ, ಎಲ್ಲರೂ ಇಲ್ಲೇದ್ರಲ್ಲ ಹೆಮಟಾಲಜಿ. ವಕೀಲವ್ರೆ ರಕ್ತದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋಕೆ ಏನ್ ಕರೀತಾರ್ರಿ? ಸೈಂಟಿಫಿಕ್. ಸೈನ್ಸ್ ಸ್ಟೂಡೆಂಟ್ಕೊಂಡು ದಂಡ ಹೇಳ್ತಿರ್ಬೇಕು ಎಲ್ಲರಿ. ನೋಡ್ರಿ ರಕ್ತದ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದು ಏನಂತ ಕರೀತಾರ್ರಿ ಸೈನ್ಸ್ ಸ್ಟೂಡೆಂಟ್? ಮೇಡಮ್ ಏನಂತೀರಿ? ಯಾವ ಬೋಲ್ತೆ ಕಂಪನಿ ಹೇಳ್ಬೋದ್ರಿ? ಸರ್ ಏನಂತೀರಿ ಮೇಡಮ್? ಹೇಳಿ ಇರ್ಲಿ ನೋಡ್ರಿ ಕರೆಂಟ್ ಅಫೇರ್ಸ್ ನಿಮ್ ಕೇಳ್ತಿರ್ತಾರ, ಹೌದಲ್ರಿ? ಏನಂತೀರಿ? ಹೇಳಿ ಕರೆಕ್ಟ್ ಹೇಳ್ರಿ. ನಾನು ಹೇಳ್ತೀರಿ ಸಿರಾಲಜಿ. ನೋಡ್ರಿ ರಕ್ತದ ಕುರಿತ ನೋಡ್ರಿ ವೈಜ್ಞಾನಿಕ ಅಧ್ಯಯನ ಬಂದಾಗ ಸಿರಾಲಜಿ ಅದಲ್ವಾ? ನಂತರ ನೋಡ್ರಿ ರಕ್ತದ ಕುರಿತ ಅಧ್ಯಯನ ಬಂದಾಗ ಹೆಮಟಾಲಜಿ. ನೋಡಿ ಇನ್ನೊಂದ್ ಗೊತ್ತಿರ್ಬೇಕ್ರಿ, ಈಗ ಆರೋಗ್ಯವಂತ ವ್ಯಕ್ತಿಯ ದೇಹದ ರಕ್ತದ pH ಮೌಲ್ಯ ಎಷ್ಟಿರ್ತೈತಿ ಏನ್ರಿ ಮೇಡಮ್? 5 4 7.4 ಮೇಡಮ್. ನೋಡ್ರಿ ಆರೋಗ್ಯವಂತ ವ್ಯಕ್ತಿಯ ರಕ್ತ pH ಮೌಲ್ಯ ಎಷ್ಟು ಗೊತ್ತು? 7.4 ಅದಲ್ವಾ? pH ಅಂದ್ರೆ ಗೊತ್ತ ಅನ್ಕೋತಿ ಏನ್ರಿ? pH ಅಂದ್ರ ನೋಡ್ರಿ GK ಅಂದ್ರೆ ಹಿಂಗೆ, GK ಅಂದ್ರೆ ಹಿಂಗೆ ನೋಡಿ 360. ಇಲ್ಲಿ ನೋಡ್ರಿ ಪಾಲಿಟಿಕಲ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಜಿಯೋಗ್ರಾಫಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಎಲ್ಲಾ ವಿಷಯ ಮಿಷನ್ GK. ಹೌದಂತೀರಿ ಇಲ್ಲ ಅಂದ್ರಲ್ವಾ? ಈಗ ನೋಡ್ರಿ ಗೊತ್ತಿರ್ಬೇಕು ಕೇಳ್ತಿರ್ತಾರೆ ಮುಂಬರುವ ನಿಮ್ಮ ಪ್ರೀತಿಯ ಕನಸಿನ GPST ಆಗಿರ್ಬೋದು, HST ಆಗಿರ್ಬೋದು, TST ಆಗಿರ್ಬೋದು. pH ಅಂದ್ರೆ ಏನಾಗಿರ್ಬೋದು ಸರ್ ಹೇಳ್ಬೋದ್ರದು? ಏನ್ ಮೇಡಮ್? ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್. ಹಾ ಅಯಾನ್ ಅಣುಗಳು. ಹಾ ಮತ್ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್. ನೀವು ಹೇಳೋದು ಕರೆಕ್ಟ್ ಅದ ಮೇಡಮ್. ನೋಡ್ರಿ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್. ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್ ಇದು ಇಂಗ್ಲಿಷ್ ತರ ಐತಿ. ನಾವು ಕನ್ನಡಿಗರು ವಿಶಾಲ ಹೃದಯದವರು. ಕನ್ನಡದ ಏನಾಗಿರ್ಬೋದ್ರಿ? ಏನಾಗಿರ್ಬೋದು ಕನ್ನಡದಾಗ? ಕನ್ನಡದಾಗ ಏನಾಗಿರ್ಬೋದು? ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಅಥವಾ ಪವರ್ ಆಫ್ ಹೈಡ್ರೋಜನ್. ಏನಂತೀರಿ ಕನ್ನಡದಾಗ ಹೇಳ್ಬೋದ್ರಿ? ಕೆಟ್ಟ ಈಜಿ ಅದ ನೋಡ್ರಿ, ವೆರಿ ಈಸಿ, ಡೆಡ್ ಈಸಿ ಅದಲ್ವಾ? ಹೇಳ್ಬೋದ್ರಿ ಏನ್ರಿ ವಕೀಲವ್ರೆ? ಹೇಳ್ಬೋದ್ರಿ ಮೇಡಮ್? ಹೇಳ್ರಿ
ಹೈಡ್ರೋಜನ್ ಸಾಮರ್ಥ್ಯ ಏನು ಶಾಣ್ಯ, ಏನು ಸುದ್ದಿ. ಜಲಜನಕ ಸಾಮರ್ಥ್ಯ, ಹೈಡ್ರೋಜನ್ ಗೆ ಏನಂತಾರೆ ಕನ್ನಡದಲ್ಲಿ ಜಲಜನಕ. ಯಾವ ಜನಕ? ಜಲಜನಕ. ಪವರ್ ಅಂದ್ರೆ ಸಾಮರ್ಥ್ಯ, ಜಲಜನಕ ಯಾರು ಕಂಡಿದ್ದಾರ್ರಿ? ಯಾರು ಕಂಡಿದಿರ್ಬೋದ್ರಿ? ನೀವೆಲ್ಲ ದಂದನ್ ಹೇಳ್ತಿರ್ಬೇಕು. ಹೆನ್ರಿ ಕ್ಯಾವೆಂಡಿಸ್. ಯಾ ಕ್ಯಾವೆಂಡಿಸ್? ಹೆನ್ರಿ ಕ್ಯಾವೆಂಡಿಸ್. ಏನ್ ಗೊತ್ತೇನ್ರಿ, ಇದಕ್ಕ ಜಲಜನಕ ಹೈಡ್ರೋಜನ್ ಅಂತ ಹೆಸರು ಕೊಟ್ಟಿರ್ಬೋದ್ರಿ. ಬಿತ್ತಲೆ ಬಡಗಿ ಮಾಸ್ತರ ನೋಡಿ, ಜಲಜನಕ ಅಥವಾ ಹೈಡ್ರೋಜನ್ ಕಂಡಿದ್ದವ್ರು ಡಿಸ್ಕವರ್ ಮಾಡಿದವರು ಹೆನ್ರಿ ಕ್ಯಾವೆಂಡಿಸ್, ಹೌದಲ್ವಾ? ಇದಕ್ ಜಲಜನಕ ಅಂತ ಹೆಸರು ಕೊಟ್ಟಿರ್ಬೋದ್ರಿ, ಹೈಡ್ರೋಜನ್ ಅಂತಿ. ಏನಾಗಿರ್ಬೋದು? ಯಾರು ಕೊಟ್ಟಿರ್ಬೋದು? ಹಾ, ವೆರಿ ಗುಡ್. ಆಂಟೋನಿ ಡಿ ಲಾವೋಸಿಯರ್ ಅಂತಕ್ಕಂಥವ್ರಲ್ವಾ, ಕಿಲ್ಲೆ ಬರಿ. ಸಾಕು, ಆ ಕಡೆ ಹೋಗೋದ್ ಬರೋದಲ್ವಾ, ಆ ಕಡೆ ಹೋದ್ರೆ ಮತ್ತೆ ಯಾವ್ದು ಹೋಗೋದ್ ಗಾಡಿ ಕಿಲ್ಲೆ ಬರಿ. ಇವಾಗ ರಾಜೀವ್ ಗಾಂಧಿಗ ಹತ್ಯೆ ಅಂತ ಐತಲ್ವಾ, ಬಟ್ ರಾಜೀವ್ ಗಾಂಧಿ ಮತದಾನ ಆಗಿರ್ಬೋದ್ರಿ, ಅದಲ್ವಾ? ಸುಮಾರು ಸುಧಾರಣೆಗಳು ಅಂತಕ್ಕಂತ ಮಾಡ್ತಾರೆ. ಮತ್ತೆ ನೋಡ್ರಿ, ರಾಜೀವ್ ಗಾಂಧಿ ಏನ್ ಗೊತ್ತೇನ್ರಿ, ಪ್ರಧಾನಮಂತ್ರಿ ಇದ್ದಾಗ ಬಜೆಟ್ ಮಂಡಿಸ್ತಾರ. ಅದಕ್ಕ ನೋಡ್ರಿ, ಆ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಇದ್ದಾಗ ಬಜೆಟ್ ಮಂಡಿಸ್ತಾರ ನೋಡ್ರಿ, ಅದಕ್ಕೆ ಹೆಂಗ್ ಕರೀತಾರ ಗೊತ್ತೇನ್? ಗಾಂಧಿ ಬಜೆಟ್ ಅಂತ ಕರೀತಾರ. ಯಾವ ಬಜೆಟ್ ಹೇಳ್ರಿ? ಗಾಂಧಿ ಬಜೆಟ್ ಅಂತ ಕರೀತಾರ. ಆಮೇಲೆ ನೋಡ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು ಇಂತ ರಾಜೀವ್ ಗಾಂಧಿ. ಇನ್ನೊಂದ್ರಿ ಮತದಾನ ಅಂತ ನೋಡ್ರಿ. ಆಮೇಲೆ ನಮ್ ಭಾರತ ದೇಶದಲ್ಲಿ ನೋಡ್ರಿ, ನಮ್ ಭಾರತ ದೇಶದಲ್ಲೇ ಮೊಟ್ಟ ಬಾರಿಗೆ ಮತದಾನ ಮಾಡಿದ ವ್ಯಕ್ತಿಯಾಗಿರ್ಬೋದ್ರಿ, ಓಟ್ ಹಾಕಿದಾರ. ವೆರಿ ಗುಡ್. ಹಾ, ನೋಡ್ರಿ, ನಮ್ ಭಾರತ ದೇಶದಲ್ಲೇ ಮೊಟ್ಟ ಬಾರಿಗೆ ಮತದಾನ ಮಾಡಿದ ವ್ಯಕ್ತಿ ಗೊತ್ತೇನ್ರಿ? ಶ್ಯಾಮ್ ಏನ್ ಗೊತ್ತೇನ್ರಿ? ಶರಣ್ಯ ಸರ್ ನೇಕಿ ಅಂತಕ್ಕಂಥ ಗೊತ್ತಿರ್ಬೇಕು. ನೋಡ್ರಿ, ನಮ್ ಭಾರತ ದೇಶದಾಗೆ ಮೊಟ್ಟ ಬಾರಿಗೆ ಓಟ್ ಹಾಕಿದವ್ರು ಅದರ್ವ ಯಾರು ಗೊತ್ತೇನ್ರಿ? ಶರಣ್ ನೇಗಿ, ಹೌದಲ್ರಿ? ಹಾಗಿದ್ರ ಏನ್ ಗೊತ್ತೇನ್ರಿ, ಇವಾಗ ಓಟ್ ಹಾಕ್ತಾರ ನೋಡ್ರಿ, ಓಟ್ ಹಾಕ್ಮೇಲೆ ಇಂಕ್ ಹಚ್ತಾರ, ಬಣ್ಣ ಹಚ್ತಾರ. ನೋಡಿ, ಬಣ್ಣ ಅಂತಕ್ಕಂತ ತಯಾರಿಸುವ ಏಕೈಕ ಸ್ಥಳ ಭಾರತದ ಗೊತ್ತೇನು? ಮೈಸೂರು. ಯಾವ ಸೂರು? ಮೈಸೂರು. ಆ ಇಂಕ್ ಅದ ನೋಡ್ರಿ, ಆ ಇಂಕಿಗೆ ಏನಂತ ಕರೀತಾರ್ರಿ? ವೆರಿ ಗುಡ್, ಸಿಲ್ವರ್ ನೈಟ್ರೇಟ್. ಅಣುಸೂತ್ರ ರೀ ಎಜಿ ಅನ್ನೋದ್ರಿ. ಸಿಲ್ವರ್ ಅಂದ್ರೆ ಎಜಿ ರೀ, ನಂತರ ನೈಟ್ರೇಟ್ ಬಂದಾಗ HNO3. ವೆರಿ ಗುಡ್, ಅದಲ್ವಾ? ಬರಬರ್ ಅದಲ್ವಾ? ಇಲ್ಲೇ ಬರ್ರಿ. ರಾಜೀವ್ ಗಾಂಧಿ ಭಾರತ ರತ್ನ ಯಾವ ವರ್ಷ ಪಡ್ಕೊತಾರ್ರಿ? 1990, ಅದಲ್ವಾ? ಒಂದಕ್ಕೆ ಪಡ್ಕೊತಾರ ನೋಡದಲ್ವಾ? ಮರಣೋತ್ತರ ಪಡ್ಕೋತಾರ ನೋಡ್ರಿ. ನಮ್ ಜನಕ್ ಹಂಗೆ ರೀ, ಹೆಚ್ಚಿಗೆ ನೋಡಿ ಆಲ್ಮೋಸ್ಟ್ ಮರಣೋತ್ತರ ಆಗರಿ. ಯಾಕಂದ್ರೆ ಇದ್ದೇ ಗೊತ್ತಾಗಲ್ರಿ ಅದೇ ಮೇಡಮ್, ಹೌದಂತಿಲ್ಲ ಅಂದ್ರೆ ಇರ್ಲಿ, ಅದೆಲ್ಲ ಪ್ರಮುಖವಾಗಿ ಗೊತ್ತಿರ್ಬೇಕು. 1991 ಕೊಡ್ತಾರ. ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಜಬ್ ಈದ್, ಅದಲ್ವಾ? ರಾಗು ಬಂದಾರ ಸರ್. ಅದಲ್ ಸರ್ ಬಂದಾರ್ರಿ, ಲೇಟ್ ಆಗಿ ಬರ್ತಾರ ಸರ್. ಕೇಳಿ ಅಳಿಕೆ ಹೊಡೆದ ಹಚ್ಚಿರ ಅವಾಗ ನೆನಸ್. ನೋಡ್ ಕೇಳದಲ್ವಾ? ಪ್ರಮುಖವಾಗಿ ಗೊತ್ತಿರ್ಬೇಕು. ಏನ್ ಗೊತ್ತೇನ್ರಿ ಸರ್? ಎಷ್ಟನೇ ವ್ಯಕ್ತಿ ಇವಾಗ್ರಿ ಹೇಳ್ಬೋದ್ರಿ? ಎಷ್ಟನೇ ವ್ಯಕ್ತಿ ರೀ? 5ನೇ ವ್ಯಕ್ತಿ, 6ನೇ ವ್ಯಕ್ತಿ ರೀ? 6ನೇ ವ್ಯಕ್ತಿ ಏನ್ರಿ? 6ನೇ ವ್ಯಕ್ತಿ, 5ನೇ ವ್ಯಕ್ತಿ ರೀ? 6ನೇ ವ್ಯಕ್ತಿ ಅದಲ್ವಾ? ನಂತರ ಗೋ ಅದ ಇರ್ಬೋದಲ್ವಾ? ಗೋ ಅದ ಅನ್ಕೋತೀನಿ. ಅಂದ್ರೆ ಕೋಳೆ. ಗೋ ಅಂದ್ರಿ ಗುಲ್ಜರಿ ಲಾಲ ನಂದ ಅದಲ್ವಾ? ನೋಡ್ರಿ, ಗೊತ್ತಿರ್ಬೇಕು. ಗೋ ಅಂದ್ ಗೊತ್ತೇನ್ರಿ? ಗುಲ್ಜರಿ ಅದಲ್ವಾ? ನೋಡ್ರಿ, ಗುಲ್ಜರಿ ಲಾಲ ಏನ್ ಗೊತ್ತೇನ್ರಿ ಸರ್? ನಂದ ಅಂತಕ್ಕಂಥವ್ರು ಗುಲ್ಜರಿ ಲಾಲ ನಂದ ಅಂತಕ್ಕಂಥವ್ರು. ಈಗ ನೋಡ್ರಿ, ಗುಲ್ಜರಿ ಲಾಲ್ ನಂದ ಇವ್ರು ಕೂಡ ಒಂದ್ ಸ್ವಲ್ಪ ದಿನ ಪ್ರಧಾನಮಂತ್ರಿ ಆಗಿದ್ರು, ಬಟ್ ಒಳ್ಳೆ ರೀತಿ ಆಡಳಿತ ಮಾಡ್ತಾರೆ. ಈ ನೋಡಿ, ಗುಲ್ಜರಿ ಲಾಲ್ ನಂದವ್ರ ಗೊತ್ತೇನು? ಭಾರತ ರತ್ನ ಪ್ರಶಸ್ತಿ ಸರ್ ಯಾವ ವರ್ಷ ಪಡ್ಕೊಂಡಿರ್ಬೋದ್ರಿ? ಏನಂತೀರಿ ಹೋಗಿತೀರ ಮೇಡಮ್? ಒಂದ್ ಗುಂಡು ಯಾವ ವರ್ಷ ಪಡ್ಕೊ? ವೆರಿ ಗುಡ್. ನೋಡ್ರಿ, ಯಾವ ವರ್ಷ ಪಡ್ಕೊತಾರ ಗೊತ್ತೇನ್ರಿ ಸರ್? 1997. ಎಷ್ಟು ಗೊತ್ತ? 97. 1997 ಕರೀತಾರ ನೋಡಿ, ಗೊತ್ತಿರ್ಲಿ ಸರ್. ಕೇಳ್ತಿರ್ತಾರ ಎಕ್ಸಾಮ್ ಅಲ್ವಾ? ಗುಲ್ಜರಿ ಲಾಲ್ ಅಂತವ್ರು ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ವರ್ಷ 1997 ರೀ, ಅದಲ್ವಾ? ನೆಕ್ಸ್ಟ್ ಬಂದಾಗ ಪ್ರಮುಖವಾಗಿ 7ನೇ ವ್ಯಕ್ತಿ ಗೊತ್ತಿರ್ಬೇಕು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಯಾರು ಗೊತ್ತೇನ್ರಿ? ಅಟಲ್ ಬಿಹಾರಿ ವಾಜಪೇಯಿ. ಯಾರು ಗೊತ್ತೇನ್ರಿ? ಅಟಲ್ ಬಿಹಾರಿ ಅನ್ನೋದಲ್ವಾ? ನೋಡ, ಅಟಲ್ ಬಿಹಾರಿ ಏನ್ ಗೊತ್ತೇನ? ಅಟಲ್ ಬಿಹಾರಿ ಸರ್ ವಾಜಪೇಯಿ ಅಂತಕ್ಕಂಥವ್ರಲ್ವಾ? ವಾಜಪೇಯಿ ಅಂತಕ್ಕಂಥವ್ರು ಗೊತ್ತಿರ್ಲಿ, ಎಕ್ಸಾಮ್ ಕ್ವಶನ್ ಕೇಳ್ತಿರ್ತಾರ ನೋಡಿ, ಗೊತ್ತಿರ್ಬೇಕು. ಅಟಲ್ ಬಿಹಾರಿ ಸರ್ ವಾಜಪೇಯಿ ಅಂತಕ್ಕಂಥವ್ರು ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿ, ಅಜಾತ ಶತ್ರು ಅಂತ ಕರೀತಾರೆ, ಅದಲ್ವಾ? ನೋಡ್ರಿ, ಇಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷ ಪಡ್ಕೊಂಡಿರ್ಬೋದು ಸಾರ್? ಗೊತ್ತಿರ್ಬೇಕಲ್ವಾ? ಹೇಳ್ಬೋದಾ? ಏನಂತೀರಿ? ಚಿಲ್ಲರ್ ಅಂತೀರೇನ್ರಿ ಮೇಡಮ್? ಮೇಡಮ್ ಏನಂತೀರಿ? 15. ವೆರಿ ಗುಡ್, ಹೌದಲ್ವಾ? ನೋಡ್ರಿ, ಅಟಲ್ ಬಿಹಾರಿ ವಾಜಪೇಯಿ ಬಂದಾಗ ಯಾವಾಗ ಗೊತ್ತೇನ್ರಿ? 2015 2015 ಅಂತ ನೋಡ್ರಿ, ಗೊತ್ತಿರ್ಬೇಕು, ಅದಲ್ವಾ? ನೋಡ್ರಿ, ಇವಾಗ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತಾರ್ರಿ ಯಾವ ಶಾಸ್ತ್ರಿ? ಈಗ ನೋಡ್ರಿ, ನಂತರ ಕಿಸಾನ್ ಬಂದ ಕಿಸಾನ್ ದಿವಸ ಅಂತ ಯಾವಾಗ ಆಚರಣೆ ಮಾಡ್ತಾರ್ರಿ? ಡಿಸೆಂಬರ್ 23. ಯಾರ ಜನ್ಮದಿನ ರೀ? ಚೌಧರಿ ಚರಣ್ ಸಿಂಗ್. ಯಾವ ಚರಣ್ ಸಿಂಗ್? ಚೌಧರಿ ಚರಣ್ ಸಿಂಗ್ ಅದಲ್ವಾ? ಗೊತ್ತಿರ್ಲಿಕ್ಕೆ ಹೇಳ್ತಿರ್ತಾರ ನೋಡ್ರಿ. ಅದೇ ರೀತಿಯಾಗಿ ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಇವ್ರು ಹೇಳ್ತಾರೆ, ಅಟಲ್ ಬಿಹಾರಿ ವಾಜಪೇಯಿ. ನೋಡ್ರಿ, ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ
ಯಾರು ಹೇಳ್ತಾರ ಗೊತ್ತೇನ್ರಿ? ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರಲ್ವಾ, ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ. ಜೈ ಜವಾನ್ ಅದಲ್ವಾ, ಜೈ ಜವಾನ್, ಜೈ ಜವಾನ್. ನಂತರ ಜೈ ಅನ್ಕೋ, ಜೈ ಜೈ ಕಿಸಾನ್ ಅದಲ್ವಾ, ಜೈ ಕಿಸಾನ್, ಜೈ ಕಿಸಾನ್. ನಂತರ ಜೈ ವಿಜ್ಞಾನ್ ಅಂತ ನೋಡ್ರಿ, ಜೈ ವಿಜ್ಞಾನ್ ಅಂತ ಯಾರು ಹೇಳ್ತಾರ ಗೊತ್ತೇನ್ರಿ? ಅಟಲ್ ಬಿಹಾರಿ ವಾಜಪೇಯಿ. ಇನ್ನೊಂದೇನ್ ಗೊತ್ತೇನ್ರಿ ಸರ್? ವಿಶ್ವಸಂಸ್ಥೆಯಲ್ಲಿ ನೋಡ್ರಿ, ವಿಶ್ವಸಂಸ್ಥೆಯಲ್ಲಿ ಹಿಂದಿಯಲ್ಲಿ ಭಾಷಣ ಮಾಡಿದ ಸರ್ ಮೊಟ್ಟ ಮೊದಲ ವ್ಯಕ್ತಿ ಯಾರ ಗೊತ್ತೇನ್ರಿ? ಅಟಲ್ ಬಿಹಾರಿ ವಾಜಪೇಯಿ ಅಂತಕ್ಕಂಥವ್ರು ಅದಲ್ವಾ. ಏನ್ ಗೊತ್ತೇನ್ರಿ? ಇಂತ ಅಟಲ್ ಬಿಹಾರಿ ವಾಜಪೇಯಿ ಅದ ನೋಡ್ರಿ, ಆಕ್ಚುಲಿ ಇವ್ರ ಫ್ರೆಂಡ್ ಇರ್ತಾರೆ, ಅವ್ರ ಫ್ರೆಂಡ್ ಇವರು ಅಣುಪರೀಕ್ಷೆ ಮಾಡ್ತಾರೆ. ಹಾ ರೀ, ಇವ್ರ ಫ್ರೆಂಡ್ ಯಾರಪ್ಪ ಅಂದ್ರ ನೋಡ್ರಿ, ಎಪಿಜೆ ಏನ್ ಗೊತ್ತೇನಿ? ಎಪಿಜೆ ಅಬ್ದುಲ್ ಕಲಾಂ ಮತ್ತೇನ್ ಗೊತ್ತೇನ್ರಿ? ಅಟಲ್ ಬಿಹಾರಿ ವಾಜಪೇಯಿ ಮಾಡ್ತಾರ ಗೊತ್ತೇನ್? ಅಣುಪರೀಕ್ಷೆ ಮಾಡ್ತಾರ. ಈ ನೋಡ್ರಿ, ಎಪಿಜೆ ಅಬ್ದುಲ್ ಕಲಾಂ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅಣುಪರೀಕ್ಷೆ ಯಾವ ವರ್ಷ ಮಾಡಿರ್ಬೋದ್ರಿ? ವೆರಿ ಗುಡ್. ಅದರ ಡೇಟ್ ಹೇಳ್ತೇನೆ ಮೇಡಮ್, 1998 ಮೇ 11. ಯಾವ 11 ಮೇ 11 ಏನ್ ಮಾಡ್ತಾರ ಗೊತ್ತೇನ್ರಿ? ರಾಜಸ್ಥಾನ. ಯಾವ ಸ್ಥಾನ? ರಾಜಸ್ಥಾನ ರೀ. ನೋಡ್ರಿ, ಇವಾಗ ಪ್ರಮುಖವಾಗಿ ಆಕರ್ಸ್ಕೋದ್ ಕೇಳ್ತಿರ್ತಾರ ಎಕ್ಸಾಮ್ ಅಲ್ವಾ, ಎಲ್ಲಿ ಗೊತ್ತೇನ್ರಿ ಸರ್? ರಾಜಸ್ಥಾನದ ಅಲ್ವಾ, ರಾಜಸ್ಥಾನದ ಗೊತ್ತ, ರಾಜಸ್ಥಾನದ ಪೋಖ್ರಾನ್ ಅಂತಕ್ಕಂಥದಲ್ವಾ. ನೋಡ್ರಿ, ಪೋಖ್ರಾನ್ ಅಂತಕ್ಕಂಥ ಅಣುಪರೀಕ್ಷೆ ಮಾಡ್ತಾರೆ ನೋಡ್ರಿ. 1998 ಮೇ 11 ರಾಜಸ್ಥಾನ ಪೋಖ್ರಾನ್ ಅಣುಪರೀಕ್ಷೆ ಮಾಡ್ತಾರೆ. ಆ ಅಣುಪರೀಕ್ಷೆ ಸಕ್ಸಸ್ ಕೂಡ ಆಗುತ್ತೆ ನಮ್ಮ ಭಾರತ ದೇಶ. ಅದಕ್ಕ ನೋಡ್ರಿ, ಪ್ರತಿ ವರ್ಷ ಸರ್ ಮೇ 11 ಯಾವ ದಿನ ಆಚರಣೆ ಮಾಡ್ತಾರ್ರಿ? ಯಾವ ದಿನ ರೀ? ವೆರಿ ಗುಡ್ ಅದಲ್ವಾ. ನೋಡ್ರಿ, ರಾಷ್ಟ್ರೀಯ ತಂತ್ರಜ್ಞಾನ ದಿನ ಅಥವಾ ನ್ಯಾಷನಲ್ ಟೆಕ್ನಾಲಜಿ ಡೇ ಅಂತ ಕರೀತಾರ ನೋಡ್ರಿ. ಮುಂಬರುವ ಎಕ್ಸಾಮ್ ಕೇಳ್ತಿರ್ತಾರ, ರಾಷ್ಟ್ರೀಯ ವಿಜ್ಞಾನ ದಿನ ಅಂತಕ್ಕಂಥ ಯಾವಾಗ ಆಚರಣೆ ಮಾಡ್ತಾರ ಗೊತ್ತೇನು? ಮೇ 11. ಯಾವ 11 ರೀ? ರಾಷ್ಟ್ರೀಯ ವಿಜ್ಞಾನ ದಿನ ಫೆಬ್ರವರಿ 28. ತಂತ್ರಜ್ಞಾನ ದಿನ ಅಂತ ಬಂದಾಗ ಮೇ 11. ಯಾವ 11 ರೀ? ಮೇ 11 ಅಲ್ವಾ. ಏನ್ ಗೊತ್ತೇನ್ರಿ? ರಾಜಸ್ಥಾನ ಗೊತ್ತ, ರಾಜಸ್ಥಾನ ರಾಜಧಾನಿ ಯಾವ್ದ್ರಿ? ಯಾವ್ರಿ? ಜೈಪುರ್. ಜೈಪುರ್ ಪಿಂಕ್ ಸಿಟಿ ಅಂತಾರ ನೋಡ್ರಿ. ಯಾವ ಸಿಟಿ? ಪಿಂಕ್ ಸಿಟಿ ಅದಲ್ವಾ. ಇಲ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಬಟ್ ಪ್ರಮುಖವಾಗಿ ಇವ್ರು ಕೂಡ ಒಳ್ಳೆ ರೀತಿಯಿಂದ ಆಡಳಿತ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಭಾರಿ ಇವ್ರು ಸ್ಪೀಚ್ಗಳೆಲ್ಲ ಕೇಳ್ತಿರ್ಬೇಕು, ಓಲ್ಡ್ ಸಿಗ್ತಾವ ನೋಡ್ರಿ. ಇಲ್ಲಿ ನೀವು ರೀಲ್ಸ್ ನೋಡ್ತೀರಿ, ಏನಾದ್ರು ರೀಲ್ಸ್ ತಗೋದ ದುನಿಯಾ ಅದಲ್ವಾ. ನೋಡ್ರಿ, ರೀಲ್ಸ್ ನೋಡ್ಬಾರ್ದು ಹೆಚ್ಚಿಗ್ರಿ. ರೀಲ್ಸ್ ಸಲುವಾಗ್ರಿ ಹಿಂಗೊಂದ್ ಕವನ ಬರ್ತಿದ್ದಾರೆ. ಏನ್ ಗೊತ್ತೇನ್ರಿ? ಹೆಚ್ಚಿಗ ರೀಲ್ಸ್ ನೋಡೋದ್ ತಿಳ್ಕೊಂಡು ಫೇಲ್ಸ್ ಆಗ್ತಿವಿ. ರೀಲ್ಸ್ ನೋಡಿ ಅಂದ್ರೆ ಫೇಲ್ಸ್ ಆಗ್ತಿವಿ. ರೂಲ್ಸ್ ಫಾಲೋ ಮಾಡ್ಬೇಕ್ರಿ, ರಾಯಲ್ಸ್ ಆಗ್ತಿವಿ. ಹೌದಂತ ಇಲ್ಲ ಅಂತ ಹೇಳಲ್ವಾ. ಈಗ ನೋಡ್ರಿ, ಸ್ವಲ್ಪ ರೀಲ್ಸ್ ನೋಡೋದ್ ಕಡಿಮೆ ಮಾಡ್ರಿ, ಹಾರ್ಟ್ ಅಟ್ಯಾಕ್ ಭಾಳ ಆಗಲ್ತಾರ. ಯಾಕಾಗಲ್ತಾವ ಗೊತ್ತೇನು? ಪ್ರಮುಖವಾಗಿ ಇವಾಗ ಫೋನ್ ನೆಟ್ವರ್ಕ್ ಅದ ನೋಡಿ, ಫೋನ್ ನೆಟ್ವರ್ಕ್ ಇಂದ ಆಗುತ್ತೆ ಆಲ್ಮೋಸ್ಟ್ ಹೆಚ್ಚಿಗ್ರಿ. ಆಮೇಲೆ ಚಿಕ್ಕ ಮಕ್ಕಳಿಗೆ ಫೋನ್ ಬಿ ಕೊಡ್ಬಾರ್ದ್ರಿ. ಮತ್ ನೋಡ್ರಿ ಫೋನ್ ಅದೆಲ್ಲ ನೋಡ್ರಿ ಗೊತ್ತಿರ್ಬೇಕು. ಇರ್ಲಿ, ಬಟ್ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಕಿಲ್ಲೆ ಬರೀ ಇವಾಗ 7ನೇದು ಅಟಲ್ ಬಿಹಾರಿ ವಾಜಪೇಯಿ, ನಂತರ ಇಂಥ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಸರಿ 8ನೇ ಪ್ರಧಾನಮಂತ್ರಿ ಯಾರಾಗಿರ್ಬೋದ್ರಿ? 8th PM ಯಾರಾಗಿರ್ಬೋದು? ಮೊನ್ನೆ ಕೊಟ್ರು ನೋಡ್ರಿ, ಮೊನ್ನೆ ಹೇಳಿದ್ದೆ ನೋಡ್ರಿ. ಇಲ್ಲಿ ತಿರುಗಿಸ್ಬಿಟ್ಟ ಹೋಲ್ ಮಾತಾವ್ ಯಾರಾಗಿರ್ಬೋದ್ರಿ? ಏನಂತೀರಿ ಮೇಡಮ್? ಹೇಳ್ರಿ ರಾಷ್ಟ್ರ ಹಂಗೆ ಹೋಗಿತಿರ್ಬೇಕು, ಗೊಂಡ್ಬೇಡ್ರಿ ಮೇಡಮ್. ಹೇಳ್ರಿ ಹೋಗಿರಿ. ಪ್ರಯತ್ನಂ ಸರ್ವಸಿದ್ಧಿ ಸಾಧನ ಅದಲ್ವಾ. ನಿದ್ದಿದ್ದು ಹೊಂಟಿಲ್ಲಲ್ರಿ, ಎಲ್ಲ ಇಲ್ಲೇ ಅನ್ಕೋತಿ ಅದಲ್ವಾ. ಹಾಯ್ ಫ್ರೆಂಡ್ಸ್ ಅದಲ್ವಾ, ಇಲ್ಲೇ ಇದ್ದೀರ ಅನ್ಕೋತಿ ಅದಲ್ವಾ ಮೇಡಮ್. ಕೊಡ್ರಿ ಅದಲ್ವಾ. ಹೇಳ್ಬೋದ್ರಿ? ಸಿಗಲ್ಲಾಗ್ಯಾರೇನ್ರಿ ಮೇಡಮ್ ರಾಷ್ಟ್ರ? ಸಿಕ್ಕೂರಿ. ಇದ್ರಾಗ ಯಾರ ಪ್ರಧಾನಮಂತ್ರಿ ಯಾರ ಅಂತ ವಿಚಾರ ಮಾಡತ್ತೀರೇನ್ರಿ ಮೇಡಮ್? ಮತ್ತೆ ಇಲ್ಲಲ್ರಿ. ನೋಡ್ರಿ, ಗೊತ್ತಿರ್ಬೇಕು. ಯಾರ ಗೊತ್ತೇನ್ರಿ? ಚೌಧರಿ ಚರಣ್ ಸಿಂಗ್. ನೋಡ್ರಿ, ಚೌಧರಿ ಚರಣ್ ಸಿಂಗ್ ಕೊಟ್ರು ಇವ್ರಿಗೆ. ಚೌಧರಿ ಚರಣ್ ಸಿಂಗ್ ಅಂತಕ್ಕಂಥವ್ರ ಬಗ್ಗೆ ಸುಮಾರು ಹೇಳಿದ್ದೆ ಅನ್ಕೋತೀನ್ರಿ. ಇವ್ರು ಪ್ರಧಾನಮಂತ್ರಿ ಯಾರ ರಾಜ್ಯದವ್ರು ಹೇಳ್ರಿ? ಇವ್ರು ಉತ್ತರ ಪ್ರದೇಶ್ ರೀ. ಕರ್ಪೂಟ್ ಹಾಕಿ ರಾಜ್ಯದವ್ರಿ? ಬಿಹಾರ. ಯಾವ ಹಾರ? ಬಿಹಾರ ರಾಜಧಾನಿ ಯಾವ್ದರಿ? ಪಾಟ್ನಾ. ಉತ್ತರ ಪ್ರದೇಶ ರಾಜಧಾನಿ ಯಾವ್ದರಿ? ಲಕ್ನೋ. ಯಾವ್ದೈತಿ? ಲಕ್ನೋ. ಕರ್ನಾಟಕ ರಾಜಧಾನಿ? ಓ ಯಾವ ಊರು? ಬೆಂಗಳೂರು. ನೋಡ್ರಿ, ಯಾರು ಬಾಯ್ ಬಿಡ್ತೀರಿ ನೋಡ್ರಿ, ಅವ್ರಿಗೆ ಜಲ್ದಿ ನೌಕರಿ ಆಗ್ತದೆ. ಇದಕ್ಕೆ ಅಬ್ಸರ್ವ್ ಮಾಡಿ ನೋಡ್ರಿ. ಅದಲ್ವ ಯಾರ ಹಿಂಗೆ ಇರುತ್ತೆ, ಹಿಂಗೆ ಕೂತಿರ್ತೀರಿ, ಹಿಂಗೆ ಕೂತಿರ್ತೀರಿ. ಮತ್ ಬಾಯ್ ಬಿಟ್ರಿ ನೆನಪು ಉಳಿತಾರೆ. ಏನ್ ಉಳಿತಾರೆ ಹೇಳ್ರಿ? ನೆನಪು ಉಳಿತಾರ. ಬರ್ರಿ, ಪ್ರಮುಖವಾಗಿ ಗೊತ್ತಿರ್ಬೇಕು. ಚೌಧರಿ ಚರಣ್ ಸಿಂಗ್ ಅವರೀಗ ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷ ಕೊಟ್ಟಿರ್ಬೋದ್ರಿ? ಹೇಳ್ಬೋದಾ? ನೋಡಿ, ಚೌಧರಿ ಚರಣ್ ಸಿಂಗ್ ಅವರೀಗ ಭಾರತ ರತ್ನ ಪ್ರಶಸ್ತಿ ಸರಿ ಯಾವ ವರ್ಷ ಕೊಟ್ಟರು? 24, 25, 26, 24 ರೀ. 2024, 25 ಕೊಟ್ಟಿಲ್ರಿ ಮೇಡಮ್ ಅದಲ್ವಾ. 2000 ನೋಡ್ರಿ 24 ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ಎಕ್ಸಾಮ್. ಯಾವ ಚಾಂಪಿಯನ್ ಕರೀತಾರ್ರಿ? ರೈತರ ಚಾಂಪಿಯನ್. ಯಾವ ಚಾಂಪಿಯನ್? ರೈತರ ಚಾಂಪಿಯನ್. ಇವ್ರ ಜನ್ಮದಿನ ಆಚರಣೆ ಮಾಡ್ತಾರ್ರಿ? ಓ ರೈತರ ದಿನ. ಯಾವ ದಿನ? ರೈತರ ದಿನ ಅದಲ್ವಾ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಎಕ್ಸಾಮ್ ಅಲ್ವಾ. ಇನ್ನೊಂದ್ ಗೊತ್ತಿರ್ಬೇಕ್ರಿ. ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ಬೋದ್ರಿ? ಚೌಧರಿ ಚರಣ್ ಸಿಂಗ್ ಕೃಷಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ಬೋದ್ರಿ? ಹೇಳ್ಬೋದಾ?
ಎಲ್ಲಿ ಗೊತ್ತೇನ್ರಿ? ಹರಿಯಾಣದ ಹಿಸ್ಸಾರ ಅಂತಕ್ಕಂಥ. ಎಲ್ಲಿ ಗೊತ್ತ? ಹರಿಯಾಣದ ಹಿಸ್ಸಾರ ಗೊತ್ತಿರ್ಲಿ. ಆ ಹಿಸ್ಸಾರ್ ನಗರಕ್ಕೆ ಏನ್ ಕರೀತಾರ್ರಿ ಹೇಳ್ಬೋದ್ರಿ? ಆ ಬಂದ್ ಹೇಳಿದಾರ ನೋಡ್ರಿ. ಅದಕ್ಕೆ ಏನ್ ಕರೀತಾರ ಗೊತ್ತೇನ್ರಿ? ದ ಸ್ಟೀಲ್ ಸಿಟಿ ಆಫ್ ಇಂಡಿಯಾ ಅಂತ ಕರೀತಾರ. ನಮ್ ಭಾರತ ದೇಶದ ಸ್ಟೀಲ್ ನಗರ ಅಂತ ಕರೀತಾರ. ಎದಕ್ ಕರೀತಾರ್ರಿ? ಹಿಸ್ಸಾರ ಅದಲ್ವಾ. ಮತ್ ಇನ್ನೊಂದ್ ಸಂಶೋಧನಾ ಮಂಡಳಿ ಕಂಡ್ ಬರ್ತದೆ ನೋಡ್ರಿ. ಯಾವ ಸಂಶೋಧನಾ ಮಂಡಳಿ ಕಂಡ್ ಬರ್ತದೆ ಹೇಳ್ಬೋದ್ರಿ? ಅಲ್ಲಿ ಬಹಳ ಎಮ್ಮೆಗಳು ಕಂಡ್ ಬರ್ತಾವ ನೋಡ್ರಿ. ಎಮ್ಮೆ ಮುರ್ರಾ ತಳಿ ಎಮ್ಮೆ ಕಂಡು ಬರ್ತದೆ ಗೊತ್ತಿ? ಹರಿಯಾಣ ರಾಜ್ಯದ ಹಿಸ್ಸಾರ ಅಂತಕ್ಕಂಥಲ್ಲಿ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಬರದಲ್ವಾ? ನಂತರ ಬಂದಾಗ ಎಂತ ಭಾರತ ರತ್ನ ಪ್ರಶಸ್ತಿ ಪಡೆದು. ಇನ್ನೊಂದ್ರಿ, ಈ ಚೌಧರಿ ಚರಣ್ ಸಿಂಗ್ ಅವ್ರಿಗೆ ಗೊತ್ತಿರ್ಬೇಕ್ರಿ. ಆ ಚೌಧರಿ ಚರಣ್ ಸಿಂಗ್ ಅವರ ಸಮಾಧಿ ಸ್ಥಳಕ್ಕೆ ಅಂತ ಕರಿಬೋದ್ರಿ? ಸಮಾಧಿ ಸ್ಥಳಕ್ಕ ಈಗ ನಮ್ಮಲ್ಲಿ ಬರ್ತಾರ. ವೆರಿ ಗುಡ್ ಸರ್ ಹೇಳಿದ್ರಿ. ಕಿಸಾನ್ ಘಾಟ್. ಈಗ ಸಮಾಧಿ ಸ್ಥಳಗಳು ಕೇಳ್ತಿರ್ತಾರೆ ನೋಡ್ರಿ. ಯಾರ ಸಮಾಧಿ ಸ್ಥಳ ಕಿಸಾನ್ ಘಾಟ್ ಅಂತ ಕರಿತಾರ ಗೊತ್ತಿ? ಚೌಧರಿ ಚರಣ್ ಸಿಂಗ್ ರೀ. ನೋಡಿ, ಚೌಧರಿ ಚರಣ್ ಸಿಂಗ್ ಅವರ ಸಮಾಧಿ ಸ್ಥಳಕ್ಕೆ ಅಂತ ಕರಿತಾರ ಗೊತ್ತೇನ್ರಿ? ಕಿಸಾನ್ ಘಾಟ್ ಅಂತ ಕರೀತಾರ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ. ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ? ರಾಜೀವ್ ಗಾಂಧಿ ಅವ್ರದ್ರಿ. ರಾಜೀವ್ ಘಾಟ್ ಏನು ಶಾಣ್ಯ, ಏನು ಸುದ್ದಿ. ರಾಜೀವ್ ಘಾಟ್ ಮೇಡಮ್ ಹೇಳಿ. ರಾಜ್ಘಾಟ್ ಗಾಂಧೀಜಿರಿ ಮುತ್ಯನ್ರಿ ಹೇಳ್ಬೋದೇನ್ರಿ? ನೋಡ್ರಿ, ರಾಜೀವ್ ಗಾಂಧಿ ಅವರ ಸಮಾಧಿ ಸ್ಥಳಕ್ಕೆ ಏನಂತ ಕರಿಬೋದ್ರಿ? ಇವೆಲ್ಲ ಕೇಳ್ತಿರ್ತಾರೆ ನಿಮ್ರಿ. ಮುಂಬರ್ನಾಗ ಜನ್ಮಾಗ ಎಲ್ಲ ಬುದ್ಧಿ ಕ್ವಶನ್ ಎಲ್ಲ ರೀ. ರಾಜೀವ್ ಗಾಂಧಿ ಅಂದ್ರೆ ವೀರಭೂಮಿ. ಯಾವ ಭೂಮಿ? ವೀರಭೂಮಿ. ಅವ್ವ ಇಂದಿರಾ ಒಂದು ಸ್ಥಳಕ್ಕೆ ಏನಂತ ಕರಿಬೋದ್ರಿ? ಇಂದಿರಾ ಗಾಂಧಿ ಅವರ ಸಮಾಧಿ ಸ್ಥಳಕ್ಕ ಕರೆಕ್ಟ್ ಅದ ಮೇಡಮ್. ಶಕ್ತಿ ಸ್ಥಳ. ಯಾವ ಸ್ಥಳ? ಶಕ್ತಿ ಸ್ಥಳ. ಕಿಸಾನ್ ಘಾಟ್ ಬಂದಾಗ ಏನ್ ಗೊತ್ತೇನ್? ಚೌಧರಿ ಚರಣ್ ಸಿಂಗ್. ನೆಕ್ಸ್ಟ್ ಬಂದಾಗ ಪಿ.ವಿ. ನರಸಿಂಹರಾವ್ 9ನೇ ಪ್ರಧಾನಮಂತ್ರಿ ಗೊತ್ತೇನ್ರಿ? ಪಿ.ವಿ. ನೋಡ್ರಿ, ಪಿ.ವಿ. ಏನ್ ಗೊತ್ತೇನ್ರಿ? ಪಿ.ವಿ. ನರಸಿಂಹ ಏನ್ ಗೊತ್ತ? ನರಸಿಂಹ ರಾವ್ ಅಂತಕ್ಕಂತ ನೋಡ್ರಿ. ಪಿ.ವಿ. ನರಸಿಂಹರಾವ್ ನಿಮ್ಗೆ ಗೊತ್ತಿಲ್ಲ ಅನ್ಕೋತೇನ್ರಿ ಅದಲ್ವಾ? ಈಗ ನಾ ಕ್ವಶನ್ ಹೋಗಿ ಕೇಳ್ತಿರ್ತೀನಿ ಅವಾಗ ಅವ್ರಿ. ಮತ್ ಹಂಗಂತ ಕ್ಲಾಸ್ ಬಂಕ್ ಮಾಡಾಗಿದ್ರಿ ಮತ್ತ ಅದಲ್ವಾ? ನೋಡ್ರಿ, ಗೊತ್ತಿರ್ಬೇಕು. ಯಾಕಂದ್ರೆ ನಾ ಕ್ವಶನ್ ಕೇಳ್ತೀನಿ ಅಂತಂದ್ರೆ ಓದ್ತೀರಿ ನೀವು. ನಾ ಕ್ವಶನ್ ಕೇಳ್ತೀನಿ ಅಂತಂದ್ರೆ ಹೋದ್ರ ಅಂತ ತಿಳ್ಕೊಡ್ರಿ. ಮುಂದೆ ಎಕ್ಸಾಮ್ ನ ಬರ್ತಾರೆ. ಎಕ್ಸಾಮ್ ಪಾಸ್ ಆಗ್ತೀರಿ. ಪಾಸ್ ಆದ್ಮೇಲೆ ಐಡಿ ಕಾರ್ಡ್ ಬೀಳುತ್ತೆ ಗೌರ್ಮೆಂಟ್, ಕರ್ನಾಟಕ ಸರ್ಕಾರದ ಶಿಕ್ಷಕ. ಹೌದಲ್ವಾ? ಹೀಗಾಗಿ ಗೊತ್ತಿರ್ಲಿ. ಅದಕ್ಕಾಗಿ ಬರ್ರಿ, ಟಿವಿ ಅಂದ್ರೆ ಇರ್ಬೋದ್ರಿ. ಪಾಮುಲಪರ್ತಿ ವೆಂಕಟ ನರಸಿಂಹ ರಾವ್. ಅದಲ್ವಾ? ಯಾವ ರಾಜ್ಯದವ್ರಿ? ನಮ್ಮ ಪಕ್ಕದ ರಾಜ್ಯ ತೆಲಂಗಾಣ. ತೆಲಂಗಾಣ ರಾಜಧಾನಿ ಯಾವ್ದ್ರಿ? ಹೈದರಾಬಾದ್. ಯಾಬಾದ್? ಹೈದರಾಬಾದ್. ಏನ್ ಗೊತ್ತೇನ್ರಿ? ಈ ತೆಲಂಗಾಣ ನಮ್ಮ ಭಾರತ ದೇಶದ ಎಷ್ಟನೇ ರಾಜ್ಯ ರಚನೆ ಗೊತ್ತ್ರಿ? ಹೇಳ್ಬೋದಾ? ಎಷ್ಟ್ರಿ ಮೇಡಮ್? ವೆರಿ ಗುಡ್. ತೆಲಂಗಾಣ ನಮ್ಮ ಭಾರತ ದೇಶದ ಎಷ್ಟನೇ ರಾಜ್ಯ ರಚನೆ ಗೊತ್ತೇನೆ? 29ನೇ ರಾಜ್ಯ ರಚನೆ ಆಗುತ್ತೆ. ಸರಿ, ಯಾವ ವರ್ಷ ಗೊತ್ತ್ರಿ ಮೇಡಮ್ ಹೇಳ್ರಿ? 2014 ಜೂನ್ 2. ಎಷ್ಟು? 2 ಜೂನ್ 2. ಬಟ್ ನೋಡ್ರಿ, ಪ್ರೆಸೆಂಟ್ ನಮ್ಮ ಭಾರತ ದೇಶದ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಸರಿ, ಏನಾಗಿರುತ್ತಪ್ಪ ಬಂದಾಗ 2019 ಜಮ್ಮು ಮತ್ತು ಕಾಶ್ಮೀರ ಮಾಡ್ತಾರೆ ಗೊತ್ತೇನ್ರಿ? ಪ್ರತ್ಯೇಕ ರಾಜ್ಯಸ್ಥಾನ ತೆಗೆದಾಕ್ತಾರೆ. ತೆಗೆದಾಕ್ಬಿಟ್ಟು ಕೇಂದ್ರಾಡಳಿತ ಪ್ರದೇಶಕ್ಕೆ ಆಡ್ ಮಾಡ್ತಾರೆ. ಹೀಗಾಗಿ ಪ್ರೆಸೆಂಟ್ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶ ಕಂಡು ಬರ್ತಾರೆ ನೋಡ್ರಿ. ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಎಕ್ಸಾಮ್ದಾಗ. ಬರ್ರಿ, ಆಮೇಲೆ ನೋಡಿ, ಪಿ.ವಿ. ನರಸಿಂಹರಾವ್ ಭಾರತ ರತ್ನ ಯಾವ ವರ್ಷ ಪಡ್ಕೊಂಡಿರ್ಬೋದ್ರಿ? ನೋಡ್ರಿ, ಸೇಮ್ ಯಾವ ವರ್ಷ ಗೊತ್ತೇನ್ರಿ? 2024. ಎಷ್ಟನಾಗ ಗೊತ್ತೇನ್ರಿ? 24 ಅದಲ್ವಾ? ಗೊತ್ತಿರ್ಲಿ. ಇನ್ನೊಂದ್ ಗೊತ್ತಿರ್ಬೇಕ್ರಿ, ಈ ಪಿ.ವಿ. ನರಸಿಂಹರಾವ್ ಅವರ ಸಮಾಧಿ ಸ್ಥಳಕ್ಕ ಏನಂತ ಕರಿಬೋದ್ರಿ? ಹೇಳ್ಬೋದಾ? ಯಾವ್ದ್ರ ನೋಡ್ರಿ, ಪಿ.ವಿ. ನರಸಿಂಹರಾವ್ ಅವರ ಸಮಾಧಿ ಸ್ಥಳಕ್ಕ ಏನಂತ ಕರಿಬೋದ್ರಿ? ಕೆಟ್ಟ ಈಜಿದ ನೋಡ್ರಿ. ವೆರಿ ಈಸಿ, ಡೆಡ್ ಈಸಿ. ಹೇಳ್ಬೋದಾ? ನೋಡ್ರಿ, ಪಿ.ವಿ. ನರಸಿಂಹರಾವ್ ಅವರ ಸಮಾಧಿ ಸ್ಥಳಕ್ಕೆ ಏನಂತ ಕರಿಬೋದ್ರಿ? ಹೇಳ್ಬೋದ್ರಿ? ಏನಂತೀರಿ? ಹೇಳಿ ಅನಸ್ತದ್ರಿ. ಇದು ಪಾಯಿಂಟ್ ಹೇಳಿಲ್ರಿ. ಹೇಳ್ಬೋದ್ರಿ? ಯಾರು ಹೇಳ್ಬೋದೇನ್ರಿ? ಏನಂತ ಕರಿಬೋದ್ರಿ? ನೋಡ್ರಿ, ಪಿ.ವಿ. ನರಸಿಂಹರಾವ್ ಅವರ ಸಮಾಧಿ ಸ್ಥಳಕ್ಕೆ ಏನ್ ಕರೀತಾರೆ? ಏನಂತಾರಿ ಮೇಡಮ್? ಮೇಡಮ್ ಹೇಳ್ರಿ. ಸರಿ, ಹೋಗಿತ್ರಿ ಅನ್ಕೊಂಡ್ ಹಂಗೆ ಮನುಷ್ಯ ಹೋಗಿತ್ತಿರ್ಬೇಕು. ಪ್ರಯತ್ನ ಸರ್ವಸಿದ್ಧಿ ಸಾಧನ ಅದಲ್ವಾ? ಸರಿ, ಏನಂತ ಕರೀತಾರೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಬೇಕದಲ್ವಾ? ಜ್ಞಾನಭೂಮಿ. ಯಾವ ಭೂಮಿ ಗೊತ್ತೇನ್ರಿ? ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ನೋಡೋದಲ್ವಾ? ಜ್ಞಾನಭೂಮಿ ಅಂತ ಕರೀತಾರೆ. ಯಾವ ಭೂಮಿ ಗೊತ್ತೇನ್ರಿ? ಜ್ಞಾನಭೂಮಿ ಅಂತ ಕರೀತಾರೆ ನೋಡ್ರಿ. ಕೇಳ್ತಿರ್ತಾರ ಎಕ್ಸಾಮ್ ಅಲ್ವಾ? ಬಟ್ ಗೊತ್ತಿರ್ಲಿ, ಪಿ.ವಿ. ನರಸಿಂಹರಾವ್ ಅವರ ಸಮಾಧಿ ಸ್ಥಳಕ್ಕೆ ಏನ್ ಕರೀತಾರೆ ಗೊತ್ತಿ? ಜ್ಞಾನಭೂಮಿ ಅದಲ್ವಾ? ಇರ್ಲಿ. ಬಟ್ ಟೋಟಲ್ ನೋಡಿ, ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಪ್ರಧಾನಮಂತ್ರಿ ಎಷ್ಟು ಜನ ಹೇಳ್ರಿ? ಎಷ್ಟ್ ಜನ? ಸ್ವಲ್ಪ ಜೋರಾಗಿ ಬರ್ಬೇಕು ಸೌಂಡ್. ಎಷ್ಟ್ ಜನ ಹೇಳ್ರಿ? 9 ಜನ. ಒಂದ್ ಕೋಡ್ ಹೇಳಿದೆ ನೆನಪದಲ್ರಿ? ಜಬ್ ಈದ್ ರಾಘು ಅಂತಕ್ಕಂಥದ್ದಲ್ವಾ? ಜಬ್ ಈದ್ ರಾಘು ಅಂತಕ್ಕಂಥ. ಜೆ ಅಂದಿರ ಯಾನೇರು? ನೋಡ್ರಿ, ಗುಂಪಿನಾಗ ಹೋದಂದ್ರೆ ಟಿಕೆಟ್ ಪರ್ಟಿಕ್ಯುಲರ್ ಕ್ವಶನ್ ಕೇಳ್ತೀನದಲ್ವಾ? ಬ ಅಂದಿರ ಯಾವ ಶಾಸ್ತ್ರಿ? ಈ ಅಂದಿರ ಯಾವ ಗಾಂಧಿ? ಅವ್ವ ಇಂದ್ರು ಅದಲ್ವಾ? ನಂತರ ದ ಅಂದಿರ ಮೊರಾರ್ಜಿ ದೇಸಾಯಿ. ಯಾವ ದೇಸಾಯಿ?
ರಾ ಅಂದ್ರ ರಾಜೀವ್ ಗಾಂಧಿ. ಯಾವ ಗಾಂಧಿ? ಗು ಅಂದ್ರ ಗುಲ್ಜರಿಲಾಲ ನಂದ. ಅ ಅಂದ್ರ ಅಟಲ್ ಬಿಹಾರಿ ವಾಜಪೇಯಿ. ಯಾವ ವಾಜಪೇಯಿ? ಅಟಲ್ ಬಿಹಾರಿ ವಾಜಪೇಯಿ. ಈಗ ನೋಡ್ರಿ ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಮೊದಲು ಪಡ್ಕೊಂಡ ಹೇಳ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದಲ್ವಾ. ಯಾವ ವರ್ಷ ಪಡ್ಕೋತಾರ? 1966. ಈ ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲ ವಿಜ್ಞಾನಿ ಸರ್ ಸಿ ವಿ ರಾಮನ್. ಓ, ಭಾರತ ರತ್ನ ಪ್ರಶಸ್ತಿ ಪಡೆದುಕೊಂಡ ಮೊದಲ ಮಹಿಳೆ ಓ ಅವ್ವ ಇಂದಿರಾ. ಯಾವ ವರ್ಷ ಪಡ್ಕೋತಾರ? 1971. ಎಷ್ಟೊಂದು? 71. ಈ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ಯಾವ ನೆಹರು? ಇಲ್ರಿ, ಏನ್ ಸ್ವಲ್ಪ ತಿಳಿದಂಗ ಐತ್ರಿ ಅದಲ್ವಾ. ಏನೋ ಡೌಟ್ ಇದ್ರ ಬಿ ಕೇಳ್ಬೋದು. ಹೇಳ್ರಿ. ಕೊಡ್ತಾರೆ, ವಾಪಸ್ ತಗೋತಾರೆ. ಯಾಕಂದ್ರಿ ವಕೀಲವ್ರೆ ಅವ್ರಿಗೆ ಏನ್ ಮಾಡ್ತಾರೆ ಗೊತ್ತೇ? ಮರಣೋತ್ತರ ಘೋಷಣೆ ಮಾಡ್ತಾರೆ. 1992 ಸುಭಾಷ್ ಚಂದ್ರ ಬೋಸ್ ಭಾರತ ರತ್ನ ಘೋಷಣೆ ಮಾಡ್ತಾರ. ಬಟ್ ಮರಣೋತ್ತರ ಘೋಷಣೆ ಮಾಡ್ತಾರ. ಈಗ ನೇತಾಜಿ ತಂದೆ ಅಂತಾರ ಗೊತ್ತೇನ್ರಿ? ಇವಾಗ ನಾವ್ ಮಗನ ಬಾಡಿನೇ ಕೊಟ್ಟಿಲ್ಲ ನೀವು. ಈಗ ಮರಣೋತ್ತರ ಅಂದ್ರೆ ಏನ್ ಗೊತ್ತೇನ್ರಿ? ಸತ್ನಾಗ ಬಾಡಿ ಬರ್ಬೇಕಲ್ವಾ, ಇವ್ರಿಗೆ ಬಾಡಿನೇ ಕೊಟ್ಟಿಲ್ಲ ರೀ. ಸುಭಾಷ್ ಚಂದ್ರ ಬೋಸ್ ನಮ್ ಮಗನಿಗೆ ಏನ್ ಗೊತ್ತ ಮರಣೋತ್ತರ ಅಂತ ಅಲ್ವಾ, ಒಂದ್ ಬಾಡಿ ತಂದು ಕೊಡ್ರಿ ನಮ್ ಭಾರತ ದೇಶಕ್ಕೆ. ಆ ಬಾಡಿ ತಂದು ಕೊಟ್ಟಾಗ ನಾವು ಮರಣೋತ್ತರ ನಂಬ್ತೀವಿ. ನನ್ ಮಗ ಏನ ಹಣ ಅಂತೀವಿ ಅಂತ ಮತ್ತೆ ರಿಜೆಕ್ಟ್ ಮಾಡ್ತಾರ. ಅಂದ್ರೆ ಘೋಷಣೆ ಮಾಡಿ ಮತ್ತೆ ರದ್ದು ಮಾಡ್ತಾರ. ಸರಿ, ಇವ್ರು ಕೇಳ್ತಾರೆ, ಇವ್ರು ನೇತಾಜಿ ಸನ್ವರ್ ಕೇಳ್ತಾರೆ ವಕೀಲ ಅವ್ರು ಏನ್ ಗೊತ್ತೇನ್ರಿ? ಈಗ ಮರಣೋತ್ತರ ಅಂತ ನಮ್ ಬಾಡಿ ಕೊಡ್ರಿ ಅಂದ್ರೆ ವಿದೇಶದ ಮರಣೋತ್ತರ ಅವ್ರು ಕೂಡ. ಅದಕ್ಕಾಗಿ ಮತ್ತೆ ಘೋಷಣೆ ಮಾಡಿ ರದ್ದು ಮಾಡ್ತಾರೆ 1992. ಬಟ್ ಅದು ಮತ್ತೆ ಕ್ಯಾನ್ಸಲ್ ಮಾಡಿದಾರ, ವಾಪಸ್ ತೋತಾರ. ಅವ್ರ ಮನೆಯವ್ರು ಒಪ್ಕೊಂಬಲ್ರಿ. ಖರೆ ಅದಾರಿ, ಯಾರು ಒಪ್ಕೋತಾರ್ರಿ? ಈಗ ಮಗ ಸತ್ತನಂತ ಅಂತಾರ್ರಿ, ಒಂದ್ ಬಾಡಿ ಗಿಡಿ ಏನ್ ಪ್ರೂಫ್ ಬೇಕಲ್ರಿ? ಅದ್ ಇನ್ನತಕ್ಕ ಕೆಲವ್ರು ಅಂತಿರ್ತಾರ ಸುಭಾಷ್ ಚಂದ್ರ ಬದುಕ್ಯಾರ ಅಂತ ಅಂತಾರ. ಇನ್ನಾಗ ನೋಡ್ ನೀವು ಅಂತಾರ. ಹೀಗಾಗಿ ಅದಕ್ಕೆ ರದ್ದು ಮಾಡ್ತಾರ. ಮತ್ರಿ ಏನ್ ಮಾಡಮ್ ಕ್ಲಾಸ್? ಏನ್ ಮಾಡಮ್ ಅದಲ್ವಾ? ಇನ್ನ ಭಾರತ ರತ್ನ ಬಹಳ ಅದರಿ ಅದಲ್ವಾ. 360 ಅಂಗಲ್ದಾಗ್ರಿ ಅದು ಅದಲ್ವಾ. ಕ್ಲಾಸ್ ಒಂದಿನ ಹೆಚ್ಚಿಗೆ ಆಗಲ್ಲ, ಹೆಚ್ಚಿಗೆ ಇರ್ತದ ನಮ್ ಕ್ಲಾಸ್ ಅದಲ್ವಾ. ಇರ್ಲಿ, ಏನ್ ಮಾಡಮ್ ಕ್ಲಾಸ್ ರೀ? ಒಂದ್ ಒಳ್ಳೆ ಮಾತು ಹೇಳಮ್ರಿ. ಏನ್ ಟೈಮ್ ಆಗೈತಿ ಹೇಳಮ್ರಿ? ಕೇಳ್ರಿ ಅದಲ್ವಾ. ಒಂದ್ ಒಳ್ಳೆ ಮಾತ್ರಿ, ಮುತ್ತಿನಂತ ಮಾತು, ಬಂಗಾರದಂತ ಮಾತು, ಸಾವಿರಕ್ಕ ಒಂದೇ ಒಂದ್ ಮಾತ್ರಿ. ನೋಡಿ, ಬುದ್ಧಿ ಇದ್ದವನ್ನ ಹತ್ತಿರ ಬರುತ್ತೆ ಶ್ರದ್ಧೆ. ಬುದ್ಧಿ ಇದ್ದವನ್ನ ಹತ್ತಿರ ಬರುತ್ತೆ ಶ್ರದ್ಧೆ. ನಿದ್ದೆ ಬಾರದವನ್ನ ಹತ್ತಿರ ಬರುತ್ತೆ ವಿದ್ಯೆ. ನಿದ್ದೆ ಬಾರದವನ್ನ ಹತ್ತಿರ ಬರುತ್ತೆ ವಿದ್ಯೆ. ಓದುವ ಸಮಯದಲ್ಲಿ ನಿನಗೆ ಗೆದ್ದ ನಿದ್ದೆ ಆದಷ್ಟು ಬೇಗ ಸಿಗೋದು ನಿನಗೆ ಸರ್ಕಾರಿ ಹುದ್ದೆ. ಹೊಡಿ ಸಾಮ್ಯ ಮಾಡಿ ಜನ್ಮದಿನ ರೀ ಆಗಸ್ಟ್